ತೊಡಗಿಸ್ಕೋಬಹುದು ಅನ್ನೋದು. ದಿಸ್ ಇಸ್ ದ ಪಾರ್ಟ್ ಆಫ್ ದಿ ನೆಕ್ಸ್ಟ್ ಫೇಸ್ ಆಫ್ ದಿ ಕನ್ಸ್ಯೂಮರ್ ಮೂವ್ಮೆಂಟ್, ಆರ್ ಅಟ್ಲೀಸ್ಟ್ ಈಗಲೇ ಶುರು ಆಗಿದೆ, ಬಟ್ ಎ ಪಾರ್ಟ್ ಆಫ್ ದಿ ಕನ್ಸ್ಯೂಮರ್. ಆದ್ದರಿಂದ ಕನ್ಸ್ಯೂಮರ್ ಗ್ರೂಪ್ ಅಂತ ನೀವು ಹಿಂದೆ ಉಳಿಬೇಡಿ. ಈ ನಗರ ಪಾಲಿಕೆ ಆಕ್ಟ್ನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಅರ್ಬನ್ ಗವರ್ನೆನ್ಸ್ ಅಲ್ಲಿ ನಮ್ಮವನ್ನು ನಾವೇ ತೋರಿಸ್ಕೊಳ್ಳೋದಕ್ಕೆ ಇದು ಮೊದಲನೇ ಪ್ರಯತ್ನ. ಈಗ ಪ್ರಾಸ್ತಾವಿಕವಾಗಿ ಇದರ ಹಿನ್ನೆಲೆ ಬಗ್ಗೆ ಶ್ರೀಮತಿ ಕಾತ್ಯಾಯನಿ ಸಾಮ್ರಾಜ್ ಅವರು ಮಾತನಾಡಬೇಕು ಅಂತ ಕೇಳ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಶ್ರೀ ಮುರಳೀಧರ ನಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ನಮ್ಮನ್ನ ಇಲ್ಲಿ ಬರಮಾಡಿಕೊಂಡು ನಮಗೊಂದು ಅವಕಾಶ ಕೊಟ್ಟಿರೋದಕ್ಕೆ, ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋದಕ್ಕೆ. ಹಾಗೂ ನಾನು ಲೇಟ್ ಆಗ್ತಿರೋದಕ್ಕೆ ಯಾರಿಗೆ ಒಂದು ಸೇವೆ ಸಿಗ್ತಾ ಇಲ್ಲ, ಅಥವಾ ನಾವು ರಸ್ತೆ ಮೇಲೆ ಹೋಗ್ತಾ ಎಲ್ಲೋ ಎಡವಿ ಅಥವಾ ಚರಂಡಿ ಕಟ್ಕೊಂಡಿತ್ತು ಅದರಿಂದ ನಾವು ಬಿದ್ವಿ, ಅಥವಾ ಡ್ರೈನ್ ಸರಿಗಿರಲಿಲ್ಲ, ಇಲ್ಲ ಫುಟ್ಪಾತ್ ಸರಿಗಿರಲಿಲ್ಲ ಅದರಿಂದ ನಾವು ಬಿದ್ವಿ ಅಂತ ಅಂದರೆ ನಾವು ಅದಕ್ಕೆ ಪರಿಹಾರ ಕೇಳ್ಬೋದು. ಸೊ ಅದನ್ನ ಒಂದು ಜಡ್ಜ್ಮೆಂಟ್ ಇದೆ, ಅದು ಗೊತ್ತಿದ್ದಲ್ವಾ, ಮುನ್ಸಿಪಾಲ್ಟಿದು. ಅದು ಸುಮ್ಮನೆ ರೋಹತಕ್ ಮುನ್ಸಿಪಾಲಿಟಿ ಕೇಸ್ ಅಂತ ಸುಪ್ರೀಂ ಕೋರ್ಟ್ ರೆಡ್ಡಿ ಅವರಿದ್ದಾಗ ಇನ್ನೂ ಚೆನ್ನಾಗಿ ಗೊತ್ತಿರ್ಬೋದು. ರತ್ಲಾಮ್ ಮುನ್ಸಿಪಾಲಿಟಿದು ಕೆಲವು ನಡ್ಕೊಂಡು ಹೋಗ್ತಿರುವಾಗ ಒಂದು ಚೇಂಬರ್ ಓಪನ್ ಆಗಿದೆ, ಅದ್ರಲ್ಲಿ ಬಿದ್ದೋಗ್ತಾರೆ. ಆ ಕೇಸ್ ಅದು. ಬಟ್ ಏನಿವೆ ಡಿಸ್ಕಸ್ ಲೇಟರ್. ಆ ಕೇಸ್ನೇ ಶುರು ಆಗಿದೆ. ಲಯಬಿಲಿಟಿ ಆಫ್ ದಿ ಸ್ಟೇಟ್ ಗವರ್ಮೆಂಟ್ ಆರ್ ದಿ ಸೆಂಟ್ರಲ್ ಗವರ್ಮೆಂಟ್. ಸೈಟೇಷನ್ ಹೇಳಿ. ನನಗೂ ಸೈಟೇಷನ್ ಆಗ್ತಾ ಇಲ್ಲ, ಬಟ್ ಐ ಆಮ್ ಶ್ಯೂರ್ ನೀವು ರಟ್ಲಾಮ್ ಮುನ್ಸಿಪಾಲಿಟಿ ಅಂತ ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಆ ಕೇಸು ಸಿಗ್ಬೋದು. ಸೊ ಅದು ತುಂಬ ಪ್ರಮುಖವಾದಂಥ ಜಡ್ಜ್ಮೆಂಟು. ಎಲ್ಲ ಕನ್ಸ್ಯೂಮರ್ಸು ಅದನ್ನು ಉಪಯೋಗಿಸ್ಕೋಬೋದು. ನಮ್ಗೆ ಯಾವುದೇ ಸೇವೆ ಸಿಗದೆ ಹೋದರೆ ಮುನ್ಸಿಪಾಲಿಟಿಲಿ ಹಣದ ಕೊರತೆಯಿಂದ ನಾವು ಈ ಸೇವೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ನೆಪ ಹೇಳೋ ಆಗಿಲ್ಲ. ಇಫ್ ಇಟ್ ಈಸ್ ಅ ಆಬ್ಲಿಗೇಟರಿ ಫಂಕ್ಷನ್ ಆಫ್ ದ ಮುನ್ಸಿಪಾಲಿಟಿ ಅಂತ ಆ ಜಡ್ಜ್ಮೆಂಟ್ ಅಲ್ಲಿ ಹೇಳ್ತಾರೆ. ಸೊ ಅದನ್ನ ಬಳಸ್ಕೊಂಡು ನಾವು ಈ 74ನೇ ತಿದ್ದುಪಡಿನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ತಾವುಗಳೆಲ್ಲ ಚಿಂತನೆ ಮಾಡ್ಬೋದು. ಸೊ ಈ 74ನೇ ತಿದ್ದುಪಡಿ ಹೇಗೆ ಬಂತು ಅಂತ ನಾನು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಆಮೇಲೆ ಅದರಲ್ಲಿ ಇವಾಗ ಹೊಸದಾಗಿ ಒಂದು ಅಮೆಂಡ್ಮೆಂಟ್ ತಂದಿದ್ದಾರೆ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಲಾ ಅಂತ. ಅದ್ರ ಬಗ್ಗೆ ರಾಜೇಶ್ವರಿ ಅವರು ಹೇಳಲಿ ಅಂತ ನಾನು ಕೇಳ್ಕೊತೀನಿ. ಸೊ ಎಲ್ಲ ಮುನ್ಸಿಪಾಲಿಟಿಲಿ, ಎಲ್ಲ ಊರುಗಳಲ್ಲಿ ನಾವು ಈ ಸ್ಥಿತಿಗತಿನ ನೋಡ್ತಾ ಇದ್ದೀವಿ. ಇನ್ನೆಲ್ಲ ನಗರಗಳಲ್ಲೂ ಇದೇ ಸ್ಥಿತಿ ಇರ್ಬೋದು. ಸೊ ಅದಕ್ಕೆ ಯಾರು ಹೊಣೆ ಅಂತ ನಾವು ನಮ್ಮನ್ನು ನಾವೇ ಪ್ರಶ್ನಿಸ್ಕೋಬೇಕು. ಡೆಫಿನೆಟ್ಲಿ ನೀವು ಹೇಳ್ತೀರಾ ಮುನ್ಸಿಪಾಲಿಟಿದು ಹೊಣೆ ಅಂತ, ಬಟ್ ಆದರೆ ಇದರಲ್ಲಿ ಜನರ ಹೊಣೆಗಾರಿಕೆ ಕೂಡ ಇದೆ. ಏಕೆಂದರೆ ನೆಕ್ಸ್ಟು ಸೊ ಇದೇನೋ ಇದ್ದೇ ಇದೆ, ಮುನ್ಸಿಪಾಲಿಟಿಯವರು ನಮಗೆ ಸರಿಯಾಗಿ ಸೇವೆ ಕೊಡ್ತಾ ಇಲ್ಲ. ಜೊತೆಗೆ ನಾವು ಎಲ್ಲಿ ಹೋಗಿ ನಮ್ಮ ಗ್ರೀವೆನ್ಸ್ ಬಗ್ಗೆ ಮಾತಾಡಬೇಕು, ಅದಕ್ಕೆ ಯಾವ ವೇದಿಕೆ ಇದೆ ಅದ್ರ ಬಗ್ಗೆ ನಮಗೆ ಯಾವುದೇ ಅವಕಾಶ ಇಲ್ಲ ನಮ್ಮ ಲೋಕಲ್ ಏರಿಯಾನಲ್ಲಿ ನಾವು ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಮುನ್ಸಿಪಲ್ ಕೌನ್ಸಿಲರ್ ಇರ್ತಾರೆ, ಆದರೆ ಎಷ್ಟು ಜನಕ್ಕೆ ಅವರು ಮೀಟ್ ಮಾಡೋದಕ್ಕೆ ಸಾಧ್ಯ? ಯಾಕೆಂದರೆ ಒಬ್ಬ ಮುನ್ಸಿಪಲ್ ಕೌನ್ಸಿಲರ್ಗೆ ಒಂದು 30 ಬೆಂಗಳೂರು ಅಂತ ನಗರದಲ್ಲಿ 30,000 ಪಾಪ್ಯುಲೇಷನ್ ಇರುತ್ತೆ. ಸೊ ಅವರು ಎಲ್ರದ್ದು ಗ್ರೀವೆನ್ಸ್ನ ಕೇಳಿಸ್ಕೊಳ್ಳೋದಕ್ಕೆ ಅವ್ರಿಗೂ ನಮಗೂ ಸಾಮೀಪ್ಯ ಸಾಗೋದಿಲ್ಲ. ಮತ್ತೆ ಮುನ್ಸಿಪಲ್ ಕೌನ್ಸಿಲರ್ ಅವರೇ ಬಂದು ನಮಗೆ ಯಾವುದೇ ವಿಷಯದ ಬಗ್ಗೆ ಪಾರದರ್ಶಕವಾಗಿ ಮಾಹಿತಿ ನೀಡ್ತಾ ಇಲ್ಲ. ನಾವು ಅವ್ರ ಮನೆಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡ್ರೆ ಏನೋ ನಿಮ್ಗೆ ಏನ್ ಬೇಕೋ ನಾನು ಮಾಡ್ಕೊಡ್ತೀನಿ ಅಂತ ಇಂಡಿವಿಜುವಲ್ ಭರವಸೆಗಳು ನೀಡ್ತಾರೆ ಹೊರತು ಪಬ್ಲಿಕ್ ಅವರು ಪಾರದರ್ಶಕವಾಗಿ ಇಲ್ಲ. ಯಾರಿಗೆ ಫೇವರ್ ಮಾಡ್ತಿದ್ದಾರೆ, ಯಾರಿಗೆ ಫೇವರ್ ಮಾಡ್ತಿಲ್ಲ, ನಮ್ ಗ್ರೀವೆನ್ಸ್ ಯಾಕೆ ಸಾಲ್ವ್ ಆಗಿಲ್ಲ, ಮತ್ತೊಬ್ಬರ ಗ್ರೀವೆನ್ಸ್ ಯಾಕೆ ಸಾಲ್ವ್ ಆಗ್ತಾ ಇದೆ, ಅದ್ರ ಬಗ್ಗೆ ನಮಗೆ ಪಾರದರ್ಶಕತೆ ಇರೋದಿಲ್ಲ. ಜೊತೆಗೆ ವಾರ್ಡ್ಗೆ ಎಷ್ಟು ಹಣ ಬಂದಿದ್ನೋ ಅವ್ರು ಯಾವ ರೀತಿ ಖರ್ಚು ಮಾಡಿದ್ರು ಅದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಇರೋದಿಲ್ಲ. ಅವರು ಅದನ್ನ ಪಾರದರ್ಶಕವಾಗಿ ನಮಗೆ ಹೇಳ್ತಾ ಇಲ್ಲ. ಸೊ ನಮಗೆ ಯಾವುದೇ ಸಹಭಾಗಿತ್ವ ಕಾಣ್ತಾ ಇಲ್ಲ
ಮುನ್ಸಿಪಲ್ ಗವರ್ನೆನ್ಸ್ ಅಲ್ಲಿ ನಾವು ಸುಮ್ಮನೆ ಸಬ್ಜೆಕ್ಟ್ಸು, ಅವರು ಆಳೋರು, ನಾವು ರೂಲರ್ ಅಂಡ್ ರೂಲ್ಡ್ ಆ ಥರ ಇದ್ದೀವಿ ನಾವು. ಸೊ ನೆಕ್ಸ್ಟ್ ಸೊ ಇದರ ಹಿನ್ನೆಲೆ ಮುಂಚೆ ನಾವು ಹಿಂಗಿದ್ವಾ ಅಂತ ನಾವು ಪ್ರಶ್ನಿಸ್ಕೋಬೇಕು. ನಮ್ಮ ಸುತ್ತಮುತ್ತ ಏನಾಗ್ತಾ ಇದ್ರು ಅದು ನನ್ನ ಜವಾಬ್ದಾರಿ ಅಲ್ಲ, ಮುನ್ಸಿಪಾಲ್ಟಿ ಅವರಿದ್ದಾರೆ, ಅವರೇ ಬಂದು ಮಾಡಬೇಕು ಅನ್ನೋದೇ ನಮ್ಗೆ ಕೂಡ ಇವಾಗ ಒಂದು ಆಟಿಟ್ಯೂಡ್ ಬಂದ್ಬಿಟ್ಟಿದೆ. ಆದರೆ ಮುಂಚೆ ಹಾಗಿರ್ಲಿಲ್ಲ. ಸ್ವಾತಂತ್ರ್ಯದ ಹೋರಾಟ ಶುರುವಾದಾಗ ಕೂಡ ಗಾಂಧೀಜಿಯವ್ರಿಗೆ ಬರೀ ಬ್ರಿಟಿಷರ್ನ ಹೊರದೋಡಿಸ್ಬೇಕು ಅನ್ನೋ ಒಳ್ಳೆಯ ಉದ್ದೇಶ ಇರಲಿಲ್ಲ. ನಾವೆಲ್ಲರೂ ಸಕ್ರಿಯ ಪ್ರಜೆಗಳಾಗಬೇಕು. ಮುಂಚೆ ಹೇಗೆ ಗ್ರಾಮ ಸ್ವರಾಜ್ ಇತ್ತು, ಅಂದ್ರೆ ಹಳ್ಳಿಗರೇ ನೋಡ್ಕೊಂತಾ ಇದ್ರು. ಅವರೇ ಒಂದು ಕೆರೆ ಕೂಡಿಟ್ರೆ ಅದನ್ನ ಅವರೇ ಎತ್ತುತ್ತಾ ಇದ್ರು, ಶ್ರಮದಾನ ನೀಡ್ತಾ ಇದ್ರು. ಕಾಡಿದ್ರೆ ಕಾಡನ್ನ ಅವರೇ ರಕ್ಷಿಸ್ಕೊಂತಾ ಇದ್ರು. ಯಾಕೆಂದ್ರೆ ಅವರ ಜೀವನೋಪಾಯನೇ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾ ಇತ್ತು. ನಮ್ಮ ನಮ್ಮ ನೀರು, ನಮ್ಮ ಕೆರೆ, ನಮ್ಮ ಜಲ, ನಮ್ಮ ಭೂಮಿ ನಾವು ಕಾಪಾಡ್ಕೊಳ್ದೆ ಹೋದ್ರೆ ಅವ್ರಿಗೆ ವ್ಯವಸಾಯಕ್ಕೆ ತೊಂದರೆ ಆಗ್ತಾ ಇತ್ತು. ಸೊ ಅವರ ಜವಾಬ್ದಾರಿಯಿಂದ ಅವರು ತಮ್ಮ ಸಂಪನ್ಮೂಲನ ಅವರೇ ನೋಡ್ಕೊಂತಾ ಇದ್ರು. ಆದ್ರೆ ಬ್ರಿಟಿಷರು ಬಂದಾಗ ಆ ಸಂಬಂಧ ಕಡಿದು ಹೋಯ್ತು. ಯಾಕೆಂದ್ರೆ ಅವರು ರಿವರ್ಸ್ ಆರ್ ಅವರ್ ಪ್ರಾಪರ್ಟಿ, ಟ್ಯಾಂಕ್ಸ್ ಆರ್ ಅವರ್ ಪ್ರಾಪರ್ಟಿ, ಫಾರೆಸ್ಟ್ ಆರ್ ಅವರ್ ಪ್ರಾಪರ್ಟಿ ಅಂತ ಅವರ ವಶಕ್ಕೆ ತಗೊಂಡ್ಬಿಟ್ಮೇಲೆ ಜನರಿಗೂ ಅವರ ಸಂಪನ್ಮೂಲಕ್ಕೂ ಇದ್ದಂತ ಸಂಬಂಧ ಕಡಿದು ಹೋಗಿ ಬ್ರಿಟಿಷ್ನವರೇ ಬಂದ್ ಮಾಡ್ಲಿ ಎಲ್ಲ ಅನ್ನೋದು ಬಂತು. ಸೊ ನಾವು ಕೂಡ ಉದಾಸೀನರಾಗಿ ಇವಾಗ ಕೂಡ ಅದನ್ನೇ ಮಾಡ್ತಾ ಇದೀವಿ. ಮುನ್ಸಿಪಾಲಿಟಿ ಅವ್ರು ಬಂದ್ ಮಾಡ್ಲಿ, ನಮ್ ಜವಾಬ್ದಾರಿ ಅದ್ರಲ್ಲಿ ಏನು ಇಲ್ಲ ಅನ್ನೋ ರೀತಿಯಲ್ಲಿ. ಸೊ ಸ್ವಾತಂತ್ರ್ಯದ ಒಂದು ಉದ್ದೇಶ ಕೂಡ ಏನಿತ್ತು ಅಂದ್ರೆ ಇಲ್ಲಿ ಸಹಭಾಗಿತ್ವ ಮತ್ತೆ ಜವಾಬ್ದಾರಿ ಜನರನ್ನು ಕೂಡ ಮೂಡಿಸ್ಬೇಕು, ಅವ್ರಿಗೂ ಕೂಡ ಈ ಅಧಿಕಾರ ಕೊಡಬೇಕು. ಈ ಡಿಸಿಷನ್ ಮೇಕಿಂಗ್ ನಲ್ಲಿ ಅವ್ರಿಗೆ ಒಂದು ಪಾತ್ರ ಇರಬೇಕು ಅನ್ನೋದು ಗಾಂಧೀಜಿಯವರ ಒಂದು ಗುರಿ ಆಗಿತ್ತು. ಸೆಲ್ಫ್ ರಿಲಯಂಟ್ ಕಮ್ಯುನಿಟೀಸ್ ಆಗಬೇಕು, ಲೋಕಲ್ ಸೆಲ್ಫ್ ಗವರ್ನೆನ್ಸ್ ಬರ್ಬೇಕಂತ. ಆದ್ರೆ ನಾವು ನೋಡ್ತಾ ಇದೀವಿ ಇದುವರೆಗೂ ಅದಿನ್ನು ಬಂದಿಲ್ಲ. ನೆಕ್ಸ್ಟ್ ಯಾಕೆ ಅದು ಬರ್ಲಿಲ್ಲ ಅಂತಂದ್ರೆ ಸಂವಿಧಾನ ರಚಿಸುವಾಗ ಕೂಡ 2 ಹಂತಕ್ಕೆ ಮಾತ್ರ ಸಂವಿಧಾನದಲ್ಲಿ ಮಾನ್ಯತೆ ಕೊಟ್ಟರು, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ. ಅದರಿಂದ ಕೆಳಮಟ್ಟಕ್ಕೆ ಸಂವಿಧಾನದಲ್ಲಿ ಮಾನ್ಯತೆ ಕೊಡಲಿಲ್ಲ. ಲೋಕಲ್ ಸೆಲ್ಫ್ ಗವರ್ನೆನ್ಸ್, ಮುನ್ಸಿಪಾಲಿಟಿ ಲೆವೆಲ್, 3rd tier ಆಫ್ ಗವರ್ಮೆಂಟ್ಗೆ ಸಂವಿಧಾನದಲ್ಲಿ ಮಾನ್ಯತೆ ಇರಲಿಲ್ಲ. ಎಲ್ಲ ಯೋಜನೆಗಳನ್ನ ಮೇಲಿಂದ ಕೆಳಕ್ಕೆ ರೂಪಿಸಿ ಮೇಲಿಂದ ಕೆಳಕ್ಕೆ ಹರಿದು ಬರ್ತಾ ಇತ್ತು. ಆಮೇಲೆ ಕೆಳಗಿನ ಪಂಚಾಯತ್ಗಳು ಇರ್ತಾ ಇರಲಿಲ್ಲ ಅಂತಲ್ಲ, ಅಥವಾ ಮುನ್ಸಿಪಾಲಿಟಿ ಇರ್ತಾ ಇರಲಿಲ್ಲ ಅಂತಲ್ಲ, ಅವರಿದ್ರೂ ಕೂಡ ಅವ್ರಿಗೆ ಸಾಕಷ್ಟು ಅವ್ರಿಗೆ ಪವರ್ಸ್ ಕೊಟ್ಟಿರ್ತಾ ಇರಲಿಲ್ಲ. ಎಲ್ಲ ರಾಜ್ಯ ಸರ್ಕಾರದವರೇ ನಿರ್ಧಾರಗಳನ್ನ ತಗೊಂಡು ಹೀಗೀಗ್ ಮಾಡಿ ಅಂತ ಅವ್ರಿಗೆ ಹೇಳ್ತಾ ಇದ್ರು. ಒಂದೊಂದ್ಸಾರಿ ಅವ್ರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಅವ್ರನ್ನ ಸೂಪರ್ ಸೀಡ್ ಮಾಡ್ತಾ ಇದ್ರು, ಅಡ್ಮಿನಿಸ್ಟ್ರೇಟರ್ ಬಿಲ್ನ ಹಾಕ್ತಾ ಇದ್ರು. ಸೊ ಜನರ ಸಹಭಾಗಿತ್ವ ಮತ್ತು 3ನೇ ಹಂತದಲ್ಲಿ ಪ್ರಜಾಪ್ರಭುತ್ವದ ನೆಲೆ ಇರಲಿಲ್ಲ. ಮೇಲಿಂದ ಎಲ್ಲ ಯೋಜನೆ ರೂಪಿಸ್ಕೊಂಡು ಬರ್ತಾ ಇದ್ದಿದ್ರಿಂದ ರಾಜೀವ್ ಗಾಂಧಿ ಅವರೇ ಹೇಳಿದಂಗೆ ₹1 ಮೇಲ್ ಬಿಡುಗಡೆ ಆದ್ರೆ ಯಾರಿಗೆ ಅದು ಮುಟ್ಟಬೇಕೋ 15 ಪೈಸಾ ಮಾತ್ರ ಅವ್ರಿಗೆ ಮುಟ್ತಾ ಇತ್ತು. ಸೊ ಅಭಿವೃದ್ಧಿ ಅನ್ನೋದು ಎಲ್ಲಿಂದ ಆಗ್ಬೇಕಾಗಿತ್ತೋ ಅದು ಆಗ್ತಾ ಇರಲಿಲ್ಲ. ಯಾರು ಹಿಂದುಳಿದಿದ್ರು ಅವರು ಎಲ್ಲಿದ್ರು ಅಲ್ಲೇ ಇದ್ರು. ಹಿಂದುಳಿದವರು ಅಂದ್ರೆ ಯಾರು ಅಂತ ನೋಡೋಣ ನೆಕ್ಸ್ಟ್. ಸೊ ಹೀಗೆ ಒಂದು 50 ವರ್ಷದವರೆಗೂ ಬಂತು. ಸ್ವಾತಂತ್ರ್ಯ ಬಂದ್ರೂ ಕೂಡ ಕೆಳಮಟ್ಟದವರ ಜನರಿಗೆ ಸ್ವಾತಂತ್ರ್ಯ ನಿಜವಾಗಿ ಸಿಗ್ಲಿಲ್ಲ. ಸೊ ರಾಜೀವ್ ಗಾಂಧಿ ಅವರು ಆಲೋಚನೆ ಶುರು ಮಾಡಿದ್ರು, ಇಲ್ಲ ಈ 3ನೇ ಹಂತಕ್ಕೆ ನಾವು ಸಂವಿಧಾನದಲ್ಲೇ ಒಂದು ತಿದ್ದುಪಡಿ ತಂದು ಮಾನ್ಯತೆ ಕೊಡ್ಬೇಕು, ಅದಕ್ಕೆ ಪವರ್ ಶುಡ್ ಗೋ ಟು ದ ಪೀಪಲ್ ಅಂತ ಅಂದ್ಬಿಟ್ಟು ಅವರು ಆಲೋಚನೆ ಶುರು ಮಾಡಿದ್ದನ್ನ ನರಸಿಂಹರಾವ್ ಟೈಮ್ನಲ್ಲಿ 1992ನಲ್ಲಿ ಅದು ಸಂವಿಧಾನಕ್ಕೆ ತಿದ್ದುಪಡಿಯಾಗಿ 3ನೇ ಹಂತಕ್ಕೆ ಒಂದು ಸಂವಿಧಾನಾತ್ಮಕವಾದಂಥ ಒಂದು ಮಾನ್ಯತೆ ಕೊಟ್ಟರು. ನಿಮಗೆ ಗೊತ್ತಿರೋ ಹಾಗೆ ನೀವು ಎಲ್ಲರೂ ಕೇಳಿರ್ತೀರ 73rd ಅಮೆಂಡ್ಮೆಂಟ್ ಅನ್ನೋದು ಪಂಚಾಯತ್ ರಾಜ್ ಕಾಯ್ದೆ ಅಂತ. ಸೊ ವಿಲೇಜಸ್ಗೆ ಹೇಗೆ ಸ್ವಾಯತ್ತತೆಯನ್ನ ಕೊಟ್ಟರು ಅದೇ ಟೈಮ್ನಲ್ಲಿ ನಗರಗಳಿಗೂ ಕೊಟ್ಟರು.
ಅದು 74th ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್. ಅದ್ರ ಬಗ್ಗೆ ನಮಗೆ ಸಾಕಷ್ಟು ಗೊತ್ತಿಲ್ಲ. ಪಂಚಾಯತ್ ರಾಜ್ ಕಾಯ್ದೆಗೆ ಪ್ಯಾರಲಲ್ ಕಾಯ್ದೆ ನಗರ ಪಾಲಿಕಾ ಕಾಯ್ದೆ ಅಂತ ನಾವು ಅದ್ರ ಬಗ್ಗೆ ತಿಳ್ಕೋಬೇಕು. ಯಾಕೆಂದ್ರೆ ಎಷ್ಟು ನಾವು ವಿಷಯಗಳು ಕೇಳ್ತಾ ಇರ್ತೀವಿ, ಪಂಚಾಯತ್ ರಾಜ್ ನಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ನಡೀತಾ ಇದೆ ಅಂತ. ಸಮಾನಾಂತರವಾಗಿ ನಗರ ಪಾಲಿಕೆಯಲ್ಲಿ ನಡಿಬೇಕು, ಅದು ನಡೀತಾ ಇಲ್ಲ. ಓಕೆ, ಆ 74ನೇ ತಿದ್ದುಪಡಿ ನಗರಗಳಿಗೆ ಅನ್ವಯಿಸೋದು ಏನ್ ಹೇಳುತ್ತೆ? ಪವರ್ ಟು ದ ಪೀಪಲ್ ಹೋಗ್ಬೇಕು, ಜನರಿಗೆ ಸ್ವಾಯತ್ತತೆ ಕೊಡ್ಬೇಕು, 3ನೇ ಹಂತಕ್ಕೆ ಮಾನ್ಯತೆ ಸಿಗ್ಬೇಕು. ಅದ್ರದ್ದು ಮುಖ್ಯ ಕಾರ್ಯಗಳು ಏನಿರ್ಬೇಕು? ಬರೀ ರಸ್ತೆ ಮಾಡೋದು, ಚರಂಡಿ ಮಾಡೋದು ಅಷ್ಟೇ ಇರಬಾರ್ದು, ಕಸ ಎತ್ತೋದು. ಒಂದು ಸರ್ಕಾರ ಏನೇನ್ ಕೆಲಸಗಳು ಮಾಡ್ಬೇಕು, ಸಮಗ್ರ ಅಭಿವೃದ್ಧಿಗೆ ಏನೇನ್ ಕೆಲಸ ಮಾಡ್ಬೇಕು ಅದೆಲ್ಲಾನು 3ನೇ ಹಂತದ ಸರ್ಕಾರ ಮಾಡ್ಬೇಕು ಅಂತ ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿದ್ರು. ಚೀಫ್ ಫಂಕ್ಷನ್ ಪ್ಲಾನಿಂಗ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡ್ ಸೋಷಿಯಲ್ ಜಸ್ಟಿಸ್. ಯಾರು ಹಿಂದುಳಿದಿದ್ದಾರೆ ಅವ್ರನ್ನ ಮೇಲೆ ತರೋದು ಕೆಲಸ ಕೂಡ 3ನೇ ಹಂತದಲ್ಲಿ ಆಗ್ಬೇಕು. ಯಾಕಂದ್ರೆ ಅಲ್ಲೇ ಜನರಿಗೂ ಸರ್ಕಾರಕ್ಕೂ ಅತಿ ಸಾಮೀಪ್ಯ ಒದಗಿಸೋದಕ್ಕೆ ಸಾಧ್ಯ ಆಗೋದು. ಸೊ ಹೇಗಪ್ಪ ಇದು ಒದಗಿಸೋದು ಅಂತಂದ್ರೆ ಅದರಲ್ಲಿ ವಿಕೇಂದ್ರೀಕರಣ. ಏನೇನ್ ಕೆಲಸಗಳನ್ನ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಕೈಯಲ್ಲಿ ಇಟ್ಕೊಂಡು ಮಾಡ್ತಾ ಇದೆ, ಅದರಲ್ಲಿ ಇಷ್ಟು ಕೆಲಸನ 3ನೇ ಹಂತಕ್ಕೆ ವರ್ಗಾಯಿಸ್ಬೇಕು, ಡಿಸೆಂಟ್ರಲೈಸೇಷನ್ ಮಾಡಬೇಕು. ಮತ್ತೆ ಅದರಿಂದ ಸಾಮೀಪ್ಯ ಒದಗಿಸ್ಬೇಕು ಜನರಿಗೂ ಸರ್ಕಾರಕ್ಕೂ. ಅಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತೆ ಜನರ ಸಹಭಾಗಿತ್ವ ಒದಗಿಸ್ಕೊಡ್ಬೇಕು ಅನ್ನೋದು. ಎಸ್ಪೆಷಲಿ ಅವರ ಮಾರ್ಜಿನಲೈಸ್, ಯಾರು ಹಿಂದುಳಿದಿದ್ದಾರೆ ಅವ್ರಿಗೆ ಅದೆಲ್ಲ ಒದಗಬೇಕಂತ. ಸೊ ವಿಧಾನಸೌಧದಿಂದ BBMPಗೆ ಎಲ್ಲ ಕೆಲಸಗಳು ವರ್ಗಾವಣೆ ಆಗಬೇಕು ಅಂತ. ನೆಕ್ಸ್ಟ್ ಮುಖ್ಯವಾಗಿ ಏನ್ ಹೇಳುತ್ತೆ ಈ ಸಂವಿಧಾನದ ತಿದ್ದುಪಡಿ ಅಂದ್ರೆ, ರೆಗ್ಯುಲರ್ ಎಲೆಕ್ಷನ್ ಆಗಬೇಕು ಮುನ್ಸಿಪಾಲಿಟಿಗಳಿಗೆ. ಅಡ್ಮಿನಿಸ್ಟ್ರೇಟರ್ನ ಹಾಕೋ ಆಗಿಲ್ಲ, ಅಡ್ಮಿನಿಸ್ಟ್ರೇಟರ್ ಹಾಕಿದ್ರು 6 ತಿಂಗಳೊಳಗೆ ಎಲೆಕ್ಷನ್ ಹಾಕಬೇಕು. ಮತ್ತೆ ಈ ಕೆಲಸ ಕಾರ್ಯಗಳನ್ನ 3ನೇ ಹಂತಕ್ಕೆ ವರ್ಗಾಯಿಸೋದಾದ್ರೆ ಅವ್ರು ಮಾಡ್ಬೇಕಾಗಿರೋ ಕೆಲಸಗಳಿಗೆ ಬೇಕಾದಂತ ಹಣ ಕೂಡ ವರ್ಗಾವಣೆ ಆಗಬೇಕು. ಟ್ಯಾಕ್ಸಸ್ ನ ಏನು ರಾಜ್ಯ ಮಟ್ಟದಲ್ಲಿ ಟ್ಯಾಕ್ಸಸ್ ಕಲೆಕ್ಟ್ ಆಗುತ್ತೆ ಅದರಲ್ಲಿ ಇಷ್ಟು ಶೇರ್ ಅಂತ 3rd tier ಕೊಟ್ಬಿಡ್ಬೇಕು. ಹಿಂದುಳಿದಿರೋರಿಗೆ ವಾಯ್ಸ್ ಕೊಡ್ಬೇಕು ಈ ನಗರ ಪಾಲಿಕೆಗಳಲ್ಲಿ. ಅಂದ್ರೆ SC STಗೆ ಮತ್ತೆ ಮಹಿಳೆಯರಿಗೆ ಮುಖ್ಯವಾಗಿ ಮೀಸಲಾತಿ ಮೂಲಕ ಅವ್ರಿಗೆ ಕೌನ್ಸಿಲ್ ಅಲ್ಲೇ ಒಂದು ಪ್ರಾಧಾನ್ಯತೆ ಕೊಡಬೇಕು. ಅದರಿಂದಲೇ ನಮ್ಗೆ ಇವಾಗ 33% ಲೋಕಲ್ ಬಾಡಿನಲ್ಲಿ ರಿಸರ್ವೇಶನ್ ಸಿಕ್ಕಿರೋದು, ಪಂಚಾಯತ್ ರಾಜಲ್ಲಿ ಮತ್ತೆ ನಗರ ಪಾಲಿಕೆಯಲ್ಲಿ. ಅದನ್ನ ಇವಾಗ 50% ಕೂಡ ಮಾಡಿದ್ದಾರೆ ಹೆಂಗಸರಿಗೆ. ಸೊ SC STಗೆ ಆಸ್ ಪರ್ ದೇರ್ ಪಾಪ್ಯುಲೇಷನ್. ಆಮೇಲೆ ಏನು ರಾಜ್ಯ ಸರ್ಕಾರ ಕೂತ್ಕೊಂಡು ಎಲ್ಲ ಪ್ಲಾನ್ಗಳು ಮಾಡ್ತಾ ಇತ್ತು ಅದು ಇವಾಗ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಆಗ್ಬೇಕು. ಅದಕ್ಕೆ ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ ಇರಬೇಕು. ಮೇಲಿಂದ ಬರಬಾರ್ದು ಯೋಜನೆಗಳು, ಕೆಳ ಹಂತದಿಂದ ವಿಲೇಜ್ ಮಟ್ಟದಿಂದ ಒಂದು ಮುನ್ಸಿಪಾಲಿಟಿ ಮಟ್ಟದಿಂದ ಯೋಜನೆಗಳು ಮೇಲಕ್ಕೆ ಹರಿದು ಹೋಗ್ಬೇಕು. ಬಾಟಮ್ ಅಪ್ ಅಪ್ರೋಚ್ ಬರಬೇಕು. ಅದನ್ನ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಕ್ರೋಢೀಕರಿಸಿ ಡಿಸ್ಟ್ರಿಕ್ಟ್ ಪ್ಲಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ದೊಡ್ಡ ನಗರ ಬೆಂಗಳೂರಿನಂತ ಮಹಾನಗರ ಎಲ್ಲಿ 10 ಲಕ್ಷಕ್ಕೂ ಜಾಸ್ತಿ ಜನಸಂಖ್ಯೆ ಇರುತ್ತೆ ಅಲ್ಲಿ ಒಂದು ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಟಿ ಇರಬೇಕು ಅಂತ ಸಂವಿಧಾನದಲ್ಲೇ ಹೇಳಿದ್ದಾರೆ. ಮತ್ತೆ ಅತಿ ಮುಖ್ಯವಾಗಿ 5ನೇ ವಿಷಯ, ಇದು ತುಂಬಾ ದೊಡ್ಡ ದೊಡ್ಡ ನಗರಗಳಿಗೆ ಅನ್ವಯಿಸುತ್ತೆ. ಕಾರ್ಪೊರೇಷನ್ಗಳಿಗೆ 3 ಲಕ್ಷಕ್ಕಿಂತ ಹೆಚ್ಚು ಎಲ್ಲಿ ಪಾಪ್ಯುಲೇಷನ್ ಇದೆ ಅಂತ ನಗರಗಳಲ್ಲಿ ಒಂದು ಸ್ಥಳೀಯ ಸರ್ಕಾರ ಇದ್ರೂ ಸಾಲದು. ಅಲ್ಲಿ ಕೂಡ ಸಾಮೀಪ್ಯ ಒದಗಿಸೋಕ್ ಆಗಲ್ಲ. ಯಾಕೆಂದ್ರೆ 3 ಲಕ್ಷ ಜನ ಒಂದು ಕೌನ್ಸಿಲ್ ಇದ್ರೆ ಅವ್ರದ್ದು ಎಲ್ಲ ಗ್ರೀವೆನ್ಸಸ್ ಸಾಮೀಪ್ಯ ಒದಗೋದಿಲ್ಲ ಸಾಲ್ವ್ ಮಾಡೋದಕ್ಕೆ. ಅದರಿಂದ ಅಂತ ಮಹಾನಗರಗಳಲ್ಲಿ ವಾರ್ಡ್ ಮಟ್ಟದಲ್ಲಿ ಸಮಿತಿಗಳಾಗಬೇಕು, 4ನೇ ಹಂತ ರಚನೆ ಆಗಬೇಕು. ವಾರ್ಡ್ ಮಟ್ಟದಲ್ಲಿ ಸಮಿತಿ ಆಗ್ಬೇಕು. ಅಂದ್ರೆ ಈ ಸಮಿತಿಗಳು ಹೇಗಾಗ್ಬೇಕು, ಅವ್ರನ್ನ ಹೇಗೆ ರಚಿಸ್ಬೇಕು ಅನ್ನೋದನ್ನ ಸಂವಿಧಾನದಲ್ಲಿ ಹೇಳಲಿಲ್ಲ.
ಅದನ್ನ ರಾಜ್ಯಕ್ಕೆ ಬಿಟ್ರು. ನಿಮ್ಮ ರಾಜ್ಯಕ್ಕೆ ನಿಮ್ಗೆ ಹೆಂಗ್ ಬೇಕೋ ಹಂಗೆ ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳಿದ್ರು. ನೆಕ್ಸ್ಟ್, ಸೊ ಯಾವ ಕೆಲಸಗಳನ್ನ ಮುನ್ಸಿಪಾಲಿಟಿಗಳು ಮಾಡಬೇಕು, ಯಾವ್ಯಾವ್ದನ್ನ ಹಸ್ತಾಂತರ ಮಾಡಬೇಕು ಅನ್ನೋದಕ್ಕೆ 12ನೇ ಸ್ಕೆಡ್ಯೂಲ್ ಅನ್ನೋದ್ರಲ್ಲಿ ಒಂದು ಲಿಸ್ಟ್ ಮಾಡಿದ್ರು. ಪಂಚಾಯತ್ ರಾಜ್ಗೆ 27 ಕೆಲಸಗಳನ್ನ ವರ್ಗಾವಣೆ ಮಾಡಿದ್ದಾರೆ. ಅವರೇ ಎಲ್ಲ ವಿಲೇವಾರಿ ಮಾಡ್ಬೇಕಂತ. ಅದು ಯಾಕೋ ಅಂದ್ರೆ ನಗರಗಳಿಗೆ ಬರೀ 18 ಕೆಲಸಗಳನ್ನ ವರ್ಗಾವಣೆ ಮಾಡಬೇಕು ಅಂದ್ರೆ ಅದನ್ನು ಸಂವಿಧಾನದಲ್ಲಿಟ್ಟು ಕಡ್ಡಾಯ ಮಾಡಿಲ್ಲ, ಇದು ಮಾಡಲೇಬೇಕು ಅಂತ ಹೇಳಿಲ್ಲ. ಡಿಸ್ಕ್ರಿಷನರಿ ಆಗಿ ಇದರಿಂದಲೇ ನಿಮ್ಗೆ ಯಾವ್ದು ಬೇಕೋ ಅದನ್ನ ನಿಮ್ಮ ನಗರಗಳಿಗೆ ವರ್ಗಾಯಿಸ್ಬೋದು ಅಂತ ಹೇಳಿದ್ದಾರೆ. ಸೊ ಯೂಶುವಲ್ ಮುನ್ಸಿಪಾಲಿಟಿ ಫಂಕ್ಷನ್ಸ್ ಏನೇನಿರುತ್ತೆ ಅದೆಲ್ಲ ಇದೆ. ಅದ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರು ಇವನ್ನ ಅಳವಡಿಸ್ಕೊಂಡಿದ್ದಾರೆ. ಪ್ಲಾನಿಂಗ್ ಫಾರ್ ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಅದು ಹೊಸ ಕರ್ತವ್ಯ ಮುನ್ಸಿಪಾಲಿಟಿಗಳಿಗೆ ಕೊಟ್ಟಿರೋದು. ಸ್ಲಮ್ ಇಂಪ್ರೂವ್ಮೆಂಟು, ಅರ್ಬನ್ ಪಾವರ್ಟಿ ಅಲಿವಿಯೇಷನ್, ಯಾವ ಕೆಲಸಗಳು ಆಗದೆ ಬಿಟ್ಟಿದ್ದಾವೆ, ಅಭಿವೃದ್ಧಿ ಯಾರು ಆಗಿಲ್ಲ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಸ್ಥಳೀಯ ಸರ್ಕಾರನೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೇಫ್ ಗಾರ್ಡಿಂಗ್ ಇಂಟ್ರೆಸ್ಟ್ ಆಫ್ ವೀಕರ್ ಸೆಕ್ಷನ್ಸು, ಹ್ಯಾಂಡಿಕ್ಯಾಪ್ಟು ಅಂತವ್ರದ್ದೆಲ್ಲ ಇಂಟ್ರೆಸ್ಟ್. ನೆಕ್ಸ್ಟ್, ಸೊ ಅದು 18 ಲಿಸ್ಟ್ ಕೊಟ್ಟಿದ್ದೀವಿ. ನಿಮ್ಗೆಲ್ರಿಗೂ ಪ್ರಿಂಟ್ಔಟ್ ಕೊಟ್ಟಿದ್ದಾರೆ ಅನ್ಸುತ್ತೆ. ಸೊ ಪ್ರತಿಯೊಂದು ನಾನು ಹೇಳಕ್ ಹೋಗಲ್ಲ. ಬಟ್ ನಾವು ಏನು ಮುಖ್ಯವಾಗಿ ನೋಡಬೇಕು ಅಂತಂದ್ರೆ ಇದರಲ್ಲಿ ಮೂಲಭೂತವಾಗಿ ಜನರಿಗೆ ಏನು ಬೇಕು ಆ ವಿಷಯಗಳನ್ನೇ ಹಸ್ತಾಂತರ ಮಾಡಿಲ್ಲ ನಗರ ಪಾಲಿಕೆಗಳಿಗೆ. ಅವು ಯಾವುವು ಅಂದರೆ ನಾನು ರೆಡ್ಡಲ್ಲಿ ತೋರಿಸಿದ್ದೀನಿ. ಫುಡ್ ಸೆಕ್ಯೂರಿಟಿ, ರೇಷನ್ ಶಾಪು ಹಸ್ತಾಂತರ ಆಗಿಲ್ಲ ಸ್ಥಳೀಯ ಸರ್ಕಾರಕ್ಕೆ, ಇನ್ನು ಅದು ರಾಜ್ಯ ಸರ್ಕಾರನೇ ರೇಷನ್ ಶಾಪ್ಗಳನ್ನ ರನ್ ಮಾಡೋದು. ಪ್ರೈಮರಿ ಎಜುಕೇಶನ್, ಪ್ರತಿಯೊಂದು ಮಗುನು ಶಾಲೆಗೆ ಹೋಗ್ಬೇಕು ಅನ್ನೋದನ್ನ ರಾಜ್ಯ ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನದಿಂದ ನೋಡ್ತಾ ಇದ್ದಾರೆ ಹೊರತು ನಮ್ಮ ಮುನ್ಸಿಪಾಲಿಟಿ ಅವ್ರು ನೋಡ್ತಾ ಇಲ್ಲ. ಪ್ರೈಮರಿ ಹೆಲ್ತ್ ಕೇರ್, ಬೆಂಗಳೂರಿನಲ್ಲಿ ಇರೋರಿಗೆ ಗೊತ್ತಾಗುತ್ತೆ, ಒಂದು ಪ್ರೈಮರಿ ಹೆಲ್ತ್ ಕೇರ್ ಸಿಸ್ಟಮೇ ಇಲ್ಲ ಅರ್ಬನ್ ಏರಿಯಾನಲ್ಲಿ. ಸೊ ಮತ್ತೆ ಉದ್ಯೋಗ ಕಲ್ಪಿಸೋದು ಅಥವಾ ಉದ್ಯೋಗಕ್ಕೆ ಉದ್ಯೋಗ ಅವಕಾಶ ಹೆಚ್ಚಿಸೋದು ಅದು ಹೆಚ್ಚಾಗಿ ಆಗ್ತಾ ಇಲ್ಲ. ಒಂದು ಲೇಬರ್ ಲಾ ಇಂಪ್ಲಿಮೆಂಟೇಷನ್ ಕೂಡ ಮುನ್ಸಿಪಾಲಿಟಿಗಳ ಮೂಲಕ ಆಗ್ತಾ ಇಲ್ಲ, ಅದು ಸ್ಟೇಟ್ ಲೇಬರ್ ಡಿಪಾರ್ಟ್ಮೆಂಟೇ ನೋಡ್ಕೋತಾ ಇದೆ. ಸೊ ಈ ಫುಡ್ ಸೆಕ್ಯೂರಿಟಿ, ಪ್ರೈಮರಿ ಎಜುಕೇಶನ್, ಪ್ರೈಮರಿ ಹೆಲ್ತ್ ಅವೆಲ್ಲಾನು ಸ್ಟೇಟ್ ಗವರ್ಮೆಂಟೇ ನೋಡ್ಕೊತಾ ಇರೋ ಕೆಲಸಗಳು. ಅದನ್ನ ಅಂದ್ರೆ ಗ್ರಾಮ ಪಂಚಾಯತಲ್ಲಿ ಹಸ್ತಾಂತರ ಮಾಡಿದ್ದಾರೆ ಗ್ರಾಮಗಳು. ಸೊ ಇದು ನಾವು ಯಾಕೆ ನಮ್ಗೆ ಒಂಥರ ಮಲ್ತಾಯಿ ಧೋರಣೆ ತೋರಿಸಿದ್ದಾರೆ ನಗರಗಳಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಪಂಚಾಯತ್ ರಾಜ್ ಕಾಯ್ದೆನಲ್ಲಿ ಇಷ್ಟೆಲ್ಲ ಒಳ್ಳೆ ಅಂಶಗಳಿದೆ ನಿಜವಾಗಿ ಆ ಉದ್ದೇಶಗಳನ್ನ ಪೂರೈಸೋದಕ್ಕೆ. ನಾವೇನು ಹೊಣೆಗಾರಿಕೆ, ಪಾರದರ್ಶಕತೆ ಅಂತ ಸಾಮೀಪ್ಯ ಅಂತೆಲ್ಲ ಹೇಳ್ತೀವಿ, ಅದೆಲ್ಲ ನಾವು ಕಂಡ್ಕೋಬಹುದು ಪಂಚಾಯತ್ ರಾಜ್ ಕಾಯ್ದೆಯಲ್ಲಿ. ಬಟ್ ಅದೇ ನಗರ ಪಾಲಿಕಾ ಕಾಯ್ದೆಯಲ್ಲಿ ನಾವು ಅದನ್ನು ಕಾಣ್ತಾ ಇಲ್ಲ. ಸಂವಿಧಾನ ತಿದ್ದುಪಡಿ ಮಾಡಿದ್ರು ಈ ಲ್ಯಾಕ್ಯುನೆಗಳು ಉಳ್ಕೊಂಡಿದೆ. ಏನಪ್ಪಾ ಅಂತಂದ್ರೆ ಗ್ರಾಮ ಪಂಚಾಯತ್ 400 ಜನಕ್ಕೆ ಒಬ್ಬರನ್ನ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಮಾಡಿದ್ದಾರೆ. ಪಾಪ್ಯುಲೇಷನ್ ಕ್ರೈಟೀರಿಯಾ ಇದೆ, ಇಷ್ಟು ಜನಕ್ಕೆ ಒಬ್ಬ ಇರಬೇಕು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ಅದರಿಂದ ಸಾಮೀಪ್ಯ ಬರುತ್ತೆ. 400 ಜನ ಒಂದು ಹಳ್ಳಿನಲ್ಲಿದ್ರೆ ಅವ್ರಿಗೊಬ್ಬ ಚುನಾಯಿತ ಪ್ರತಿನಿಧಿ. ಅದೇ ಕಂಪೇರ್ ಮಾಡ್ಕೊಂಡ್ರೆ ಬೆಂಗಳೂರಿನಲ್ಲಿ 35,000 ಜನಕ್ಕೆ ಒಬ್ಬ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್. ಆಮೇಲೆ ಸೊ ಸಾಮೀಪ್ಯ ಎಲ್ಲಿಂದ ಬರುತ್ತೆ? ಟೋಟಲ್ ಬೆಂಗಳೂರಿನಲ್ಲಿ 198 ಇದ್ದಾರೆ, ಬಟ್ ಪಾಪ್ಯುಲೇಷನ್ ಇಸ್ 8.5 million. ಸೊ ಪಂಚಾಯತ್ ರಾಜ್ ಕಾಯ್ದೆನಲ್ಲಿ ಕಡ್ಡಾಯವಾಗಿ ವರ್ಷಕ್ಕೆ 2 ಬಾರಿ ಆದ್ರೂ ಗ್ರಾಮ ಸಭೆ ನಡಿಬೇಕು. ಗ್ರಾಮ ಸಭೆ ಅಂದ್ರೆ ಯಾರು? ಎಲ್ಲ ಮತದಾರರು, ಆ ಹಳ್ಳಿಯ ಮತದಾರರು ಸೇರಿ ಸಭೆ ನಡೆಸೋದು, ಅದು ಗ್ರಾಮ ಸಭೆ. ಆದ್ರೆ ನಗರ ಪಾಲಿಕಾ ಕಾಯ್ದೆಯಲ್ಲಿ ಗ್ರಾಮ ಸಭೆ, ವಾರ್ಡ್ ಸಭೆ ನಡೆಸಬೇಕು ಅಂತ ಇಲ್ವೇ ಇಲ್ಲ. ಸೊ ಗ್ರಾಮ ಸಭೆಗೆ ಕರ್ತವ್ಯಗಳನ್ನ ಕೊಟ್ಟಿದ್ದಾರೆ. ಬೆನಿಫಿಷರಿಗಳನ್ನ ಅವ್ರು ಸೆಲೆಕ್ಟ್ ಮಾಡಬೇಕು. ಪೂವರ್ ಅಂದ್ರೆ ಯಾರು ಅಂದ್ರೆ ಅವ್ರು ಸೆಲೆಕ್ಟ್ ಮಾಡಬೇಕು. ಆಶ್ರಯ ಮನೆ ಯಾರಿಗೆ ಕೊಡ್ಬೇಕು ಅವ್ರು ಸೆಲೆಕ್ಟ್ ಮಾಡಬೇಕು. ಅದನ್ನ ಯಾರು ಚೇಂಜ್ ಮಾಡೋದಕ್ಕೆ ಅಧಿಕಾರ ಇಲ್ಲ. ಅವ್ರು ಹೇಳಿದ್ದೆ ಕಡೆ ವರ್ಡ್. ಆಮೇಲೆ ಎಷ್ಟು ಹಣ ಬಂತು, ಏನೇನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಜಮಾಬಂದಿ ಪ್ರೋಗ್ರಾಮ್ ಅಂತ ಇದೆ. ಅದರಲ್ಲಿ ಅವರು ಗ್ರಾಮ ಸಭೆ ಮುಂದೆ ಇಡಬೇಕು. ಎಷ್ಟು ಹಣ ಬಂತು, ಎಷ್ಟು ಹಣ ಖರ್ಚು ಮಾಡಿದ್ವಿ, ಏನೇನಿಗೆ ಖರ್ಚು ಮಾಡಿದ್ವಿ, ಅದನ್ನ ಬೋರ್ಡ್ ಮೇಲೆ ಪೈಂಟ್ ಮಾಡ್ಬೇಕು. ನೀವು ಗ್ರಾಮ ಪಂಚಾಯತ್ಗಳಿಗೆ ಹೋಗಿದ್ರೆ ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ಪಕ್ಕದಲ್ಲಿ ದೊಡ್ಡ ಬೋರ್ಡ್ ಹಾಕಿ
ಎಲ್ಲ ಪೇಂಟ್ ಮಾಡಿ ಇಟ್ಟಿರ್ತಾರೆ, ಎಷ್ಟೆಷ್ಟು ಏನೇನು ಕೆಲಸ ನಡೀತು ಅಂದ್ಬಿಟ್ಟು ಅದು ಮಾಡಬೇಕು ಅಂತ ನಗರ ಪಾಲಿಕೆ ಕಾಯ್ದೆಯಲ್ಲಿ ಹೇಳಿಲ್ಲ. ಸೊ ನಿಮ್ಮ ಕೌನ್ಸಿಲರ್ ಯಾರಾದರೂ ಬೋರ್ಡ್ ಪೇಂಟ್ ಮಾಡಿದಾರಾ ಏನೇನು ಕೆಲಸ ಮಾಡಿದೆ ಅಂತ? ಎಲ್ಲೂ ಇಲ್ಲ. ಮತ್ತೆ ಜಮಾಬಂದಿ ಪ್ರೋಗ್ರಾಮು ನಡೆಯೋದಿಲ್ಲ, ವಾರ್ಡ್ ಸಭೆ ನಡೆಯೋದಿಲ್ಲ. ಆಮೇಲೆ ಕಡೆದಾಗಿ ಗ್ರಾಮ ಸಭೆ ಸೋಷಿಯಲ್ ಆಡಿಟ್ ಮಾಡಬೇಕು ಅಂತಿದೆ. ಅಂದ್ರೆ ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆ ಮಾಡ್ಬೇಕಂದ್ರೆ ಅವ್ರು ಏನ್ ಅಕೌಂಟ್ಸ್ ಇಡ್ತಾರೆ ಜಮಾಬಂದಿ ಪ್ರೋಗ್ರಾಮ್ ನಲ್ಲಿ, ಅದನ್ನ ಸರ್ಟಿಫೈ ಮಾಡಬೇಕು ಜನ ಮತದಾರರು. ಹೌದು ಈ ಕೆಲ್ಸಗಳಾಗಿದೆ, ಇದಕ್ಕೆ ಇಷ್ಟು ಖರ್ಚು ಮಾಡಿರೋದು ಸರಿ, ಇಷ್ಟು ಕೆನಾಲ್ ತೋಡಿದ್ದಾರೆ, ಇಷ್ಟು ಬಾವಿ ತೋಡಿದ್ದಾರೆ, ಇಷ್ಟು ಬೋರ್ವೆಲ್ ಹಾಕಿದ್ದಾರೆ ಅಂತ ಅವರು ಸರ್ಟಿಫೈ ಮಾಡಬೇಕು. ಅವಾಗಲೇ ಅದು ಪಾಸ್ ಆಗೋದು ಬಿಲ್ಲು. ಬಟ್ ವಾರ್ಡ್ ಸಭೆ ಮಾಡೋದು ಇಲ್ಲ, ನಮಗೆ ಆ ಬಿಲ್ಲು ಸೋಷಿಯಲ್ ಆಡಿಟ್ ನಾವು ಯಾರು ಮಾಡಿಲ್ಲ. ಸೊ ಇದೆಲ್ಲ ನ್ಯೂನತೆ ನಗರ ಪಾಲಿಕಾ ಕಾಯ್ದೆನಲ್ಲಿ ತಂದಿಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ವಾರ್ಡ್ ಸಮಿತಿಗಳಾಗಬೇಕು ಮಹಾನಗರಗಳಲ್ಲಿ, ಕಾರ್ಪೊರೇಷನ್ ಇರೋ ಊರಿನಲ್ಲಿ ಅಂತ ಹೇಳಿದ್ರಲ್ಲ, ವಾರ್ಡ್ ಸಮಿತಿ ಮಾಡೋದಕ್ಕೆ ಯಾರಿಗೂ ಇಚ್ಛೆ ಇರಲಿಲ್ಲ ಕೌನ್ಸಿಲರ್ಗಳಿಗೆ. ಸೊ ಅವ್ರೇನ್ ಮಾಡಿದ್ರು, ವಾರ್ಡ್ ಸಮಿತಿ ರೂಲ್ಸ್ ಎಲ್ಲ ಫ್ರೇಮ್ ಮಾಡೋದಕ್ಕೆ ನಾವು ಎಷ್ಟೋ ಒತ್ತಡ ಹಾಕಿದ್ವಿ ಸಿವಿಕ್ ಇಂದ. ನಮ್ಮ ಒತ್ತಡದ ಮೇರೆಗೆ ಅವರು ರೂಲ್ಸ್ ಫ್ರೇಮ್ ಮಾಡಿದ್ರು. ಅದು ರೂಲ್ಸ್ ಫ್ರೇಮ್ ಆದ್ರೂ ವಾರ್ಡ್ ಸಮಿತಿ ರಚನೆಗಳಾಗ್ಲಿಲ್ಲ. ರಚನೆ ಮಾಡಿ ಅಂತ ನಾವು ಒತ್ತಾಯ ಮಾಡಿದ್ಮೇಲೆ ಬೆಂಗಳೂರಿನಲ್ಲಿ ಮಾತ್ರ ವಾರ್ಡ್ ಸಮಿತಿಗಳು ರಚನೆ ಮಾಡಿದ್ರು. ಬೇರೆ ಮಹಾನಗರಗಳಲ್ಲಿ ಅದು ಕೂಡ ಆಗ್ಲಿಲ್ಲ. ಇವಾಗ್ಲೂ ಕೂಡ ಅದು ಸಂವಿಧಾನದ ಒಂದು ಉಲ್ಲಂಘನೆ ಆಗ್ತಾ ಇದೆ. ಮತ್ತೆ ನಾವು ಅದನ್ನ ಅಧ್ಯಯನ ಮಾಡಿದ್ವಿ. ವಾರ್ಡ್ ಸಮಿತಿ ಆದ್ಮೇಲೆ ಅವ್ರು ಹೇಗೆ ಕೆಲಸ ಮಾಡ್ತಾ ಇದ್ರು ಅಂತ ಅಧ್ಯಯನ ಮಾಡಿದ್ವಿ. ಅದರಲ್ಲಿ ತುಂಬಾ ನ್ಯೂನತೆಗಳು ಕಾಣ್ತು. ಯಾಕೆಂದ್ರೆ 4 ವಾರ್ಡ್ ಸೇರಿಸಿ 1 ವಾರ್ಡ್ ಸಮಿತಿ ಮಾಡಿದ್ರು. ಆಮೇಲೆ ಅಲ್ಲಿ ಇರುವ ಕೌನ್ಸಿಲರ್ಗಳು ಅದಕ್ಕೆ ಮೆಂಬರ್ಸ್ ಆಗಿರ್ತಾರೆ, ಅವರು ಒಬ್ರಿಗೊಬ್ರಿಗೆ ಜಗಳ ಆಗ್ತಾ ಇತ್ತು. ಜೊತೆಗೆ ಯಾರು ವಾರ್ಡ್ ಸಮಿತಿಲಿ ಇರಬೇಕು ಅನ್ನೋದನ್ನ ನಾಮನಿರ್ದೇಶನ ಮಾಡಬೇಕು ಅಂತ ಬರ್ದಿತ್ತು. 5 ಜನನ್ನ ಆ ಏರಿಯಾಲಿ ಇರೋರು ಸಿವಿಲ್ ಸೊಸೈಟಿ ಮೆಂಬರ್ಸ್ ಇರ್ಬೋದು ಅಥವಾ ಒಳ್ಳೆ ಯಾರೋ ಪ್ರಾಮಿನೆಂಟ್ ಸಿಟಿಸನ್ಸ್ ಇರ್ಬೋದು, ಅವ್ರನ್ನ ನಾಮನಿರ್ದೇಶನ ಮಾಡಬೇಕು. ಆದ್ರೆ ಗವರ್ಮೆಂಟ್ ಅವರು ಏನ್ ಮಾಡಿದ್ರು, ಬರೀ ಪಾರ್ಟಿ ವರ್ಕರ್ಸ್, ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ ಪಾರ್ಟಿ ವರ್ಕರ್ಸ್ನೇ ನಾಮಿನೇಟ್ ಮಾಡಿದ್ರು. ಸೊ ತುಂಬಾ ಅದು ಅವರು ಜನರಿಗೆ ಹೊಣೆಗಾರರಾಗಿರ್ಲಿಲ್ಲ, ಪಾರ್ಟಿಗೆ ಹೊಣೆಗಾರರಾಗಿದ್ರು. ಸೊ ಕೌನ್ಸಿಲರ್ಸ್ಗೂ ಅವ್ರು ಬೇಕಾಗಿರ್ಲಿಲ್ಲ. JDS ಕೌನ್ಸಿಲರ್ ಇದ್ರೆ ಅವ್ರಿಗೆ ಈ ಕಾಂಗ್ರೆಸ್ ವರ್ಕರ್ಸ್ ಅಲ್ಲಿ ಬೇಕಾಗಿರ್ಲಿಲ್ಲ ವಾರ್ಡ್ ಸಮಿತಿಲಿ. ಆಮೇಲೆ ಅವ್ರಿಗೆ ಸಾಕಷ್ಟು ಅಧಿಕಾರ, ಫೈನಾನ್ಸ್ ಏನು ಕೊಟ್ಟಿಲ್ಲ ವಾರ್ಡ್ ಸಮಿತಿಗೆ. ಸೊ ಅವ್ರೇನು ಕೆಲಸಗಳು ಮಾಡ್ತಾ ಇರ್ಲಿಲ್ಲ, ಜನರ ಸಹಭಾಗಿತ್ವ ಅಂತೂ ಮೊದಲೇ ಇರಲಿಲ್ಲ. ಯಾ ಸೊ ನೆಕ್ಸ್ಟ್, ಸೊ ಏನು ಲೋಕಲ್ ಲೆವೆಲ್ ಅಲ್ಲಿ ನೆಕ್ಸಸ್ ಇದೆ ಕೌನ್ಸಿಲರ್ಗೆ, ಕಾಂಟ್ರಾಕ್ಟರ್ಗಳಿಗೆ, ಬ್ಯೂರೋಕ್ರಾಟ್ಸ್ಗೆ, ಆ ನೆಕ್ಸಸ್ ನ ಅವರು ಹೊಡೆಯೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಈ ಅಪಾರದರ್ಶಕತೆ ಯಾವುದು ನಾವು ಕಾಣಲಿಲ್ಲ. ಸೊ ಇದನ್ನ ಪಾಸ್ ಮಾಡ್ಬೋದು. ಸೇಮ್ ಥಿಂಗ್, ವಿಕೇಂದ್ರೀಕರಣ ಅಂತೂ ಸಾಧ್ಯ ಆಗಲಿಲ್ಲ ಆ ವಾರ್ಡ್ ಕಮಿಟಿಗಳಿಂದ. ಸೊ ಈ ನ್ಯೂನತೆಗಳನ್ನ ಹೋಗ್ಸೋದಕ್ಕೋಸ್ಕರ ಕೇಂದ್ರ ಸರ್ಕಾರದವರು ಇದನ್ನ ಕಂಡ್ರು, ಯಾವ ರಾಜ್ಯದಲ್ಲೂ ಸರಿಯಾಗಿ ನಡೀತಾ ಇಲ್ಲ ನಗರ ಪಾಲಿಕಾ ಕಾಯ್ದೆದು ಅನುಷ್ಠಾನ. ಸೊ ಅವ್ರು JNNURM ಅನ್ನೋ ಮಿಷನ್ ಅಡೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಗಳಿಗೆ ಹಣ ಕೊಡ್ತೀವಿ ಅಂತ ಮುಂದೆ ಬಂದ್ರಲ್ಲ, ನಿಮ್ಗೆಲ್ಲ ಗೊತ್ತಿರ್ಬೋದು. ತುಂಬಾ ದೊಡ್ಡ ಪ್ರಾಜೆಕ್ಟ್ಗಳು JNNURM ಅಡೆ ಬರ್ತಾ ಇದೆ. ಅದು ಕೇಂದ್ರ ಸರ್ಕಾರದ ಅನುದಾನದ ಯೋಜನೆ. ಅವ್ರು ಹೇಳಿದ್ರು, ನೀವು ಈ ಹಣ ಪಡ್ಕೋಬೇಕು ಅಂತಂದ್ರೆ ಈ ಷರತ್ತುಗಳನ್ನ ಪಾಲಿಸ್ಬೇಕು. ಏನ್ ಷರತ್ತು ಅಂತಂದ್ರೆ, ನೀವೆಲ್ಲರೂ ಒಂದು ನಿಮ್ಮ ನಗರಗಳಿಗೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಲಾ ತರಬೇಕು. ಈ 74th ಅಮೆಂಡ್ಮೆಂಟ್ ಅಲ್ಲಿರೋ ನ್ಯೂನತೆ ಹೋಗಿಸಿ ನಿಜವಾದ ಜನರ ಸಹಭಾಗಿತ್ವ, ಭಾಗವಹಿಸಿಕೆ ತರೋದಕ್ಕೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಲಾ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಸೊ ಅದನ್ನ ತರಲಿಲ್ಲ ಇವರು. 2005 ನಲ್ಲಿ ಒಪ್ಪಂದ ಮಾಡ್ಕೊಂಡ್ರು ಕೇಂದ್ರ ಸರ್ಕಾರದ ಜೊತೆ, ಈ ಕಾನೂನು ತರ್ತೀವಿ. ಆ ಒಪ್ಪಂದದ ಪ್ರಕಾರ ಸೆಂಟರ್ ಹಣ ಬಿಡುಗಡೆ ಮಾಡ್ಕೊಂಡು ಬಂದ್ರು JNNURM ಮಾಡಿ. ಆದ್ರೆ 2010 ಆದ್ರೂ ಕೂಡ ಇವರು ಆ ಲಾನ ಪಾಸ್ ಮಾಡ್ಲಿಲ್ಲ. ಬಿಕಾಸ್ MLAಗಳಿಗೂ ಇಷ್ಟ ಇಲ್ಲ, ಕೌನ್ಸಿಲರ್ಗಳಿಗೂ ಅದು ಬೇಕಾಗಿರ್ಲಿಲ್ಲ. ಸೊ ಅವರು
ಪಾಸ್ ಮಾಡದೇ ಇದ್ದಿದ್ದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ನವರು ಇನ್ಮೇಲೆ ನಿಮ್ಗೆ ಹಣ ಕೊಡೋಲ್ಲ JNNURM ನೀವು ಷರತ್ತುಗಳನ್ನ ಪಾಲಿಸಿಲ್ಲ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಲಾ ತಂದಿಲ್ಲ ಅಂದ್ಬಿಟ್ಟು ಹಣನ ಹಿಂದಕ್ಕೆ ಇಟ್ಕೊಂಡ್ಬಿಟ್ರು. ಆ ಹಣ ಬರ್ಲಿಲ್ವಲ್ಲ ಅಂದ್ಬಿಟ್ಟು ಯಾವುದೋ ಒಂದು ನಾಮಕಾವಾಸ್ತೆಗೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಲಾ ತಂದು ನಾವು ತಂದಿದ್ದೀವಿ ಅಂತ ಸೆಂಟರ್ಗೆ ತೋರಿಸ್ಕೊಳ್ಳೋಕ್ಕೋಸ್ಕರ ಹೋದ ವರ್ಷ 2011 ಜಾನ್ವರಿನಲ್ಲಿ ದಿಢೀರ್ ಅಂತ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅವರು ಒಂದು ಲಾನ ಅಸೆಂಬ್ಲಿಗೆ ಕಳಿಸ್ಬಿಟ್ರು. ಅದು ನಮ್ಗೆ ಹೇಗೋ ಗೊತ್ತಾಗಿ ಸಿವಿಕ್ ಸಂಸ್ಥೆಗೆ ಆ ಲಾದು ಡ್ರಾಫ್ಟ್ ನಾವು ಹೇಗೋ ಪಡ್ಕೊಂಡು, ಯಾಕೆಂದ್ರೆ ಜನರ ಸಹಭಾಗಿತ್ವ ಕಾಯ್ದೆ ಅನ್ನೋದ್ರಲ್ಲಿ ಜನರ ಸಹಭಾಗಿತ್ವ ಇರಲಿಲ್ಲ, ಕೇಳಲೂ ಇಲ್ಲ ಹೇಗಿರ್ಬೇಕು ಅದು ಕಾನೂನು ಅದನ್ನ ಮಂಡ್ಸೋಕ್ ಮುಂಚೆ ಅಂತ. ಸೊ ಅದನ್ನ ನಾವು ಎಷ್ಟೋ ಮೀಟಿಂಗ್ಗಳು ಮಾಡಿ ಸಜೆಷನ್ಸ್ ಎಲ್ಲ ಕೊಟ್ರಿ, ಸರಿಗಿಲ್ಲ, ಅವ್ರು ಮಾಡಿರೋದನ್ನು ನಾಮಕಾವಾಸ್ತೆಗೆ ಮಾಡಿದ್ದಾರೆ, ಸರಿಗಿಲ್ಲ, ನೀವು ಸರಿಯಾದ ಲಾ ತರಬೇಕು ಅಂತ ನಾವು ಎಷ್ಟೋ ಸಜೆಷನ್ಸ್ ಹೇಳಿದ್ರು ಕೂಡ ಅದನ್ನ ಒಂದು ವಾರದಲ್ಲೇ ಪಾಸ್ ಮಾಡಿಬಿಟ್ಟು ಆ ನ್ಯೂನತೆಗಳು ಇನ್ನೂ ಹಾಗೆ ಇದೆ. ಸೊ ಇವಾಗ ಮುಂದಕ್ಕೆ ಅದ್ರಲ್ಲಿ ಏನಿದೆ ಅಂತ ರಾಜೇಶ್ವರಿ ಹೇಳಿ ಅಂತ ಕೇಳಿಸ್ಕೊಳ್ಳಿಲ್ಲ ಅಂತ ಹಾಗೆ ಹೇಳ್ತಾ ನಾನೇ ಅದನ್ನ ಆಪರೇಟ್ ಮಾಡಲ್ಲ. ಇದು ಮಾಡೆಲ್ ನಗರರಾಜ್ ಬಿಲ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ JNNURM ಕೆಳಗಡೆ ಇದನ್ನ ತಿದ್ದುಪಡಿ ಮಾಡಬೇಕು ಅಂತ ಹೇಳಿದಾಗ ಕೂಡ ಇದೇ ತರ ತಿದ್ದುಪಡಿನಲ್ಲಿ ಈ ಅಂಶಗಳು ಇರಬೇಕು ಅಂತ ಒಂದು ಮಾದರಿ ನಗರರಾಜ್ ಬಿಲ್ ಅಂತ ಹೇಳಿ ಪಾಸ್ ಮಾಡಿ ಅದನ್ನ ಕಳಿಸಿದ್ರು. ಅದರಲ್ಲಿ ಮುಖ್ಯ ಅಂಶಗಳು ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದಾನೆ ಒಂದು ಇದು ಮಾಡೆಲ್ ಆಗಿರ್ಬೇಕು, ಇದ್ರ ಪ್ರಕಾರನೇ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಅದ್ರ ಪ್ರಕಾರ ಏರಿಯಾ ಸಭಾಗಳನ್ನ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಗ್ರಾಮ ಸಭೆಗಳಲ್ಲಿ ಒಂದು ಇಡೀ ಗ್ರಾಮಕ್ಕೆ ಒಂದು ಸಭೆ ಮಾಡ್ಬೋದು, ಗ್ರಾಮ ಪಂಚಾಯತಿಗೆ ಒಂದು ಸಭೆ ಮಾಡ್ಬೋದು, ಆದ್ರೆ ನಗರಗಳಲ್ಲಿ ಅದು ಸಾಧ್ಯ ಇಲ್ಲ. ಅಥವಾ ಒಂದು ವಾರ್ಡ್ಗೂ ಕೂಡ ಸಾಧ್ಯ ಆಗಲ್ಲ, ಯಾಕಂದ್ರೆ 35,000 40,000 ಜನಸಂಖ್ಯೆ ಇರುತ್ತೆ ಅಂತ ಹೇಳ್ಬಿಟ್ಟು ಆ ವಾರ್ಡ್ನ ಕೂಡ ಮತ್ತೆ 4ನೇ ಹಂತಕ್ಕೆ ವಿಂಗಡಣೆ ಮಾಡಿ ನೆರೆಹೊರೆ ಸಭೆಗಳು ಅಥವಾ ಏರಿಯಾ ಸಭೆಗಳು ಅಂತ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು 3,000 ಪಾಪ್ಯುಲೇಷನ್ ಅಂದ್ರೆ ಅವ್ರ ಅಂದಾಜು ತಗೊಂಡಿದ್ದು ಒಂದು ವಾರ್ಡ್ಗೆ 30,000 ಜನಸಂಖ್ಯೆ ಬರುತ್ತೆ, ಅದರಿಂದ 3,000ಕ್ಕೆ ಒಂದು ನೆರೆಹೊರೆ ಸಮಿತಿ ಮಾಡಿ ಅಂತ ಹೇಳ್ತಾರೆ. ಇದು ನಗರ ಪಾಲಿಕೆಗೆ ಮಾತ್ರ ಅಲ್ವಾ? ಹೌದು, ಮಹಾನಗರ ಪಾಲಿಕೆ ಮಾತ್ರನೇ ನೆರೆಹೊರೆ ಸಭೆಗಳು. ಕರ್ನಾಟಕದಲ್ಲಿ ಬೆಂಗಳೂರು ಒಂದೇ ತಾನೆ? ಇಲ್ಲ, 8 ಇದೆ. ಹೌದು, ಮೈಸೂರು, ಮಂಗಳೂರು, ಬೆಳಗಾವಿ, 8 ನಗರಗಳಿಗೆ ವಾರ್ಡ್ ಸಭೆ ಏರಿಯಾ ಸಭೆಗಳು ಮಾಡಬೇಕು. ಆದ್ರೆ ಎಲ್ಲಾ ನಗರ ಪಾಲಿಕೆಗಳಿಗೆ ವಾರ್ಡ್ ಸಭೆ ಮಾಡಬೇಕು, ಅದು ಬರುತ್ತೆ. ಹಾಗೆ ಏರಿಯಾ ಸಭಾ ಮಾಡಿದ್ಮೇಲೆ ಅದಕ್ಕೆ ಒಬ್ಬ ಪ್ರತಿನಿಧಿ ಬೇಕು, ಅದನ್ನ ಚುನಾಯಿತ ಪ್ರತಿನಿಧಿ ಆಗಿರ್ಬೇಕು. ಏನು ಏರಿಯಾ ನೆರೆಹೊರೆ ಸಭಾ ಪ್ರತಿನಿಧಿ ಯಾರಾಗಿರ್ತಾರೆ ಅವ್ರಿಗೆ ಚುನಾವಣೆ ಮಾಡಬೇಕು ಅಂತ ಹೇಳಿದ್ರು. ಹಾಗೇನೆ ಇವರು ಏನ್ ಏರಿಯಾ ಸಭಾ ಪ್ರತಿನಿಧಿ ಇರ್ತಾರೆ ಅವರು ವಾರ್ಡ್ ಕಮಿಟಿನಲ್ಲಿ ಕೂಡ ಕುತ್ಕೊಂಡು ಈ ನಮ್ಮ ನೆರೆಹೊರೆನಲ್ಲಿ ಈ ತರ ತೊಂದರೆಗಳಿದೆ ಅಥವಾ ಈ ತರ ಕಾಮಗಾರಿಗಳು ಬೇಕಿದೆ ಅಂತ ಅವರಲ್ಲಿ ಪ್ರತಿನಿಧಿಸಬೇಕು ಅಂತ ಹೇಳ್ತಾರೆ. ಮತ್ತೆ ಒಂದು ವಾರ್ಡ್ ಕಮಿಟಿಗೆ ಒಂದು ವಾರ್ಡ್ ಮಾಡ್ಬೇಕು, ಒಂದು ವಾರ್ಡ್ ಕಮಿಟಿ ಮಾಡ್ಬೇಕು ಒಂದು ವಾರ್ಡ್ಗೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಹೇಳಿದಂಗೆ ನಮ್ಮ ಮಧ್ಯಾಹ್ನದಲ್ಲಿ 3-4 ವಾರ್ಡ್ ಸೇರ್ಕೊಂಡು ಒಂದು ವಾರ್ಡ್ ಕಮಿಟಿ ಆದಾಗ ಕೌನ್ಸಿಲರ್ ಕಚ್ಚಡದಲ್ಲೇ ಮುಗಿತು ಹೊರತು ಸಭೆ ಯಾವತ್ತೂ ಏನೋ ಅವ್ರು ಪಾಸು ಮಾಡಲಿಲ್ಲ ಅಥವಾ ಒಂದು ಸಜೆಷನ್ಸ್ ಕೂಡ ಬರಲಿಲ್ಲ. ಅದರಿಂದ ಪ್ರತಿ ವಾರ್ಡ್ಗೂ ಒಂದು ವಾರ್ಡ್ ಸಭೆ ಮಾಡಬೇಕು ಅಂತ ಹೇಳೋದು. ಹೌದು. ಮತ್ತೆ ಬೇರೆ ಇದರಿಂದ ಬೇರೆ ಬೇರೆ ಸೆಕ್ಟರ್ಗಳಿಂದ ಗೊತ್ತಿರೋರನ್ನ ಕೂಡ ನಾಮಿನೇಟ್ ಮಾಡಬೇಕು. 10 ಜನ ಸಿವಿಲ್ ಸೊಸೈಟಿ ಮೆಂಬರ್ಸ್ ಕೂಡ ನಾಮಿನೇಷನ್ ಆಗಬೇಕು. ಅದು ಆ ವಾರ್ಡ್ ನಲ್ಲಿ ಕೆಲಸ ಮಾಡೋರು ಅಂತ ಕೂಡ ಹೇಳ್ತಾರೆ. ಅದು ಇಂಪಾರ್ಟೆಂಟ್, ಇವಾಗ ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮಾಡೆಲ್ ಬಿಲ್ ಅಲ್ಲಿ ಅದು ಹೇಗೆ ಬಂತು ಅಂದ್ರೆ KMC ಅಮೆಂಡ್ಮೆಂಟ್ ಆಗಿ 2011 ಅಂತ ಬಂತು. ಇದು ಅಮೆಂಡ್ಮೆಂಟ್ ಆಗೋ ದಿವಸ ಕೂಡ ಜನವರಿ 13 ಅಮೆಂಡ್ ಆಗಿದ್ದು. ಅವತ್ತಿನ ದಿವಸ ಎಲ್ಲ ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ ಕೂಡ ಹೊರಗಡೆ ಸ್ಟ್ರೈಕ್ ಮಾಡ್ತಾ ಇದ್ರು. ಈ ಒಳಗಡೆ ಬಿಲ್ ಪಾಸ್ ಆಯ್ತು. ಕೊನೆ ಪಕ್ಷ ಇವ್ರು ಹೇಳ್ದಂಗೆ ಜನರ ಸಹಭಾಗಿತ್ವ ಇಲ್ಲ ಅಥವಾ ಪ್ರಜಾಪ್ರಭುತ್ವದ ಭಾಗಿತ್ವ ಕೂಡ ಅಲ್ಲಿಲ್ಲ. ಅರ್ಧ ಜನ ಏನು ಇದ್ರು ಅಲ್ಲಿ ವಿರೋಧ ಮಾಡ್ಬೇಕಾ ಅಥವಾ ಚರ್ಚೆ ಆಗ್ಬೇಕಾ, ಏನೋ ಚರ್ಚೆ ಆಗದೆ ಹೌದು ಈ ಬಿಲ್ ಬಂತು, ಇದು ಪಾಸ್ ಆಯ್ತು, ಸೈನ್ ಮಾಡಿ ಕಳಿಸ್ಲಿ. ಅದಾದ ನಂತರ ನಾವು ಎಷ್ಟೋ ಸಲ ಮಾತಾಡಿದ್ವಿ, ಇದೇನೂ ಆಗಿಲ್ಲ, ಇನ್ನೊಂದ್ಸಲ ನಿರ್ಧಾರ ತಗೊಳ್ಳಿ ಅಂತ ರಾಜ್ಯಪಾಲರಿಗೆ ಕೂಡ ಬರ್ವಿ. ಎಲ್ಲೂ ಯಾವುದೇ ಬರ್ಲಿಲ್ಲ ನಮ್ಗೆ ಯಾವುದೋ ಉತ್ತರ, ಹೌದು ಇದು ತಿದ್ದುಪಡಿ ಆಗ್ಬೇಕು ಮತ್ತೊಂದು ಅಂತ ರಾಜ್ಯಪಾಲರಿಂದ ಕೂಡ ಅನುಮೋದನೆ ಆಗಿ ಅದು ಜಾರಿಯಾಗಿದೆ. ಇದ್ರಲ್ಲಿ ಏನೇನು ಹೇಳ್ತಾರೆ ಅಂದ್ರೆ ಉದ್ದೇಶಗಳು ಏನ್ ಹೇಳೋದು ಅಂದ್ರೆ ಏರಿಯಾ ಸಭಾ ಮತ್ತೆ ವಾರ್ಡ್ ಸಮಿತಿಗಳನ್ನ ಮಾಡಬೇಕು, ಆಮೇಲೆ ಅವ್ರಿಗೆ ಕಾರ್ಯಗಳು ಮತ್ತೆ ಕರ್ತವ್ಯಗಳನ್ನ ಕೊಡಬೇಕು ಏರಿಯಾ ಸಭಾ ಮತ್ತೆ ವಾರ್ಡ್ ಸಮಿತಿಗೆ. ಆಮೇಲೆ ಇಲ್ಲೊಂದು ಮಾತ್ರ ಕಮ್ಯುನಿಟಿ ಅಥವಾ ಸಿಟಿಸನ್ಸ್ ಪಾರ್ಟಿಸಿಪೇಷನ್ ಅಂತ ಇಡೀ ಬಿಲ್ ಅಲ್ಲಿ ಇಲ್ಲೊಂದು ಕಡೆ ಮಾತ್ರ ಬರುತ್ತೆ ಹೊರತು ಇನ್ನೆಲ್ಲೂ ಹೇಗೆ ಸಿಟಿಸನ್ಸ್ ಪಾರ್ಟಿಸಿಪೇಷನ್ ಆಗುತ್ತೆ ಅಂತ ಹೇಳಿಲ್ಲ. ಇನ್ಸ್ಟಿಟ್ಯೂಷನಲ್ ಸಾಂಸ್ಥೀಕರಿಸಿ ಜನರ ಸಹಭಾಗಿತ್ವ ಅಂತ ಹೇಳ್ತಾರೆ. ಹೇಗೆ ಸಾಂಸ್ಥೀಕರಿಸಬೇಕು ಅಂತ ಎಲ್ಲೂ ಹೇಳಲ್ಲ.
ಮತ್ತೆ ಈ ಏನು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂದ್ರೆ ಏನು ಅಂತ ಕೂಡ ಎಲ್ಲೂ ಹೇಳಲ್ಲ, ಅದು ಹಾಗೆ ಇದೆ. ಮತ್ತೆ ಎಲ್ಲಿ ಮಾಡ್ಬೇಕು ಅಂದ್ರೆ 3 ಲಕ್ಷಕ್ಕಿಂತ ಜಾಸ್ತಿ ಇದೆ ಇರೋ ಕಡೆ ಇದನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಏರಿಯಾ ಸಭಾದಲ್ಲಿ ಏನೇನ ಇರ್ಬೇಕು ಅಂತ ಹೇಳ್ತಾರೆ ಅಂದ್ರೆ 1 ಅಥವಾ 5 ಮತಗಟ್ಟೆಗಳು, ಪೋಲಿಂಗ್ ಬೂತ್ ಏನಿರುತ್ತೆ ಅಷ್ಟರೊಳಗಡೆ ಒಂದಿರ್ಬೋದು ಅಥವಾ 3 ಇರ್ಬೋದು, 5ಕ್ಕಿಂತ ಹೆಚ್ಚಾಗಬಾರ್ದು. 1ರಿಂದ 5 ಒಳಗಡೆ ಎಷ್ಟಾಗಲಿ ಪಕ್ಕ ಇರೋದನ್ನ ಸೇರಿಸಿ ಒಂದು ಏರಿಯಾ ಸಭಾ ಮಾಡ್ಬೇಕು ಅಂತ ಹೇಳ್ತಾರೆ. ಕಂಟಿನ್ಯೂಸ್ ಅಂದ್ರೆ ಪಕ್ಕ ಇರೋದು, ಕಂಟಿನ್ಯೂಸ್ ಆಗಿರೋದು. ಆಮೇಲೆ ಯಾಕೆಂದ್ರೆ ಜಿಯೋಗ್ರಫಿಕಲಿ ಅಕ್ಕಪಕ್ಕ ಇರೋದು. ಯಾಕೆಂದ್ರೆ ಕೆಲವು ಸಲ ವಾರ್ಡ್ಗಳ ಜಿಯೋಗ್ರಫಿನೇ ತುಂಬಾನೇ ಇದ್ದಿದ್ದು, ಮತ್ತೆ ಪೋಲಿಂಗ್ ಬೂತ್ ಕೂಡ ಆ ಕಡೆ ಮನೆ ಇದ್ರೆ ಇನ್ನೊಂದ್ ಕಡೆ ಎಲ್ಲೋ ಹೋಗಿ ಇದು ಮಾಡ್ಬೇಕು ಅಂತ ಇತ್ತು. ಅದರಿಂದ ಆ ವಿಳಾಸದಲ್ಲಿ ಇರೋರೇನೆ ಬರ್ಲಿ ಅಂತ ಹೇಳ್ಬಿಟ್ಟು ಹೀಗೆ ಹೇಳಿದ್ದಾರೆ. ಆಮೇಲೆ ಏರಿಯಾ ಸಭಾ ಸದಸ್ಯರು, ಆ ಸಭೆ ಅಂದ್ರೆ ಏನು ಅಂತ ಹೇಳಿದ್ರೆ ಆ ನೆರೆಹೊರೆ ಏನು ಜಿಯೋಗ್ರಫಿಕಲ್ ಬೌಂಡ್ರಿ ಇದು ಮಾಡ್ತಾರೆ ಅಲ್ಲಿನ ಎಲ್ಲ ನೋಂದಣಿತ ಮತದಾರರು ಅವರೆಲ್ಲರೂ ಆ ಸಭೆಯ ಸದಸ್ಯರಾಗಿರ್ಬೇಕು. ಆಮೇಲೆ ಏರಿಯಾ ಸಭಾ ರೆಪ್ರೆಸೆಂಟೇಟಿವ್, ನಾವು ಆಗ್ಲೇ ಹೇಳಿದ್ರೆ ಮಾಡೆಲ್ ನಗರರಾಜ್ ಬಿಲ್ಲಲ್ಲಿ ಅವರು ಏನ್ ಮಾದರಿ ಕಳಿಸಿದ್ರು ಕೇಂದ್ರ ಸರ್ಕಾರದಿಂದ, ಅಲ್ಲಿನ ಏರಿಯಾ ಸಭಾನೇ ಅವ್ರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಇದೆ. ಚುನಾವಣೆ ಮೂಲಕ ಮಾಡ್ತಾರೋ ಅಥವಾ ಒಮ್ಮತದಿಂದ ಮಾಡ್ತಾರೋ ಅದು ಸ್ವಲ್ಪ ಪ್ರಾಬ್ಲಮ್ ಇದೆ. ಆದ್ರೆ ಇಲ್ಲೇನ್ ಹೇಳ್ತಾರೆ ಅಂದ್ರೆ ಕಾರ್ಪೊರೇಟರು ನಾಮಿನೇಟ್ ಮಾಡ್ಬೇಕು ಏರಿಯಾ ಸಭಾ ರೆಪ್ರೆಸೆಂಟೇಟಿವ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಇಲ್ಲಿ ಕೂಡ ಜನರ ಸಹಭಾಗಿತ್ವಕ್ಕೆ ಅವಕಾಶನೇ ಇಲ್ಲ. ಅವ್ರು ಹೇಳೋದು ಒಂದೇನೇನು, ಕೌನ್ಸಿಲರ್ ಇರ್ತಾರೆ, ಅವ್ರು ಅಲ್ಲಿಂದ ಯಾವ್ದಾದ್ರು ಒಬ್ಬ ಸದಸ್ಯರನ್ನ ಇವ್ರನ್ನ ನಾಮಿನೇಟ್ ಮಾಡ್ತಾರೆ, ಅದನ್ನ ಕೌನ್ಸಿಲರ್ ಪಾಸ್ ಆಗೋಗುತ್ತೆ. ಅದಕ್ಕೆ ಏನಂತ ಹೇಳಿದ್ರೆ ಇವ್ರು ಕೌನ್ಸಿಲರ್ ಕೈಲಿ ಆಗಿಲ್ಲ ಅಂದ್ರೆ ಕಮಿಷನರ್ ಇದ್ ಮಾಡ್ಲಿ, ನಾಮಿನೇಟ್ ಮಾಡ್ಲಿ ಅಂತಾರೆ. ಕಮಿಷನರ್ಗೆ ಏನ್ ಗೊತ್ತಿರುತ್ತೆ, ಅದನ್ನ ಅವ್ರು ಪ್ರಶ್ನೆನೇ ಮಾಡಲ್ಲ. ಈಗ ಕೌನ್ಸಿಲರ್ ನಾಮಿನೇಟ್ ಮಾಡಿ, ಅವ್ರಿಲ್ಲ ಅಂತ ಹೇಳಿದ್ರೆ 90 ದಿನದೊಳಗಡೆ ಕೌನ್ಸಿಲರ್ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಕಮಿಷನರ್ ಯಾರಾದ್ರೂ ಒಬ್ರನ್ನ ಇವರು ಏರಿಯಾ ಸಭಾ ಸದಸ್ಯ ಪ್ರತಿನಿಧಿಗಳು ಅಂತ ಹೇಳ್ತಾರೆ. ಆಮೇಲೆ ಅವರು ಏರಿಯಾ ಸಭಾ ಎಷ್ಟೇ ಸಭೆಗಳು ನಡೆದ್ರು ಅದ್ರ ಅಧ್ಯಕ್ಷತೆ ಇವ್ರು ವಹಿಸ್ಕೋಬೇಕು ಅಂತ ಹೇಳ್ತಾರೆ. ಇದು ಹೇಗ್ ಮಾಡ್ಬೇಕು ಅಂತ ಹೇಳ್ತಾರೆ ಅಂದ್ರೆ 3 ತಿಂಗಳಿಗೆ ಒಂದ್ಸಲ ಸಭೆ ಮಾಡ್ಬೇಕು. ಆಮೇಲೆ ನೋಡಲ್ ಆಫೀಸರ್ ಅಂದ್ರೆ ಅದನ್ನು ಕೂಡ ಏನ್ ಹೇಳ್ತಾರೆ ಅಂದ್ರೆ ಎಮಿನೆಂಟ್ ಅಥವಾ ಎಲಿಜಿಬಲ್ ಆಫೀಸರ್ ಶುಡ್ ಬಿ ದ ನೋಡಲ್ ಆಫೀಸರ್ ಅಂತ ಹೇಳ್ತಾರೆ. ಅವ್ರು ಯಾವ ರ್ಯಾಂಕ್ನವ್ರು ಇರಬೇಕು ನೋಡಲ್ ಆಫೀಸರ್ ಅಂತ ಎಲ್ಲೂ ಹೇಳೋದಿಲ್ಲ. ಇದಕ್ಕೆ ಒಂದು ಡ್ರಾಫ್ಟ್ ರೂಲ್ಸ್ ಮಾಡಿದ್ರು. ಇನ್ನೊಂದು ಆಶ್ಚರ್ಯ ಅಂದ್ರೆ 2011ರಲ್ಲಿ ಬಿಲ್ ಪಾಸ್ ಆಗಿದೆ. ಆದ್ರೆ BBMPಗೆ ಇದುವರೆಗೂ ವಾರ್ಡ್ ಕಮಿಟೀಸು ಆಗಿಲ್ಲ, ಅಥವಾ ಏರಿಯಾ ಸಭೆಗಳು ಆಗಿಲ್ಲ, ಅಥವಾ ಬೇರೆ ಯಾವುದೇ ಮಹಾನಗರ ಪಾಲಿಕೆ ಕೂಡ ಆಗಿಲ್ಲ. ಕಾರಣ ಅಂತ ಹೇಳಿದ್ರೆ ಇದಕ್ಕೆ ನಿಯಮಗಳನ್ನ ರೂಲ್ಸ್ನ ಜಾರಿ ಮಾಡಿಲ್ಲ. 1.5 ವರ್ಷದಿಂದ ನಾವು ಕೇಳ್ತಾ ಇದೀವಿ. ಆಯ್ತು, ಇದ್ರ ಬಗ್ಗೆ ಕೇಳಕ್ ಹೋದಾಗ ಅರವಿಂದ್ ಶ್ರೀವಾಸ್ತವ ಅನ್ನೋರು ಅವಾಗ UD ಸೆಕ್ರೆಟರಿ ಆಗಿದ್ರು. ಅವ್ರನ್ನ ಕೇಳಿದ್ವಿ, ನಾಮಿನೇಷನ್ ಬೇಡ, ನಾವು ಆಯ್ಕೆ ಮಾಡ್ಕೋತೀವಿ, ಒಮ್ಮತದಿಂದ ಮಾಡ್ತೀವೋ ಚುನಾವಣೆ ಮೂಲಕ ಮಾಡ್ತೀವೋ ಅದು ಮಾಡ್ಕೋತೀವಿ ಅಂತ ಹೇಳಿದ್ರೆ ಬೇಡ. ಮತ್ತೆ ಚುನಾವಣೆ ಅಂದ್ರೆ ಅಲ್ಲಿ ಮತ್ತೆ ಕರಪ್ಷನ್ ಬರುತ್ತೆ, ಎಲೆಕ್ಷನ್ ಅಂತ ಹೇಳಿದ್ರೆ ದುಡ್ಡು ಖರ್ಚು ಮಾಡ್ತಾರೆ, ಅದೆಲ್ಲ ಜನರ ತಲೆ ಮೇಲೆ ಬೀಳುತ್ತೆ. ನಾಮಿನೇಷನ್ ಅಲ್ಲೇ ಹೋಗ್ಲಿ, ಅವರಿಬ್ರಿಗೂ ಕೋಆರ್ಡಿನೇಷನ್ ಇದ್ರೆ ಒಳ್ಳೆ ಕೆಲಸ ಆಗುತ್ತೆ, ನೋಡೋಣ ಅದೊಂದು ಎಕ್ಸ್ಪೆರಿಮೆಂಟ್ ರೀತಿ ಅಂತ ಹೇಳಿದ್ರು. ಆಯ್ತು, ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡಿ ಅಂತ ಕೇಳಿದ್ರಿ. ಇದುವರೆಗೂ ರೂಲ್ಸ್ ಫ್ರೇಮ್ ಮಾಡ್ತಾನೆ ಇದ್ದಾರೆ. ಹೊರಗಡೆ ಬಂದಿದ್ದ ಒಂದು ಡ್ರಾಫ್ಟ್ ಅಂತ ನಮಗೆ ಕೊಟ್ಟರು, ಒಂದು 3 ಪುಟಗಳದ್ದು 3 ಪೇಜ್ ಇದ್ದು. ಅದರಲ್ಲಿ ಕೂಡ ಹೇಳ್ತಾರೆ ಈ ನೋಡಲ್ ಆಫೀಸರ್ ಕನ್ವೀನರ್ ಆಗ್ತಾರೆ, ಅವರು ಎಲ್ಲ ಡೇಟ್ ಫಿಕ್ಸ್ ಮಾಡಬೇಕು, ಟೈಮ್ ಫಿಕ್ಸ್ ಮಾಡಬೇಕು, ಜಾಗ ಫಿಕ್ಸ್ ಮಾಡಬೇಕು ಅಂತ ಎಲ್ಲ ಹೇಳಿದ್ರು. ಆ ಆಫೀಸರ್ ಯಾರು, ಒಂದೊಂದ್ ಕಡೆ ಒಂದೊಂದು ರ್ಯಾಂಕ್. ಅಪ್ರೋಪ್ರಿಯೇಟ್ ರ್ಯಾಂಕ್ ಅಂದ್ರೆ ಯಾವ್ದು ಅಪ್ರೋಪ್ರಿಯೇಟ್ ರ್ಯಾಂಕ್ ಅದನ್ನ ಎಲ್ಲೂ ಹೇಳೋದಿಲ್ಲ. ಹಾಗೇನೆ ಆ ಡಿಸಿಷನ್ಸ್ ಅಲ್ಲಿ ಏನಾದ್ರೂ ನಿರ್ಧಾರಗಳು ಬಂದ್ರೆ ಎಲ್ಲರದು ಒಮ್ಮತದಿಂದ ಬರಬೇಕು ಅಥವಾ ಒಟ್ಟಾಗಿ ಸೇರ್ಕೊಳ್ಬೇಕು, ಇಲ್ಲ ಅಂದ್ರೆ ಅವರು ಬಹುಮತದ ಇದು ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ ವಿಷಯಗಳು. ನೆಕ್ಸ್ಟ್ ಇವ್ರ ಕಾರ್ಯ ಮತ್ತು ಕರ್ತವ್ಯಗಳು ಏನಪ್ಪಾ ಅಂತ ಹೇಳ್ತಾ ಇದ್ದಾರೆ, ಇದನ್ನ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಪ್ರಪೋಸಲ್ಸ್, ಈಗ ನೆರೆಹೊರೆಗೆ ಏನೋ ಒಂದು ಕಾರ್ಯಕ್ರಮ ಅಥವಾ ಯೋಜನೆ ಬೇಕು, ರಸ್ತೆ ಬೇಕು, ಚರಂಡಿ ಬೇಕು ಅಂದ್ರೆ ಅದ್ರದ್ದು ಒಂದು ಪ್ರಪೋಸಲ್ ಕಳಿಸ್ಬೋದು. ಹಾಗೇನೆ ಯಾವ್ದಾದ್ರು ಒಂದು ಯೋಜನೆಗೆ ಫಲಾನುಭವಿಗಳ ಪಟ್ಟಿ ಮಾಡ್ಬೇಕು ಅಂದ್ರೆ ಅದನ್ನ ಮಾಡ್ಕೊಳ್ಬಹುದು. ಆಮೇಲೆ ಇನ್ಯಾರು ಅನರ್ಹ ಮಾಡ್ಕೊಳ್ಬೇಕು, ಶಲ್ ಅಂದ್ರೆ ಮಾಡ್ಕೊಳ್ಬೇಕು. ಹಾಗೇನೆ ಯಾರಾದ್ರೂ ಅನರ್ಹ ಫಲಾನುಭವಿಗಳು ಗುರುತಿಸ್ಕೊಂಡ್ರೆ ಅವ್ರ ಪಟ್ಟಿನ ಕಳಿಸಿ ಇವ್ರನ್ನ ಡಿಸ್ಕಾರ್ಡ್ ಮಾಡಿ ಅಂತ ಹೇಳ್ಬೇಕು. ಆಮೇಲೆ ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು. ಆಮೇಲೆ ವಾಲಂಟ್ರಿ ಲೇಬರ್ಸ್, ಈ ನೆರೆಹೊರೆ ಕೆಲಸಗಳಿಗೆ ಸ್ವಯಂ ಸೇವಕರನ್ನ ಅಥವಾ ಸ್ವಯಂ ಏನು ಅನುದಾನ ಕೊಡ್ತಾರೆ ಅವ್ರನ್ನ ಗುರುತಿಸಿ ಅದರಿಂದ ಪಡ್ಕೊಳ್ಳೋದು. ಹಾಗೇನೆ ಒಂದು ಹಾರ್ಮೋನಿನ ಬೆಳೆಸೋದು ಒಂದು ಆ ನೆರೆಹೊರೆನಲ್ಲಿ ಅಂತ ಹೇಳ್ತಾರೆ. ಟ್ಯಾಕ್ಸ್ ಮ್ಯಾಪಿಂಗ್ ಅಂತ ಹೇಳಿದ್ರೆ ಈಗ ಪ್ರಾಪರ್ಟಿ ಟ್ಯಾಕ್ಸ್ ನ ಇದು ಮಾಡ್ತಾ ಇರೋದು ಬೆಂಗಳೂರಿನಲ್ಲಿ ಎಸ್ಪೆಷಲಿ ಎಷ್ಟೊಂದು ಐಡೆಂಟಿಫೈ ಆಗಿಲ್ಲ, ಅದರಿಂದ ಟ್ಯಾಕ್ಸ್ ಬರ್ಬೇಕಾದಷ್ಟು ಬರ್ತಾ ಇಲ್ಲ. ಅದನ್ನ GIS ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಏರಿಯಾನು ಇಲ್ಲಿಂದ ಮನೆ ಇದೆ ಅಥವಾ ಈ ತರ ಕಟ್ಟಡ ಇದೆ, ಇದಕ್ಕೆ ಇಷ್ಟು ಆದಾಯ ಇದರಿಂದ ಇಷ್ಟು ಟ್ಯಾಕ್ಸ್ ತಗೊಳ್ಬೇಕು, ಇದ್ರ ಮೌಲ್ಯ ಇಷ್ಟು ಅಂತ.
ಅದನ್ನ ಮಾಡ್ತಾ ಇದ್ದಾರೆ, GIS ಮ್ಯಾಪಿಂಗ್ ಅಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ಸಹಾಯ ಮಾಡೋದು. ನೆಕ್ಸ್ಟ್ ಇದನ್ನ ಬೇಗ ಮಾಡ್ಬೋದು ಅಥವಾ ಮಾಡ್ದೇನೂ ಇರ್ಬೋದು. ಅಂದ್ರೆ ನೀರ್ ಬರ್ದೇ ಇದ್ರೆ, ವಾಟರ್ ಸಪ್ಲೈ ಬರ್ದೇ ಇದ್ರೆ, ಶೌಚಾಲಯ ವ್ಯವಸ್ಥೆ ಇಲ್ಲದೆ ಇದ್ರೆ, ಚರಂಡಿ ಕಟ್ಕೊಂಡಿದ್ರೆ, ಲೈಟ್ ಇಲ್ಲದೆ ಇದ್ರೆ ಅದನ್ನ ಇನ್ಫಾರ್ಮ್ ಮಾಡಿ ಅದನ್ನ ಹಾಕ್ಬೋದು. ಮತ್ತೆ ಪ್ರೈಮರಿ ಹೆಲ್ತ್ ಕೇರ್, ಯಾವ್ದಾದ್ರು ಒಂದು ಸಾಂಕ್ರಾಮಿಕ ರೋಗ ಹರಡಿದ್ರೆ ಅಥವಾ ಇನ್ನೇನೋ ಹೊಸದಾಗಿ ರೋಗ ಹರಡ್ತಾ ಇದೆ ಅಂತ ಗೊತ್ತಾದ್ರೆ ಅದ್ರ ಬಗ್ಗೆ ಅರಿವು ಮೂಡಿಸೋದು ಅಲ್ಲಿನ ವೈದ್ಯರ ಜೊತೆ ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಜೊತೆ ಅಂತ ಹೇಳ್ತಾರೆ. ಆದ್ರೆ ಮೊದಲು ಬಂದಿರೋ ತೊಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳೇ ಇಲ್ಲದೆ ಇರೋದು. ನೆಕ್ಸ್ಟ್ ಹಾಗೇನೆ ವಾರ್ಡ್ ಕಮಿಟಿ ಹೇಗ್ ಮಾಡ್ಬೇಕು ಅಂತ ಹೇಳಿದ್ರೆ, ಪ್ರತಿ ವಾರ್ಡ್ಗೆ ಒಂದು ವಾರ್ಡ್ ಕಮಿಟಿ ಇರಬೇಕು ಅಂತ ಹೇಳ್ತಾರೆ. 10 ಜನ ಮೆಂಬರ್ಸ್ ಇದಕ್ಕೆ ನಾಮಿನೇಟ್ ಮಾಡಬೇಕು. ಅದು ಮತ್ತೆ ಕಾರ್ಪೊರೇಷನ್ ಇಂದಾನೆ, ಕಾರ್ಪೊರೇಷನ್ ಅವರೇ 10 ಜನ ಮಾಡ್ತಾರೆ. ಅದರಲ್ಲಿ 2 SC/ST ಅವರು ಇರ್ತಾರೆ, 3 ಜನ ಮಹಿಳೆಯರು ಇರ್ತಾರೆ, 2 ರಿಜಿಸ್ಟರ್ ಅಸೋಸಿಯೇಷನ್ ಇಂದ ಇರ್ತಾರೆ ಅಂತ ಹೇಳ್ತಾರೆ. ಹಾಗೆ ಆಫೀಸರ್ ಆಫ್ ಅಪ್ರಾಪ್ರಿಯೇಟ್ ರ್ಯಾಂಕ್ ಡೆಸಿಗ್ನೇಟೆಡ್ ಸೆಕ್ರೆಟರಿ ಅಥವಾ ಕನ್ವೀನರ್ ಅಂತ ಹೇಳ್ತಾರೆ. ಆ ಅಪ್ರಾಪ್ರಿಯೇಟ್ ರ್ಯಾಂಕ್ ಅಂತ ಹೇಳೋದನ್ನ ರೂಲ್ಸ್ ನಲ್ಲಿ ಇನ್ನೊಂದು ತಮಾಷೆ ಅಂದ್ರೆ, ವಾರ್ಡ್ ಕಮಿಟಿ ಫಾರ್ಮೇಶನ್ ಆಗಲಿ ಅದು 1 ತಿಂಗಳಿಗೆ ಒಂದ್ಸಲ ಮೀಟ್ ಆಗಬೇಕು ಅಂತ ಹೇಳ್ತಾರೆ. ಆದ್ರೆ ಎಲ್ಲಿ ಹೇಗೆ ಯಾರು ಮೀಟ್ ಮಾಡ್ತಾರೆ, ಅದಕ್ಕೆ ಫಂಡ್ಸ್ ಏನು, ಫಂಕ್ಷನ್ಸ್ ಏನು, ಫೈನಾನ್ಸಸ್ ಏನು ಯಾವುದು ಹೇಳಿಲ್ಲ. ನೆಕ್ಸ್ಟ್ ವಾರ್ಡ್ ಕಮಿಟಿ ಮೀಟಿಂಗ್ ಅಂತ ಹೇಳಿದಾಗ ಮೀಟ್ ಅಟ್ಲೀಸ್ಟ್ ಒನ್ಸ್ ಇನ್ ಎ ಮಂತ್ ಅಂತ ಹೇಳ್ತಾರೆ. ಆಮೇಲೆ ಕೌನ್ಸಿಲರ್, ಆ ವಾರ್ಡ್ ಕೌನ್ಸಿಲರ್ ಚೇರ್ಮನ್ ಆಗಿರ್ತಾರೆ. ಅಲ್ಲಿ ಕೂಡ ಮೆಜಾರಿಟಿ ಏನೋ ಒಪಿನಿಯನ್ ಬರುತ್ತೆ, ಅದನ್ನ ಡಿಸಿಷನ್ಸ್ ಆಗಿ ತಗೊಳ್ಬೇಕು. ಇದ್ರ ಜೊತೆಗೆ ಏನ್ ಹೇಳ್ತಾರೆ, ಚೇರ್ಪರ್ಸನ್ ವಿಲ್ ಹ್ಯಾವ್ ದ ವೀಟೋ ಪವರ್ ಅಂತ ಹೇಳಿದ್ರೆ, ನೀವು ಏನೇ ಡಿಸಿಷನ್ಸ್ ತಗೊಂಡೋಗಿ ಅಲ್ಲಿ ಕೌನ್ಸಿಲರ್ ನನಗಿದು ಬೇಕಾಗಿಲ್ಲ ಅಂತ ಹೇಳಿ ಒಂದು ರೀಸನ್, ಅಂದ್ರೆ ನಾನು ಇದನ್ನ ಈ ಕಾರಣಕ್ಕೋಸ್ಕರ ತಿರಸ್ಕರಿಸ್ತಿದ್ದೀನಿ ಅಂತ ಹೇಳಿದ್ರೆ ಇವರೆಲ್ಲ ಮಾಡಿದ್ದು ಕೂಡ ಹೋಯ್ತು, ಅವರು ಅದನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ಬೋದು. ಹಾಗಾದ್ರೆ ಇದೆಲ್ಲ ಯಾಕೆ ಬೇಕು? ಏರಿಯಾ ಸಭಾದಿಂದ ಹೋಗಿರುತ್ತೆ ಅಷ್ಟೊಂದು ರೆಕಮೆಂಡೇಶನ್ಸ್, ನಮ್ಮ ನೆರೆಹೊರೆಗೆ ಇದು ಬರ್ತಾ ಇಲ್ಲ, ಇದು ಬರ್ತಾ ಇದೆ, ಇದು ಬೇಕು, ಇದು ಬೇಕಿಲ್ಲ ಅಂತ. ಅದನ್ನ ತಗೊಂಡು ವಾರ್ಡ್ ಸಮಿತಿನಲ್ಲಿ ಇಡಬೇಕು. ವಾರ್ಡ್ ಸಮಿತಿನಲ್ಲಿ ಇಟ್ಟಾಗ ವಾರ್ಡ್ ಕೌನ್ಸಿಲರ್ ಇದು ಕಾರಣಕ್ಕಾಗಿ ಈ ಯೋಜನೆನ ಅಪ್ರೂವ್ ಮಾಡಕ್ ಆಗೋದಿಲ್ಲ ಅಥವಾ ಮತ್ತೆ ಕೌನ್ಸಿಲ್ಗೆ ಪಾಸ್ ಮಾಡಕ್ ಆಗೋದಿಲ್ಲ ಅಂತ ಅಲ್ಲಿ ವೀಟೋ ಅದನ್ನ ವೀಟೋ ಪವರ್ ಜಾರಿಗೊಳಿಸ್ದ ಅಂತ ಹೇಳಿದ್ರೆ ಈ ಸಹಭಾಗಿತ್ವದ ಅಂಶನೇ ಕಾಣಿಸ್ತಾ ಇಲ್ಲ, ಅದು ಅಗತ್ಯನೂ ಇಲ್ಲ ಕೂಡ. ಅದನ್ನ ಒಂದು ಇಲ್ಲಿ ಸೇರಿಸಿದರೆ ಮತ್ತೆ ಅದು ಪ್ರಜಾಪ್ರಭುತ್ವದ ಏನು ಪೂರ ವಿಕೇಂದ್ರೀಕರಣ ಆಗ್ಬೇಕು ಅಂತ ಹೇಳಿದರೆ ಅದಕ್ಕೆ ಒಂದು ಹೊಡೆತ ಆಗಿದೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ, ಇಲ್ಲಿ ಏನ್ ಹೇಳ್ತಾರೆ, ಕರ್ನಾಟಕ ಮುನ್ಸಿಪಲ್ ಆಕ್ಟ್ ತಿದ್ದುಪಡಿ ಕಾಯ್ದೆನಲ್ಲಿ ಏರಿಯಾ ಸಭಾ ಅಲ್ಲಿ ನಾಮಿನೇಟ್ ಆಗ್ತಾರೆ, ಆದ್ರೆ ಆ ಏರಿಯಾ ಸಭಾ ರೆಪ್ರೆಸೆಂಟೇಟಿವ್ ಆ ಏರಿಯಾ ಸಭಾದಲ್ಲೇ ಇರ್ತಾರೆ, ವಾರ್ಡ್ ಕಮಿಟಿಗೆ ಬರೋದಿಲ್ಲ. ಹಾಗಾದ್ರೆ ಅದನ್ನ ಹೆಂಗ್ ಕಳಿಸ್ತಾರೆ? ಸುಮ್ಮನೆ ಒಂದು ಫೈಲ್ ಕಳಿಸ್ಬಿಟ್ಟು ಇಲ್ಲಿ ಮತ್ತೆ ಹೊಸದಾಗಿ ಮತ್ತೆ ನಾಮಿನೇಷನ್, ಅದ್ರ ಅಗತ್ಯ ಇತ್ತಾ? ಕನಿಷ್ಠ ಅದು ನಾಮಿನೇಟ್ ಆದವರು ವಾರ್ಡ್ ಕಮಿಟಿನಲ್ಲಿ ಕುತ್ಕೊಂಡು ಹೌದು ನಾವು ಈ ನಿರ್ಧಾರಗಳನ್ನ ತಗೊಂಡ್ವಿ ಅಂದ್ರೆ ಅವ್ರು ಅದನ್ನ ವಿವರಿಸಿ ಅದು ಮಂಜೂರಾಗೋ ಹಾಗೆ ನೋಡ್ಕೊಳ್ಳೋಂತ ಅವಕಾಶನಾದ್ರೂ ಇರ್ತಾ ಇತ್ತು. ಇಲ್ಲ, ಅದು ಕೂಡ ಇಲ್ಲ. ಮತ್ತೆ ವಾರ್ಡ್ ಕಮಿಟೀಸಿಗೆ ಏನೇನು ಕಾರ್ಯಗಳನ್ನ ಕೊಟ್ಟಿದ್ದಾರೆ, ಕರ್ತವ್ಯಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ವಾರ್ಡ್ ಅಭಿವೃದ್ಧಿ ಯೋಜನೆಗಳಿಗೆ ಏನೇನು ಬೇಕೋ ಅದನ್ನ ಅಭಿವೃದ್ಧಿ ಪಡಿಸಬೇಕು, ಪ್ರಿಪೇರ್ ಮಾಡಬೇಕು. ಹಾಗೇನೆ ಫಂಡ್ಸ್ ಎಷ್ಟು ಅಲೋಕೇಟ್ ಆಗುತ್ತೆ ಪ್ರತಿ ವಾರ್ಡ್ಗೆ ಅದನ್ನ ಹೆಂಗೆ ಯೂಸ್ ಮಾಡ್ಕೊಳ್ಬೇಕು ಅವ್ರು ಪ್ಲಾನ್ ಮಾಡ್ಕೊಳ್ಬೇಕು. ಆಮೇಲೆ ಬೆನಿಫಿಷರಿ ಲಿಸ್ಟ್ ಏರಿಯಾ ಸಭೆಯಿಂದ ಯಾವ್ದಾವ್ದು ಬಂದಿರುತ್ತೆ ಅದನ್ನ ಅಪ್ರೂವ್ ಮಾಡ್ಬೇಕು ಅವರು. ಅಥವಾ ಈಗ ಇನ್ಎಲಿಜಿಬಲ್ ಬೆನಿಫಿಷರೀಸ್ ಅಂತ ಬಂದು ಐಡೆಂಟಿಫೈ ಮಾಡಿ ಕಳ್ಸಿದೀವಿ ಅಂದ್ರೆ ಅದನ್ನ ಕೂಡ ಅಲ್ಲಿ ತೆಗೆದಾಕುವಂಥದ್ದು ಇವ್ರಿಗೆ ಬರುತ್ತೆ. ಮತ್ತೆ ಎಲ್ಲಾ ಯೋಜನೆಗಳದ್ದು ಮತ್ತೆ ಸ್ಕೀಮ್ಗಳದ್ದು ಸೂಪರ್ವಿಷನ್ ಅವ್ರಿಗಿದೆ. ಆಮೇಲೆ ಟ್ಯಾಕ್ಸಸ್ ಮತ್ತೆ ಫೀಸು ಫೈನ್ಸ್ ಏನೇನು ಬರುತ್ತೆ, ಪ್ರಾಪರ್ಟಿ ಟ್ಯಾಕ್ಸ್ ಮೇಲೆ ಮತ್ತೊಂದು ಟ್ಯಾಕ್ಸ್ ಮೇಲೆ, ಅದನ್ನ ಕರೆಕ್ಟಾಗಿ ಬರ್ತಾ ಇದೆಯಾ ಅದನ್ನ ನೋಡ್ಕೊಳ್ಳೋವಂಥದ್ದು. ಹಾಗೇನೆ ವಾಟರ್ ಸಪ್ಲೈ ಕರೆಕ್ಟ್ ಆಗಿದೆಯಾ ಈ ವಾರ್ಡ್ಗೆ ಅಂತ ನೋಡ್ಕೊಳ್ಳೋದು. ಹಾಗೇನೆ ಸಿವರೇಜ್ ಸಿಸ್ಟಮ್ ಒಳಚರಂಡಿ ವ್ಯವಸ್ಥೆ ಸರಿಯಾಗಿದೆಯಾ ನೋಡ್ಕೊಳ್ಳೋದು. ನೆಕ್ಸ್ಟ್ ಅದ್ರ ಜೊತೆ ಇದು ಪ್ರಾಪರ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಈಗ ನಗರಗಳಲ್ಲಿ ಪ್ರಮುಖ ಸಮಸ್ಯೆ ಅಂದ್ರೆ ಅದೇನೇನೆ, ಎಲ್ಲಾ ಕಡೆ ಒಂದು ದೊಡ್ಡ ರಾಶಿ ಇರುತ್ತೆ, ಅದು ನೋಡ್ಕೊಳ್ಳಿ. ಸ್ಟ್ರೀಟ್ ಲೈಟಿಂಗ್ ಚೆನ್ನಾಗಿದೆಯಾ ನೋಡ್ಕೊಳ್ಳಿ. ಹಾಗೇನೆ ಪಾರ್ಕು, ಓಪನ್ ಸ್ಪೇಸು, ನಗರದಲ್ಲಿ ಹಸಿರು ಬೆಳೆಸೋದು, ಗಿಡಗಳ ಬೆಳೆಸೋದು ಅದು. ಆಮೇಲೆ ವನ ಮಹೋತ್ಸವದ ಕಾರ್ಯಕ್ರಮಗಳು, ಅಫಾರೆಸ್ಟೇಷನ್ ಪ್ರೋಗ್ರಾಮು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಕೀಮ್, ಅದು ಮತ್ತೆ ತುಂಬಾ ಇದಾಗಿ ಬರ್ತಾ ಇದೆ ಈಗ, ಮಾಡ್ಕೊಳ್ಳಿ ಅಂತ ಅದನ್ನು ಇಂಪ್ಲಿಮೆಂಟ್ ಮಾಡೋದು. ಆಮೇಲೆ ಹಾಗೇನೆ ಸ್ವಯಂ ಸೇವಕ ಡೊನೇಷನ್ಸ್ ಆಗಿರ್ಬೋದು, ಅನುದಾನ ಆಗಿರ್ಬೋದು, ಅಥವಾ ಸ್ವಯಂ ಸೇವಕರೇ ಆಗಿರ್ಬೋದು, ಅವ್ರನ್ನ ಮೊಬಿಲೈಸ್ ಮಾಡೋದು. ಹಾಗೇನೆ ಎನ್ಕ್ರೋಚ್ಮೆಂಟ್, ಈ ಕಾರ್ಪೊರೇಷನ್ ಲ್ಯಾಂಡ್ ಅನ್ನ ಎಲ್ಲ ಎನ್ಕ್ರೋಚ್ ಮಾಡ್ತಾ ಇದಾರೆ, ಅದನ್ನ ಅದ್ರ ಬಗ್ಗೆ ತಿಳಿಸೋದು ಅಷ್ಟೇ ಇವ್ರ ಕೆಲಸ. ಇಲ್ಲಿ ಎನ್ಕ್ರೋಚ್ ಆಗಿದೆ, ಇದನ್ನ ಉಳಿಸ್ಕೊಳ್ಳಿ ಅಂತ. ಟೌನ್ ಪ್ಲಾನಿಂಗ್ ರೂಲ್ಸ್ ವೈಲೇಟ್ ಮಾಡೋದನ್ನ ಸೇರಿಸಬೇಕಿತ್ತಲ್ವಾ? ಸೇರಿಸಿಲ್ಲ ಸರ್. ಪಾರ್ಕಿಂಗು, ಸೆಟ್ ಆಫ್
ಆಮೇಲೆ ಮನೆಗೆ ಇದನ್ನ ಸೆಟ್ ಆಫ್ ಮಾರ್ಜಿನ್ ಬಿಡೋದು. ಬಿಲ್ಡಿಂಗ್ ಬೈಲಾ ಅದು. ಬಿಲ್ಡಿಂಗ್ ಬೈಲ ಸೊ ಅದು ಯಾವುದು ಬೆಂಗಳೂರಲ್ಲಿ ಬಹಳ ದೊಡ್ಡ ಸಮಸ್ಯೆ ಅಲ್ಲ ಅದು? ಹಾ? ಅಲ್ಲ, ಎಲ್ಲಕ್ಕಿಂತ ಮುಖ್ಯ ಇದು ನೀವು ಟೌನ್ ಪ್ಲಾನಿಂಗ್ ರೂಲ್ಸ್ ಅನ್ನು ಫಾಲೋ ಮಾಡಕ್ಕೆ ಹೇಳ್ಬೇಕು. ಡಿಪಾರ್ಟ್ಮೆಂಟ್ ಮಾಡೋದಪ್ಪ ಅದು. ಇಲ್ಲ ಇಲ್ಲ ಲಾ ಎನ್ಫೋರ್ಸಿಂಗ್ ಅವ್ರು ಮಾಡಕ್ಕಾಗಲ್ಲ. ಅಲ್ಲ ರೀ, ಇವೆಲ್ಲವೂ ಡಿಪಾರ್ಟ್ಮೆಂಟ್ ಲಾನೇ ಅಲ್ಲ, ಇದೆಲ್ಲನೂ ಬರೀ ಸಜೆಷನ್. ಅದು ನೀವು ಹೇಳೋದು ಟೌನ್ ಪ್ಲಾನಿಂಗ್ ಮೆಂಬರ್ ಹ್ಯಾವ್ ಟು ಎನ್ಫೋರ್ಸ್ ದಿ ಲಾ. ಇದು ಆಲ್ರೆಡಿ ಎಕ್ಸಿಸ್ಟಿಂಗ್. ಅದನ್ನ ಈ ವಾರ್ಡ್ ಕಮಿಟಿಗೆ ರೆಸ್ಪಾನ್ಸಿಬಿಲಿಟಿ ಕೊಡಕ್ಕಾಗಲ್ಲ. ಅಲ್ಲ ಸರ್, ನೋಡಿ ಸರ್, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಸುಪ್ರೀಂ ಕೋರ್ಟ್ ಇಂದ ಬಂದಿದೆ. ಜೊತೆಗೆ ಸಪರೇಟ್ ಇದೆಲ್ಲ ಬಂದಿದೆ, ಸರ್ಕ್ಯುಲರ್ಗಳಿದ್ದಾವೆ. ಆಕ್ಟ್ ಎನ್ವೈರನ್ಮೆಂಟ್ ಆಕ್ಟ್ ನಲ್ಲೇ ಇದೆ. ಇದ್ರೂ ಇವರಿಗೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ, ಅದ್ರ ಇಂಪ್ಲಿಮೆಂಟ್ ಇದೆ. ಅದಕ್ಕೆ ಸಿಟಿಸನ್ಸ್ ಆಕ್ಟಿವ್ ಆಗಿ ಯಾರಲ್ಲಿ ಮಾನಿಟರಿಂಗ್ ಕಮಿಟಿ ಅಂತಾನೆ ಇದೆ. ಅದ್ರ ಇಂಪ್ಲಿಮೆಂಟೇಷನ್ ಹೇಳ್ತಾರೆ. ಸರ್ ಎಲ್ಲಾನು ಆಕ್ಟಿವ್ಲೈಸ್ ಆಗಿ ಅದನ್ನ ನಾವು ಈಗ ಆಕ್ಟ್ ಅಂತ ಇದ್ದಾಗ ನಾವೆಲ್ಲರೂ ಪಾಲಿಸಲೇಬೇಕು. ಎಷ್ಟು ಜನ ನಾವು ಪಾಲಿಸ್ತೀವಿ ಅಲ್ಲಿಂದಲೂ ಬರ್ತಾ ಇದೆ. ಅದು ಇವ್ರಿಗೆ ವಾರ್ಡ್ ಕಮಿಟಿಗೆ ಮತ್ತೆ ನೆರೆಹೊರೆ ಸಭೆಗೆ ಕೊಟ್ಟಾಗ ಅಲ್ಲಿ ನೆರೆಹೊರೆ ಸಭೆನಲ್ಲಿ ಎಲ್ಲರೂ ಭಾಗವಹಿಸಿದ ಮತದಾರರು implementation ಬರುತ್ತೆ. ಕನಿಷ್ಠ ಪಕ್ಷ ಮಾನಿಟರಿಂಗ್ ಅವ್ರವ್ರು ಮಾಡ್ಕೊಳ್ತಾ ಇದ್ರೆ ಹೌದು ಈ ಪ್ರಕಾರ ಈ ಕಾನೂನು ಪ್ರಕಾರ ನೀವು ಇದೆ ಅಂತ ಬಂದಿದ್ರೆ ಇಲ್ಲಿ ಅದಿನ್ನೂ ಅನುಕೂಲ ಆಗಿರ್ತಾ ಇತ್ತು ನೀವು ಹೇಳಿದಾಗೆ. ನೆಕ್ಸ್ಟ್ ಶೆಲ್ ಅದು ಬಂದು ಹೊಸದಾಗಿ ಇದನ್ನ ಮಾಲ್ಗಳನ್ನ ಕಟ್ತಾ ಇದ್ದಾರೆ. ಪಾರ್ಕಿಂಗ್ ಇಡಲ್ಲ, ಅಡಿಗಡೆ ಸ್ಪೇಸ್ ಬಿಡ್ತಾರೆ. ಪಾರ್ಕಿಂಗ್ ತೋರಿಸಿ ಒಂದು 6 ತಿಂಗಳು ಬಿಟ್ಬಿಟ್ಟು ಅಲ್ಲಿ ಇನ್ಯಾವುದಕ್ಕೂ ಬಾಡಿಗೆ ಕೊಡ್ತಾರೆ ಅಲ್ವಾ? ಅಲ್ಲಿ ಮನೆ ಕಟ್ಕೊಂಡು ಕಮರ್ಷಿಯಲ್ ಮಾಡ್ತಾ ಇದ್ವಿ. ಅದೇ ನೀವು ಇದನ್ನ ಸರ್ಟಿಫಿಕೇಟು ಇಲ್ಲಿ ಬೆಂಗಳೂರಲ್ಲೂ ಕಟ್ಟಾಯ, ನಮ್ಮೆಲ್ಲೂ ಕಟ್ಟಾಯ ಇಲ್ಲ. ಎಲ್ಲ ಕಡೆ ಇದೆ, ಬಟ್ ಎಲ್ಲ ಕಡೆ ನಿಮ್ಮಲ್ಲಿ ಮಾತ್ರ, ಬೇರೆ ಕರ್ನಾಟಕದ ಬೇರೆ ಎಲ್ಲೂ ಕಟ್ಟಾಯ ಇಲ್ಲ. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಎಲ್ಲ ಕಡೆ ಇದೆ ಅಲ್ವಾ ಸರ್? ಇದೆ, ಇಂಪ್ಲಿಮೆಂಟ್ ಎಲ್ಲೂ ಆಗಿಲ್ಲ. ಬಟ್ ನಿಮ್ಮಲ್ಲಿ ಸ್ವಲ್ಪ ಕೇಳೋರು ಕೇಳ್ತಾರೆ, ನಮ್ಮಲ್ಲಿ ಕೇಳೋದು ಇಲ್ಲ. ಯುಟಿಲೈಸೇಷನ್ ಆಕ್ಯುಪೆನ್ಸಿ ಯುಟಿಲೈಸೇಷನ್ ಇದೆ. ಒಂದನೇ ಇವನ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಇಸ್ ಆಲ್ಸೋ ಕಂಪಲ್ಸರಿ. Link level ಅಲ್ಲಿ inspect and commencement certificate should be obtained. Completion certificate also. ಕಂಪ್ಲೀಷನ್ ಸೆಟ್. Now occupation certificate is also required. ಅದೇ ನಾನು ಮಧ್ಯೆ ಹೇಳ್ಬೇಕಾದ್ರೆ ಏನ್ ಹೇಳಿದೆ, ಇವೆಲ್ಲ ಏನ್ ಲೋಪದೋಷಗಳು ನಮ್ದು ಏನ್ KMC ಆಕ್ಟ್ ಅಮೆಂಡ್ಮೆಂಟ್ ಆಕ್ಟ್ ಇದೆ ಅದರಲ್ಲಿ ಸಿಟಿಸನ್ಸ್ ಪಾರ್ಟಿಸಿಪೇಷನ್ ಅನ್ನೋದು ಬರೋದು ಒಂದೇ ಒಂದ್ಸಲ ಬರುತ್ತೆ. ಹಾಗೇನೇ ಡೈರೆಕ್ಟ್ ಎಲೆಕ್ಷನ್ಸ್ ಇಲ್ಲ, ಅದನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ. ಹಾಗೇನೇ ಆ ನಾಮಿನೇಷನ್ ಅಂತ ನಾಮನಿರ್ದೇಶನ ಅಂತ ಹೇಳಿದ ತಕ್ಷಣ ನನ್ನ ನಾಮಿನೇಟ್ ಮಾಡಿದವರು. ಇನ್ನೂ ತುಂಬಾ ತಮಾಷೆ ಅಂತ ಹೇಳಿದ್ರೆ BBMPಗೆ 2010 ಎಲೆಕ್ಷನ್ ಆದಾಗ ಆ ಕೌನ್ಸಿಲರ್ನ ವಿವಿಧ ಚಾನೆಲ್ಗಳು ಇಂಟರ್ವ್ಯೂ ಮಾಡ್ಬಿಟ್ಟು ನಿಮ್ಮ ಮುಂದಿನ ಕಾರ್ಯಕರ್ತವ್ಯಗಳೇನು, ನಿಮ್ಮ ವಾರ್ಡ್ಗೋಸ್ಕರ ಏನ್ ಮಾಡ್ತೀರಾ ಅಂತಂದ್ರೆ ನಮ್ಮ MLA ಸಾಹೇಬ್ರು ಹೇಳ್ದಂಗೆ ಕೇಳ್ತೀವಿ ಅಂತ ಹಿಂಗ್ ಕೈ ಮುಗಿತಾ ಇದ್ದಾರೆ. ಸೊ ಅವರು ಎಲೆಕ್ಷನ್ ಮೂಲಕ ಬಂದವರೆ ಹಿಂಗ್ ಕೈ ಮುಗಿವಾಗ ನೇರವಾಗಿ ನಾಮಿನೇಟೇ ಆಯ್ತು ಅಂತ ಹೇಳಿದ್ರೆ ಅವ್ರು ಇನ್ನೇನ್ ಹೇಳ್ತಾರೆ, ನಮ್ಮ ಕೌನ್ಸಿಲರ್ ಹೇಳ್ತಾರೆ ನಾನು ಮಾಡ್ತೀನಿ ಅಂತಾನೆ ಹೇಳ್ತಾರೆ. ಅದರಿಂದ ಇದು ಎಷ್ಟು ಮಟ್ಟಿಗೆ ಇದು ಸರಿ ಅಂತಾನು ಒಂದು ಯೋಚನೆ ಮಾಡ್ಬೇಕಾಗುತ್ತೆ. ಹಾಗೆ ಏರಿಯಾ ಸಭಾ ಮತ್ತೆ ವಾರ್ಡ್ ಕಮಿಟಿಗೆ ಲಿಂಕೇ ಇಲ್ಲ. ಏರಿಯಾ ಸಭಾ ಪ್ರತಿನಿಧಿ ಏರಿಯಾ ಸಭಾದಲ್ಲಿ ಕೂತ್ಕೊಂಡು ಮಾಡೋದ್ಬಿಟ್ರೆ ಬೇರೆ ಕೆಲಸ ಇಲ್ಲ. ವಾರ್ಡ್ ಕಮಿಟಿಗೆ ಹೊಸದಾಗಿ ನಾಮಿನೇಷನ್ ಮಾಡ್ತಾರೆ. ಸೊ ಅದು ಒಂದು ಬ್ರೇಕಪ್. ಈ ಏರಿಯಾ ಸಭಾದಲ್ಲಿ ಮಾಡಿದ್ದಲ್ಲಿ ಹೋಯ್ತಾ ಬಿಡ್ತು ಅಂತ ಕೇಳೋರು ಗತಿ ಇಲ್ಲ, ಅಥವಾ ಹೇಳೋರು ಮೊದಲೇ ಇಲ್ಲ. ಅದು ಪ್ರಜಾಪ್ರಭುತ್ವ ಮತ್ತೆ ಏನು ಅದು ಇಳಿಸಬೇಕು ಅಂತ ಹೇಳಿದ್ರೆ ತಳಮಟ್ಟದ ತನಕ ಪ್ರಜಾಪ್ರಭುತ್ವ ಹೋಗ್ಬೇಕು ಅಂತ ಅದರ ಅಂಶಕ್ಕೆ ಕೊಡ್ತಾ ಆಗುತ್ತೆ. ವೀಟೋ ಪವರ್ಸ್ ಟು ಕೌನ್ಸಿಲರ್ ಅದಂತೂ ಅವ್ನು ಸುಪ್ರೀಂ ಅಲ್ಲಿ ಏನ್ ಬೇಕಾದ್ರೂ ನಾವು ಹೇಳ್ಬೋದು, ಕೇಳ್ಬೋದು, ಕೂಗಾಡ್ಬೋದು, ಎಗರಾಡ್ಬೋದು. ನಾನು ಇದಕ್ಕೆಲ್ಲಾನು ಅವಕಾಶ ಕೊಡಲ್ಲ ಅಂತ ಹೇಳಿದ ತಕ್ಷಣ ಮಲಗು ಅಷ್ಟೇ, ಕುಣಿದಾಡ್ಬಿಟ್ಟು ಮಲಗು ಅಷ್ಟೇ. ಒಂದು ಸ್ಕ್ರೀನ್ ಆಗಿ ಮುಗಿದೈತೆ ನಮ್ಮ ಕೆಲಸ. ನೆಕ್ಸ್ಟ್ ನಾವೇನ್ ಮಾಡ್ಬೋದು ಅಂತ ಒಂದು ಇದು ಮಾಡ್ಕೊಂಡಾಗ ಈ ಏರಿಯಾ ಸಭಾ ಮತ್ತೆ ವಾರ್ಡ್ ಕಮಿಟಿಗಳು ರೆಗ್ಯುಲರ್ ಆಗಿ ಮೀಟಿಂಗ್ 3 ತಿಂಗಳಿಗೊಂದ್ಸಲ ತಿಂಗಳಿಗೊಂದ್ಸಲ ಹೇಗೆ ಮೀಟ್ ಮಾಡ್ಬೇಕು ಅಂತ ಇದಾರೋ ಅದಾದ್ರೂ ಆಗೋ ಹಾಗೆ ಈಗ ಇರೋ ರೀತಿನಲ್ಲೇ ಆದ್ಮೇಲೆ ನೋಡಿ ಈ ತರ ಮಾಡಿದ್ರೆ ಇದು ಹೋಗಿಲ್ಲ, ಆ ಒಂದು ಅಧ್ಯಯನನಾದ್ರೂ ನಾವು ಪ್ರೆಸೆಂಟ್ ಮಾಡಿ ನೀವು ಹೇಳ್ಕೊಂಡಿದ್ದೆ ತಪ್ಪಾಯ್ತು, ಈ ತರ ಇದು ತಿದ್ದುಪಡಿ ತನ್ನಿ ಅಂತ ಹೇಳ್ಬೋದಾಗುತ್ತೆ. ಹಾಗೇನೇ ಈ ಅಧಿಕಾರಿಗಳು ಏನೇ ಹೇಳಿದ್ದಾರೆ ಅವ್ರಿಗೆ ಅವರಲ್ಲಿ ಒಂದು ಪಾರದರ್ಶಕತೆ ತರಬೇಕಾಗಿದೆ. ಯಾಕೆಂತ ಹೇಳಿದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಪ್ರಕಾರ ಅವ್ರು ಏನೇನು ತರಬೇಕು ಸೆಕ್ಷನ್ 4(1)B ಪ್ರಕಾರ ಅದು ಯಾವುದೂ ಆಗ್ತಾ ಇಲ್ಲ. ಇದೆಲ್ಲರಿಗೂ ಗೊತ್ತಿರುವಂತ ವಿಷಯ, ಅದಕ್ಕೆ ಪ್ರೆಸ್ ಮಾಡಬೇಕು. ಹಾಗೇನೇ ಪ್ರತಿಯೊಂದು ಕಾರ್ಯಗಳ ಬಗ್ಗೆ ಕಾಮಗಾರಿಗಳ ಬಗ್ಗೆ ರಿಪೋರ್ಟ್ನ ತಗೊಂಡು ಅದು ಎಷ್ಟು ಮಟ್ಟಿಗೆ
ಸಮರ್ಪಕವಾಗಿ ಜಾರಿಯಾಗಿದೆ ಅಂತ ಹೇಳಿ ತಿಳ್ಕೊಂಡ್ರೆ ಅವಾಗ ಅವ್ರದ್ದು ಅಕೌಂಟಬಿಲಿಟಿ ನಮಗೆ ಗೊತ್ತಾಗುತ್ತೆ. ಅದರ ತರ ಪ್ರಯತ್ನ ಮಾಡಬೇಕು. ಹಾಗೆ ವಾಟ್ಸಪ್ ಮೀಟಿಂಗ್ ಅಲ್ಲಿ ಎಲ್ಲರೂ ಜನರು ಭಾಗವಹಿಸೋಕೆ ಮಾಡ್ಕೊಂಡು ಭಾಗವಹಿಸಿ ಅಂತ ಪ್ರಮೋಟ್ ಮಾಡಿ ಅಲ್ಲಿ ಏನೇನಾಗ್ತಾ ಇದೆ, ಪ್ಲಾನಿಂಗ್ ಹೆಂಗಾಗ್ತಾ ಇದೆ, ಇಂಪ್ಲಿಮೆಂಟ್ ಹೆಂಗಾಗ್ತಾ ಇದೆ, ಮತ್ತೆ ಆಡಿಟಿಂಗ್ ನಡೀತಾ ಇದೆಯಾ ಇಲ್ವಾ ಅದ್ರ ಬಗ್ಗೆ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾಗೇನೆ ಈ ಏನು 74ನೇ ತಿದ್ದುಪಡಿ ಮತ್ತೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಲಾ ಬಂದಿದೆ ಈಗ, ಅದು ಇದನ್ನ ವಿಕೇಂದ್ರೀಕರಣ, ಅಧಿಕಾರ ವಿಕೇಂದ್ರೀಕರಣಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದನ್ನ ತಡೆಗೋಡೆ ಆಗ್ತಾ ಇದೆ. ಅದು ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಏನ್ ಮಾಡ್ಬೇಕು, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಮತ್ತೆ MLAsಗೆ, ಸ್ಟ್ಯಾಂಡಿಂಗ್ ಕಮಿಟೀಸ್ಗೆ ಇವರೆಲ್ಲರಿಗೂ ಈ ಚೇಂಜ್ ತನ್ನಿ, ದಯವಿಟ್ಟು ನಮಗೆ ಇದ್ರಲ್ಲಿ ಬದಲಾವಣೆ ಬೇಕು ಅಂತ ಒಂದು ಲೆಟರ್ ಬರೀಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಲಾ ಇದು ಕರ್ನಾಟಕಕ್ಕೆ ಮಾತ್ರ ಬಂದಿದ್ದಲ್ಲ, ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಬರಬೇಕು ಅಂತ ಇತ್ತು. ಇದು ನಮ್ಮ ಬರೀ ಕರ್ನಾಟಕದ ಅಂತ ನಾವು ಅನ್ಕೊಂಡ್ರೆ ತಪ್ಪಾಗುತ್ತೆ. ಎಲ್ಲಾ ರಾಜ್ಯಗಳಲ್ಲೂ ಜಾರಿ ಆಗ್ಬೇಕು ಅಂತ ಒಂದೊಂದೇ ಈಗ ಜಾರಿ ಮಾಡ್ತಾರೆ. 2009ರಿಂದನೇ ಎಲ್ಲಾ ರಾಜ್ಯಗಳನ್ನು ಇನ್ನು ಮುಂದೆ 6 ತಿಂಗಳೊಳಗಡೆ ನಮ್ಗೆ ದುಡ್ಡು ತಡೆ ಹಿಡಿಬಹುದು, ಇನ್ನೊಂದು ತಿಂಗಳೊಳಗಡೆ ದುಡ್ಡು ಬರಲ್ಲ ಮುಂದಕ್ಕೆ ಅಂತ ಹೇಳಿದಾಗನೇ ಪ್ರತಿಯೊಂದು ರಾಜ್ಯನೂ ಈ ಬಿಲ್ ಪಾಸ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಬೇಕೇ ಬೇಕು ಅಂತ ಈಗ ಕೇಂದ್ರ ಸರ್ಕಾರ ಕೂಡ ಮಾಡ್ತು ಅಂತ ಹೇಳಿದ್ರೆ, ಯಾಕೆ ಅಂತ ಹೇಳಿದಾಗ ಅದು ರೆಪ್ರೆಸೆಂಟೇಷನ್ ರೇಷಿಯೋ ತೋರಿಸುತ್ತೆ. ಅದು ಪ್ರತಿಯೊಂದು ನಗರದಲ್ಲಿ ಏನಿದೆ, 54,000ಕ್ಕೆ ಒಬ್ಬ ಕೌನ್ಸಿಲರ್ ಇದ್ದಾರೆ ಮುಂಬೈಯಲ್ಲಿ, ಹಾಗೆ ಕೋಲ್ಕತ್ತಾದಲ್ಲಿ 31,000 ಇದ್ದಾರೆ, ಡೆಲ್ಲಿನಲ್ಲಿ 49,000 ಇದ್ದಾರೆ, ಚೆನ್ನೈಯಲ್ಲಿ 30,000 ಜನಕ್ಕೆ ಇದ್ದಾರೆ, ಹೈದರಾಬಾದಲ್ಲಿ 40,000 ಜನಕ್ಕೆ, ಹಾಗೆ ಬೆಂಗಳೂರಲ್ಲಿ 42,000 ಜನಕ್ಕೆ ಒಬ್ಬ ಕೌನ್ಸಿಲರ್ ಇದ್ದಾರೆ. ಅಂತ ಹೇಳಿದ್ರೆ ಒಬ್ಬ ಕೌನ್ಸಿಲರ್ ಇಷ್ಟು ಜನದ ಹತ್ರನೂ ಹೋಗ್ತಾರ, ಅಥವಾ ನಾವು ಹೋಗಿ ಕೈ ಮುಗ್ದಾಗ ಏನಾದ್ರು ತಗೊಂಡು ದಾನ ತರನೋ ಭಿಕ್ಷೆ ತರನೋ ಹಾಕ್ತಾರ. ನಮ್ಗೆ ಬೇಕಾಗಿರೋದು ಪ್ರಜಾಪ್ರಭುತ್ವನ ಅಥವಾ ಜಸ್ಟ್ ಸರ್ವಾಧಿಕಾರನ ಅನ್ನೋದು ಇದು ಬಂದಾಗ ನೆರೆಹೊರೆ ಸಮಿತಿಗಳು ಬೇಕು ಅಂತ ಹೇಳಿ ಈ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಜಾರಿ ಮಾಡಿ ಅಂತ ಅದು ಕಡ್ಡಾಯ ತಿದ್ದುಪಡಿ ಆಗ್ಬೇಕು ಅಂತ ಹೇಳಿದ್ರು. ನೆಕ್ಸ್ಟ್ ಎಲ್ಲೆಲ್ಲಿ ಜಾರಿ ಮಾಡಿದ್ದಾರೆ ಅಂತ ಹೇಳಿದಾಗ 2011ರಲ್ಲಿ ಇದು ಅಧ್ಯಯನ ಮಾಡಿದ್ದು, ಅವಾಗ 9 ರಾಜ್ಯಗಳು ಜಾರಿ ಮಾಡಿದ್ದು, 12 ಮಾಡೋ ಹಂತದಲ್ಲಿದ್ದು, ಒರಿಸ್ಸಾ ಮತ್ತೆ ಮೇಘಾಲಯ, ಮಧ್ಯಪ್ರದೇಶ, ಕರ್ನಾಟಕ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಗುಜರಾತ್, ಮಣಿಪುರ, ಅಸ್ಸಾಂ, ಹರಿಯಾಣ ಮತ್ತೆ ಜಮ್ಮು ಕಾಶ್ಮೀರ ಇಷ್ಟನ್ನು ಆಗ್ಲೇ ಜಾರಿ ಮಾಡಿದ್ದು. ಏನಂತ ಹೇಳ್ತಾ ಇದನ್ನ ಓದ್ದಾಗ ಏನ್ ಅನ್ಸುತ್ತೆ ಅಂದ್ರೆ, ಮಣಿಪುರ, ಗುಜರಾತ್, ಒರಿಸ್ಸಾ, ಮೇಘಾಲಯ ಇವ್ರು ಯಾರನ್ನು ಏರಿಯಾ ಸಭಾ ಮಾಡಬೇಕು ಅಂತ ಹೇಳೋದೇ ಇಲ್ಲ, ವಾರ್ಡ್ ಕಮಿಟಿ ಮಾಡಿ ಸಾಕು ಅಂತ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ಇದರಲ್ಲಿ ಯಾವುದೇ ರೈಟ್ಸ್ ಕೊಡಲ್ಲ ಏರಿಯಾ ಸಭಾಗೆ. ಅದು ಮಧ್ಯಪ್ರದೇಶ ಮತ್ತೆ ಕರ್ನಾಟಕ ಏರಿಯಾ ಸಭಾದಲ್ಲಿ ನೀವೇನೋ ನಿರ್ಧಾರ ತಗೊಳ್ರಿ, ಅದನ್ನ ಕಳಿಸ್ಕೊಡಿ, ಮುಗ್ದಿತ್ತು, ನಿಮ್ಗೆ ಯಾವ್ದು ನಿರ್ಧಾರ ತಗೊಳ್ಳೋ ಅಂತ ಅಧಿಕಾರನೇ ಇಲ್ಲ ಅಂತ ಹೇಳ್ತಾರೆ. ಹಾಗೇನೆ 4 ರಾಜ್ಯಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಒಂದಷ್ಟು ಕೆಲಸಗಳು ಆನ್ಯಲ್ ಪ್ಲಾನ್ ಮಾಡಿ ಅಂತ ಏರಿಯಾ ಸಭಾಗೆ ಹೇಳ್ತಾರೆ, ಆದ್ರೆ 3 ಮಾಡೋಕೆ ಹೋಗಲ್ಲ. ಆ 4ರಲ್ಲಿ ಕರ್ನಾಟಕ ಇಲ್ಲ, ಏರಿಯಾ ಸಭೆಗೆ ಏನೂ ಅಧಿಕಾರ ಕೊಟ್ಟಿಲ್ಲ. ಹಾಗೇನೆ ಈ ಕೊನೆ ಹಂತದಲ್ಲಿ ಇದು ಬಜೆಟ್ ಪ್ರಿಪೇರ್ ಮಾಡ್ಬೇಕು ಅಂತ ಯಾರಿಗೂ ಎಲ್ಲೂ ಕೊಟ್ಟಿಲ್ಲ. ಯಾವ ರಾಜ್ಯದವ್ರು ಈ ನೆರೆಹೊರೆ ಸಮಿತಿಯಲ್ಲಿ ನಮ್ಮ ನೆರೆಹೊರೆಗೆ, ನಮ್ಮ ಏರಿಯಾಕ್ಕೆ ಇಷ್ಟು ಬಜೆಟ್ ಬೇಕು, ಇಷ್ಟನ್ನು ಅನುದಾನ ಬಿಡುಗಡೆ ಮಾಡಿ ಅಂತ ಕೇಳುವಂತ ಅವಕಾಶನ ಯಾರೂ ಕೊಟ್ಟಿಲ್ಲ. ಹಾಗೇನೆ ಫೈನಾನ್ಷಿಯಲ್ ಶೇರ್ಸ್ ಅಂತ ಹೇಳಿದ್ರೆ, ಇಲ್ಲಿನ ಟ್ಯಾಕ್ಸ್ ಇಷ್ಟು ಬರುತ್ತೆ ಈ ಏರಿಯಾಗೆ, ಈ ವಾರ್ಡ್ಗೆ, ಇದರಲ್ಲಿ ಇಷ್ಟು ಪಾಲು ನಿಮ್ದು, ಇಷ್ಟು ಪಾಲು ರಾಜ್ಯ ಸರ್ಕಾರಕ್ಕೆ ಅಥವಾ ಕೌನ್ಸಿಲ್ಗೆ ಹೋಗುತ್ತೆ ಅಂತ ಕೂಡ ಎಲ್ಲೂ ಹೇಳಿಲ್ಲ. ಮತ್ತೆ ಹಾಗೇನೆ ಏರಿಯಾ ಸಭಾ ಇದು ರೆಪ್ರೆಸೆಂಟೇಟಿವ್ನ ಇದು ಮಾಡ್ಕೊಳ್ಳೋದಕ್ಕೆ 3 ರಾಜ್ಯಗಳು, ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ ಮತ್ತೆ ಅಸ್ಸಾಂ ಮಾತ್ರ ಎಲೆಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ, ಇನ್ಯಾವುದು ಮಾಡಿಲ್ಲ. ಹಾಗೇನೆ ಆಂಧ್ರ ಪ್ರದೇಶ, ಹರಿಯಾಣ, ಜಮ್ಮು ಕಾಶ್ಮೀರ ಮತ್ತೆ ಅಸ್ಸಾಂ ಇವರು ಏರಿಯಾ ಸಭಾ ಪ್ರತಿನಿಧಿನೇ ವಾರ್ಡ್ ಕಮಿಟಿನಲ್ಲಿ ಕೂತ್ಕೊಳ್ಬೇಕು ಅಂತ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಇದರಲ್ಲೂ ಒಂದರಲ್ಲಿ ಒಂದೊಂದು ಲೋಪದೋಷಗಳು ಇದ್ದೇ ಇದೆ ಅಂತಾನೆ ಅನ್ಸುತ್ತೆ. ವಾರ್ಡ್ ಕಮಿಟಿನಲ್ಲಿ ಏನ್ ಹೇಳ್ತಾರೆ, ಮಧ್ಯಪ್ರದೇಶ ಮತ್ತೆ ಮಹಾರಾಷ್ಟ್ರ ಅವರು ವಾರ್ಡ್ ಕಮಿಟಿ ಇದು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಲಾ ಪ್ರಕಾರ ಮಾಡಬೇಕು ಅಂತ ಅವ್ರು ಹೇಳಿಲ್ಲ. ಹಿಂದೆ ಏನಿತ್ತು 92ರಲ್ಲೇ ವಾರ್ಡ್ ಕಮಿಟಿ ಹೇಗೆ ಮಾಡಬೇಕು ಅಂತಿದ್ರು ಅದನ್ನೇ ನಾವು ಫಾಲೋ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದಾರೆ. ಮುಂದಕ್ಕೆ ಅವರೇನು ಮಾತಾಡಿಲ್ಲ. ಹಾಗೇನೆ ವಾರ್ಡ್ ಕಮಿಟಿಗೆ ವಾರ್ಡ್ ಪ್ಲಾನ್ ಮಾಡೋದಕ್ಕೂ ಅವಕಾಶ ಕೊಟ್ಟಿಲ್ಲ ಗುಜರಾತ್ ಅವರು. ವಾರ್ಡ್ ಕಮಿಟಿಗೆ ಆನ್ಯಲ್ ಬಜೆಟ್ ಮಾಡೋದಕ್ಕೆ ಅವಕಾಶ 6 ರಾಜ್ಯಗಳು ಕೊಟ್ಟಿದ್ದಾರೆ. ಅದ್ರಲ್ಲಿ ಕರ್ನಾಟಕನೂ ಒಂದಿದೆ, ಅಷ್ಟು ಹೆಮ್ಮೆ ಪಡ್ಕೊಳ್ಬಹುದು. ಹಾಗೆ 4 ರಾಜ್ಯಗಳು ಕೊಟ್ಟಿರೋದು ಇಲ್ಲಿದೆ ಅಂತ ಹಾಗೆ ಹೇಳ್ಬೇಕು, ಕೊಟ್ಟಿಲ್ಲ ಅಂತ ಹೇಳಿ
ಕೊಟ್ಟಿರೋದನ್ನ ಹೇಳಿದ್ರೆ ನಮ್ಗೆ ಈಸಿ ಆಗುತ್ತೆ. ಕೊಟ್ಟಿರೋದಿದೆ ನೋಡಿ. ಕೊಟ್ಟಿರೋದು ಕರ್ನಾಟಕ, ಆಂಧ್ರ ಪ್ರದೇಶ, ಹರಿಯಾಣ, ಜಮ್ಮು ಕಾಶ್ಮೀರ, ಗುಜರಾತ್, ಮೇಘಾಲಯ 9 ರಾಜ್ಯಗಳು. ಅದರಲ್ಲಿ 6 ಸರಿ ಅಷ್ಟು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು Do not give. not give. 4 ಕೊಟ್ಟಿದ್ದಾರೆ. 9 ಸ್ಟೇಟ್ ನಾನು ಮುಂಚೆ ಲಿಸ್ಟ್ ಕೊಟ್ಟಲ್ಲ. ಇದು ಪಿಪಿಟಿ ಇದೆ, ಅದು ಮುಂದೆ ಹಿಂದೆ ಇದೆ, ನಾನು ಕೊಡ್ತೀನಿ. ಆ 3 ಯಾವುದು ಅಂತ ನಮ್ಗೆ ಗೊತ್ತಾದ್ರೆ ಹಾ ಇದೆ. ಅದು ಜಮ್ಮು ಕಾಶ್ಮೀರ ಇದೆ ಅಂತ. ಅಲ್ಲ ನೀವು ಅಪ್ಡೇಟ್ ಮಾಡಿ ಅದು ಕೊಟ್ಟು. ಹಾಗೆ 4 ಸ್ಟೇಟ್ಗಳು ಯಾವ್ದಂತ ಹೇಳಿದ್ರೆ ಇದು ಏನು ರೈಟ್ಸ್ ಮತ್ತೆ ಪವರ್ ವಾರ್ಡ್ ಕಮಿಟೀಸ್ ಕೊಟ್ಟೆ ಅಂತ ಹೇಳಿದ್ರೆ ಮತ್ತೆ ಅದರಲ್ಲಿ ಕರ್ನಾಟಕ ಬರುತ್ತೆ. ಹಾಗೆ ನನ್ನ 4 ಸ್ಟೇಟು ಫಿಕ್ಸ್ಡ್ ಶೇರ್ ವಿತ್ ವಾರ್ಡ್ ಕಮಿಟಿ, ಅಂದ್ರೆ ಒಂದು ನಿಗದಿತ ಮೊತ್ತನ ವಾರ್ಡ್ ಕಮಿಟಿ ಜೊತೆ ಇದು ಮಾಡ್ಕೊಳುತ್ತೆ. ಅದು ಆಂಧ್ರ ಪ್ರದೇಶ, ಜಮ್ಮು ಕಾಶ್ಮೀರ, ಮಣಿಪುರ್ ಮತ್ತೆ ಅಸ್ಸಾಮು. ಹಾಗೇನೆ 5 ಸ್ಟೇಟ್ಗಳು ವಾರ್ಡ್ ಇನ್ಫ್ರಾಸ್ಟ್ರಕ್ಚರ್ ಇಂಡೆಕ್ಸ್, ಅಂದ್ರೆ ಅಲ್ಲಿ ಏನೇನು ಮೂಲ ಸೌಕರ್ಯಗಳಿದೆ ಅದನ್ನ ಒಂದು ಇಂಡೆಕ್ಸ್ ಮಾಡೋದಕ್ಕೆ ಹೇಳಿದ್ದಾರೆ. ಇಷ್ಟು ಪಾರ್ಕ್ ಇದೆ, ಇಷ್ಟು ರೋಡ್ಸ್ ಇದೆ, ಇಷ್ಟು ಶೌಚಾಲಯಗಳಿದೆ, ಇಷ್ಟು ಸ್ಕೂಲು, ಇದೆಲ್ಲ ಏನು ಸಾರ್ವಜನಿಕ ಇದು ಆಸ್ತಿ ಇದೆ, ಅದನ್ನ ಇಂಡೆಕ್ಸ್ ಮಾಡೋದಕ್ಕೆ 4 ಸ್ಟೇಟ್ಗಳು ಹೇಳಿದೆ, ಇನ್ನು 4 ಹೇಳಿಲ್ಲ. ನೆಕ್ಸ್ಟ್ ಇದು ರೆಕಮೆಂಡೇಶನ್ಸ್ ಆಫ್ ಸಿವಿಕ್. ಇದರಲ್ಲಿ ಏನು ಬದಲಾವಣೆಗಳು ಬೇಕು ನಮಗೆ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಎಲ್ಲ ಜಾರಿ ಮಾಡಿದ್ದೀರಾ, ಇದರಲ್ಲಿ ಬದಲಾವಣೆಗಳು ಏನು ತಂದ್ರೆ ನಮಗೆ ಇನ್ನೂ ಉತ್ತಮವಾಗುತ್ತೆ ಅನ್ನೋದು ಇದರಲ್ಲಿದೆ. ಕಮ್ಯುನಿಟಿ ಪಾರ್ಟಿಸಿಪೇಷನ್ ಹೇಗಾಗಬೇಕು, ಸಿಟಿಸನ್ಸ್ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಒಂದು ಡೆಫಿನೇಷನ್ ಕೊಡಿ ಅಂತ ಕೇಳ್ತಾ ಇದೀವಿ ಮೊದಲಿಗೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕ್ಲಿಯರ್ ಡೆಫಿನೇಷನ್ ಇಲ್ಲ. ಹಾಗೇನೇ ಏರಿಯಾ ಸಭಾ ರೆಪ್ರೆಸೆಂಟೇಟಿವ್ನ ಎಲೆಕ್ಟ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದೀವಿ. ಹಾಗೇನೇ ನೀವೇನಾದ್ರು ಡೆಫಿನೇಷನ್ ಕೊಟ್ಟಿದ್ದೀರಾ, ಅವ್ರು ಕೊಡೋದಾಯ್ತು. ನಿಮ್ಮ ಡೆಫಿನೇಷನ್ ಏನಾದ್ರು ಇದೆಯಾ? ಅದು ನೀವು ಕೊಡಿ ಸರ್, ನೀವು ಕೊಟ್ಟಿದ್ದೆ ನಾವು ತಗೊಳ್ತೀವಿ. ನಮ್ಗೆ ಏನು ABCD ಗೊತ್ತಿಲ್ಲ, ನೀವು ಹೇಳಿರೋದು ತಿಳ್ಕೊಳ್ತಾ ಇದ್ದಾರೆ, ನಾವು ಕಲಿತಾ ಇದ್ದೇವೆ. ನೀವು ಅದನ್ನ ಅಧ್ಯಯನ ಮಾಡಿದ್ದೀರಲ್ಲ, ನಿಮ್ಗೊಂದು ಆಲ್ಟರ್ನೇಟಿವ್ ಗೊತ್ತಿರ್ಬೇಕಲ್ಲ. ಬೇರೆ ಎಲ್ಲ ಕೊಟ್ಟಿದ್ದೆ ನಾವು ಬಿಡಿ, ನಾವು ಸ್ಟೂಡೆಂಟ್ಸ್, ನೀವು ಇನ್ವೆಸ್ಟರ್. ಇಲ್ಲ ಸರ್, ಸ್ಟೂಡೆಂಟ್ ಈಗ ಮತ್ತೆ ಅದನ್ನೇ ಆಗುತ್ತೆ. ಈಗ ನಾವು ಮಾಡೋದು ಅಂತ ಹೇಳಿದ್ರೆ ಮೇಲಿಂದ ಮತ್ತೆ ಕೆಳಗೆ ಹೋದಂಗಾಗುತ್ತೆ. ನೀವೇ ಏನ್ ಅನ್ಕೊಳ್ತೀರಾ ಅದನ್ನೇ ಹೇಳಿದ್ರೆ ಆ ಡೆಫಿನೇಷನ್ ನಾವು ತಗೊಳ್ಳೋದ್ರೆ ಚೆನ್ನಾಗಿರುತ್ತೆ. ವಿಕೇಂದ್ರೀಕರಣ, ಸಿಟಿಸನ್ಸ್ ಪಾರ್ಟಿಸಿಪೇಷನ್ ಅಂದ್ರೆ ಯಾವ ಮಟ್ಟದಲ್ಲಿ ಇರಬೇಕು, ಬರೀ ಹೇಳೋದ್ರಲ್ಲ, ಕೇಳಿಸ್ಕೊಳ್ಳೋದ್ರಲ್ಲ, ಅಥವಾ ಮಾಡಿದಂತೆ ಇದು ಮಾಡಿದ್ ಸರಿ ಅಲ್ಲ, ಇದು ಮಾಡಿದ ತಪ್ಪು ಸರಿ ಅಂತ ಹೇಳೋದ್ರ ಮಾತ್ರ ಇರಬೇಕು. ಓಕೆ ಸರ್. ಹಾಗೇನೆ ಏರಿಯಾ ಸಭಾ ಪ್ರತಿನಿಧಿ ವಾರ್ಡ್ ಕಮಿಟಿನೆಲ್ಲ ಕೂತ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ. ಎಲೆಕ್ಟ್ ಆಗ್ತಾರೆ. ಎಲೆಕ್ಟ್ ಆಗೋದು ಅಂತ ಅಲ್ಲ ಮೇಡಮ್, ಏರಿಯಾ ಸಭಾ ರೆಪ್ರೆಸೆಂಟೇಟಿವ್ ವಿಲ್ ಬಿ ಎಲೆಕ್ಟೆಡ್, ದಟ್ ಪರ್ಸನ್ ಶುಡ್ ಗೋ ಟು ವಾರ್ಡ್ ಕಮಿಟಿ, ಅದನ್ನ ಹೇಳ್ತಾ ಇರೋದು. ಹಾಗೇನೆ ವಾರ್ಡ್ ಕಮಿಟಿ ಮೆಂಬರ್ಸ್ ಅಲ್ಲಿ ಎಲ್ಲ ಗ್ರೂಪ್ಗಳಿಂದನೂ, ಕಮ್ಯುನಿಟಿ CBOs ಇಂದ, NGOs ಇಂದ, ಶಾಲೆ ಎಲ್ಲ ಕಡೆಯಿಂದನೂ ಗ್ರೂಪಿಂದನೂ ನಾಮಿನೇಷನ್ ಕೂಡ ಆಗಬೇಕು ಅಂತ ಹೇಳ್ತೀವಿ. ಹಾಗೆ ಈ ವೀಟೋ ಪವರ್ ಏನು ಕೌನ್ಸಿಲರ್ಗೆ ಕೊಟ್ಟಿದ್ದಾರೆ ಅದನ್ನ ಫಸ್ಟ್ ಕಿತ್ತಾಕ್ಬಿಡಿ, ಇಲ್ಲಾಂದ್ರೆ ಅಲ್ಲಿ ಯಾವುದೇ ಒಂದು ರೀತಿಯ ಪ್ರಜಾಪ್ರಭುತ್ವಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಮತ್ತೆ ಏರಿಯಾ ಸಭಾಗೆ ಏನೇನು ಪವರ್ಸ್ ಕೊಡಬೇಕು ಅಂತ ಹೇಳಿದ್ರೆ ಎಲ್ಲ ಅದರಲ್ಲಿ ಇರೋ ಇನ್ಫಾರ್ಮೇಶನ್, ಏರಿಯಾ ಸಭಾಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿನೂ ಕೂಡ ಆ ಏರಿಯಾ ಸಭೆಗೆ ಗೊತ್ತಾಗಬೇಕು. ಇಷ್ಟು ಆಸ್ತಿ ಇದೆ, ಸಾರ್ವಜನಿಕ ಆಸ್ತಿ ಇಷ್ಟು, ಇದು ಸರ್ಕಾರಿ ಜಾಗ, ಇಷ್ಟು ಪಾರ್ಕ್ ಇದೆ, ಅದ್ರದ್ದು ಒಂದು ಮ್ಯಾಪಿಂಗು ಮತ್ತೆ ಇದು ಮೌಲ್ಯ ಪ್ರತಿಯೊಂದು ಕೊಟ್ಟರೆ ಹೌದಲ್ವಾ, ಇದೆ ಇಷ್ಟು ಜಾಗದಲ್ಲಿ ನಾವು ಏನು ಯೋಚನೆ ಮಾಡ್ಕೊಳ್ಬೋದು ಅಥವಾ ಏನು ಬಿಡ್ಬೋದು ಅನ್ನೋದು ಅವ್ರಿಗೆ ಇರುತ್ತೆ. ಹಾಗೆ ವಾರ್ಡ್ಸ್ ಪ್ರಾಪರ್ಟಿ ಮತ್ತೆ ಡಿಸಿಷನ್ನು ಅವ್ರ ಕೈನಲ್ಲೇ ಹೋಗಬೇಕು. ಮತ್ತೆ ಒಂದು ಯೋಜನೆ ತಯಾರಿಸೋದು, ಅದರಲ್ಲಿ ಪ್ರಯಾರಿಟೈಸೇಷನ್. ಯಾಕೆಂತ ಹೇಳಿದ್ರೆ ನಾವೊಂದು ಪಾರ್ಟಿಸಿಪೇಟರಿ ಪ್ಲಾನಿಂಗ್ ಮಾಡಿದ್ವಿ ಸಗಾಯಪುರಂ ಅನ್ನೋ ವಾರ್ಡಲ್ಲಿ. ಅಲ್ಲಿ ಆ ಪ್ಲಾನಿಂಗ್ ಅಲ್ಲಿ ಆ ವಾರ್ಡ್ಸ್ ಎಲ್ಲ ಆ ವಾರ್ಡ್ನಲ್ಲಿರೋ ಎಲ್ಲ ಜನರನ್ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದು. ಅಂತ ಹೇಳಿದ್ರೆ ಶ್ರೀಮಂತರು ಇರ್ಬೋದು, ಬಡವರು ಇರ್ಬೋದು, ಮಧ್ಯಮ ವರ್ಗದ ಇರ್ಬೋದು, ಅವರೆಲ್ಲರೂ ಒಟ್ಟಿಗೆ ಕರೆದು ಮೀಟಿಂಗ್ ಮಾಡಿ ನಿಮ್ಗೆ ಏನೇನು ಬೇಕು ಅಂತ ಹೇಳಿದಾಗ ಅವ್ರು ಹೇಳಿದ್ದು ಪಾರ್ಕಲ್ಲಿ ಇಷ್ಟು ಬೇಕು, ಸಾರ್ವಜನಿಕ ಶೌಚಾಲಯಗಳು ಮತ್ತು ಸ್ನಾನ ಮನೆಗಳು ಇಷ್ಟು ಬೇಕು, ಬಡವರು ಏರಿಯಾದಲ್ಲಿ ಏನು ಸ್ಲಮ್ಗಳು ಅಂತ ಗೊತ್ತಾಗಿದೆ ಅವ್ರಿಗೆ ಜಾಸ್ತಿ ಹಣ ಬೇಕು, ಅಲ್ಲಿ ರಸ್ತೆಗಳಾಗಬೇಕು, ಚರಂಡಿಗಳಾಗಬೇಕು, ಅವ್ರ ಮನೆಗೆ ಶೌಚಾಲಯ ಬೇಕಾಗಿದೆ, ಇದಕ್ಕೆ ಅಂತ ಹೇಳಿ ಒಂದು ಯೋಜನೆ ತಯಾರಿಸಿದ್ರು. ಆದರೆ ವಾರ್ಡ್ನಲ್ಲಿ ವಾರ್ಡ್ ಇಂಜಿನಿಯರ್ಸ್ ತಯಾರಿಸಿದ್ರು, BBMP ತಯಾರಿಸಿದ ವಾರ್ಡ್ನಲ್ಲಿ ರಸ್ತೆಗೆ ನೇಮ್ ಪ್ಲೇಟ್ ಹಾಕ್ತೀವಿ, ಪಾರ್ಕಲ್ಲಿ ಚೇರ್ಸ್ ಹಾಕ್ತೀವಿ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದೆ ಇರುವಂಥದ್ದು ಯೋಜನೆ ತಯಾರಾಗ್ತಾ ಇರೋದು ಕಾಣಿಸ್ತಿರೋದ್ರಿಂದ ವಾರ್ಡ್ ಸಮಿತಿನಲ್ಲಿ ಆ ವಾರ್ಡ್ಗೆ ಬೇಕಾದ ಯೋಜನೆ ತಯಾರಿಸೋದಕ್ಕೆ ಅವಕಾಶ ಬೇಕು ಅಂತ ಹೇಳ್ತಾ ಇದ್ದೀವಿ. ಹಾಗೆ ಏರಿಯಾ ಲೆವೆಲಲ್ಲೇ ನಮ್ದು ಕುಂದುಕೊರತೆಗಳೇನಿದೆ ಅದನ್ನ ನಿವಾರಣೆ ಆಗಬೇಕು. ನಾವು ಸೀದಾ ಕೌನ್ಸಿಲರ್ ಹತ್ರನೇ ಬರಬೇಕು ಅಥವಾ ಮುನ್ಸಿಪಲ್ ಕೌನ್ಸಿಲ್ಗೆ ಬರಬೇಕು, BBMP ಆಫೀಸ್ ಹೆಡ್ ಆಫೀಸ್ಗೆ ಹೋಗಿ ನಿಮ್ಮ ಕುಂದುಕೊರತೆ ನಿವಾರಣೆಗೆ ಅನ್ನುವಂಥ ಮಾತು ತಪ್ಪಬೇಕು ಅಂತ ಒಂದು ಹೇಳ್ತೀವಿ. ಏರಿಯಾ ಲೆವೆಲಲ್ಲೇ ಏರಿಯಾ ಸಭೆಯಲ್ಲೇ ಎಲ್ಲ ಕುಂದುಕೊರತೆಗಳ ನಿವಾರಣೆ ಆದರೆ ಅನುಕೂಲ. ಯಾಕೆಂತ ಹೇಳಿದ್ರೆ ಬೆಂಗಳೂರು ಅಂತ ಮಹಾನಗರಗಳಲ್ಲಿ ನಿಮ್ಗೆ ಗೊತ್ತಿದೆ, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಬರಬೇಕು ಅಂದರೆ ಖಂಡಿತ ಒಂದು ದಿನ ಪೂರ ವೇಸ್ಟ್ ಆಗುತ್ತೆ. ನಿಮಗೂ ಕಷ್ಟಪಟ್ಟು ಬರ್ತಾರೆ, ಆದರೆ ದಿನಗೂಲಿ ಮಾಡ್ಕೊಳ್ಳೋದಂತೂ ಖಂಡಿತ ಸಾಧ್ಯನೇ ಇಲ್ಲ. ಹಾಗೇನೇ ಏನು ಗ್ರಾಮ ಪಂಚಾಯತಿಗಳಲ್ಲಿ, ಗ್ರಾಮ ಸಭೆಗಳಲ್ಲಿ ನಡೆಯುತ್ತೆ ಸೋಷಿಯಲ್ ಆಡಿಟಿಂಗ್, ಸಾರ್ವಜನಿಕ ಲೆಕ್ಕ ಪರಿಶೋಧನೆ, ಅದಕ್ಕೆ ಅವಕಾಶ ಬೇಕು ಅಂತ ಹೇಳ್ತೀವಿ. ಮತ್ತು ಯಾವುದೇ ಒಂದು ಯೋಜನೆ
ಕೌನ್ಸಿಲೇ ತಯಾರಿಸಿದ್ರು ಅಥವಾ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ ಅಂತ ಹೇಳಿದ್ರು ಅದಕ್ಕೆ ಈ ನೆರೆಹೊರೆಯವ್ರದ್ದು ಒಪ್ಪಿಗೆ ಬೇಕು ಅಂತ ಕೇಳ್ತಾ ಇದ್ದೀವಿ. ಈ ಅಧಿಕಾರ ಅಂತ ಹೇಳಿ ಇಲ್ಲದೆ ಇದ್ರೆ ಸಿಟಿಸನ್ಸ್ ಪಾರ್ಟಿಸಿಪೇಷನ್ ಅನ್ನೋದು ಮೀನಿಂಗ್ಲೆಸ್. ಇದೆಲ್ಲ ಇದ್ರೆ ಸಿಟಿಸನ್ಸ್ ಪಾರ್ಟಿಸಿಪೇಷನ್ ಅಂತ ನಾವು ಅನ್ಕೊಂಡಿದ್ದೀವಿ. ನೆಕ್ಸ್ಟ್ ಅಂತ ಹೇಳಿದ್ರೆ ಇದು ಒಂದು ಡಯಾಗ್ರಾಮೆಟಿಕ್ ಆಗಿ ನಾವು ಇದು ಮಾಡೋದಂದ್ರೆ ಇನ್ಫಾರ್ಮ್ ಸಿಟಿಸನ್ಸ್, ಮಾಹಿತಿ ಇದ್ದ ಒಬ್ಬ ಸಾರ್ವಜನಿಕ ಹೇಗೆ ಮಾತಾಡ್ಬೋದು, ಮಾಹಿತಿ ಇಲ್ಲದೆ ಇದ್ರೆ ಏನು ಮಾತಾಡ್ಬೋದು ಅಂತ ನಾವು ತಿಳ್ಕೊಂಡ್ರೆ ನನ್ಗೇನು ಗೊತ್ತಿಲ್ಲಪ್ಪ ನೀವು ಹೇಳಿ ಅನ್ನೋ ಆಗುತ್ತೆ. ಎಲ್ಲ ಗೊತ್ತಿದ್ರೆ ಇಲ್ಲಿ ಇಷ್ಟಿದೆ, ಬಡವ್ರಿಗೆ ಇಷ್ಟು ಮನೆ ಕಟ್ಟಿಸ್ಕೊಡ್ಬೋದು, ರಸ್ತೆ ಇಷ್ಟು ಅಗಲ ಮಾಡ್ಬೋದು, ಇದು ಮಾಡ್ಬೋದು ಅಂತ ಹೇಳ್ತಾರೆ. ಹಾಗಾದ್ರೆ ಆ ಇನ್ಫಾರ್ಮ್ ಸಿಟಿಸನ್ಸ್ ಇದ್ರೆ ಆತನಿಗೆ ಒಂದು ವೇದಿಕೆ ಬೇಕು ಮಾತಾಡೋದಕ್ಕೆ. ಬರೀ ಮಾಹಿತಿ ನಾನು ಕುತ್ಕೊಳ್ತೀನಿ ಅಂತ ಹೇಳಿದ್ರೆ ಯಾರ ಹತ್ರ ಮಾತಾಡ್ಲಿ? ಅದಕ್ಕೆ ಒಂದು ವೇದಿಕೆ ಬೇಕು, ಅದು ನೆರೆಹೊರೆ ಸಭೆ ಆಗಬೇಕು. ಆತ ಹೇಳ್ಬೋದು ನನಗೆ ಈ ಯೋಜನೆ ಬೇಕು, ನಮ್ಮ ಜನಗಳಿಗೆ ಈ ಥರದ ಕಾಮಗಾರಿಗಳ ಉಪಯೋಗ ಆಗುತ್ತೆ, ಈ ಥರ ಕೆಲಸಗಳ ಯೋಜನೆಗಳು ಬಂದರೆ ಅನುಕೂಲ ಆಗುತ್ತೆ ಅಂತ. ಹಾಗೇನೆ ಈ ಯೋಜನೆ ಜಾರಿನಲ್ಲಿ ಏನಾದರೂ ತೊಂದರೆ ಆಯಿತು, ಕುಂದುಕೊರತೆ ಆಯಿತು, ಅಥವಾ ಏನೋ ಲೋಪದೋಷ ಆಗಿದೆ ಅಂತ ಹೇಳಿದಾಗ ಅದನ್ನ ಪಡ್ಕೊಳ್ಳುವಂಥ ಒಂದು ಗ್ರೀವಿಯನ್ಸ್ ಸಿಸ್ಟಮ್ ಇರಬೇಕು, ರಿಡ್ರೆಸಲ್ ಸಿಸ್ಟಮ್ ಇರಬೇಕು. ಮತ್ತೆ ಇದೆಲ್ಲ ನಡೀತಾ ಇರಬೇಕಾದ್ರೆ ಸೋಷಿಯಲ್ ಆಡಿಟಿಂಗ್ ಇರಬೇಕು. ಹೌದು ಇದು ಉತ್ತಮವಾಯಿತು, ಇದು ತಪ್ಪಾಯಿತು, ಇದು ಕಳಪೆ ಆಗಿದೆ ಅಂತ ಹೇಳೋದಕ್ಕೆ ಸೋಷಿಯಲ್ ಆಡಿಟಿಂಗ್ ಇರಬೇಕು. ಇದ್ರ ಮೇಲೆ ಮತ್ತೆ ಕೆಲಸ ಮಾಡುವಂಥ, ಅದರಿಂದ ಮತ್ತೆ ಅವ್ರದ್ದು ನಾಲೆಡ್ಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮತ್ತೆ ಆ ಸಿಸ್ಟಮಲ್ಲಿ ಇದಾಗುತ್ತೆ. ಅದರ ಮೇಲೆ ಈ ಗೈಡ್ಲೈನ್ಸ್ ಆಗಲಿ ಚಾರ್ಟರ್ಸ್ ಆಗಲಿ ಒಂದು ಪ್ಲಾನ್ ಮಾಡಬೇಕಾದ್ರೆ ಈ ಗೈಡ್ಲೈನ್ಸ್ ಫಾಲೋ ಮಾಡಿ ಅಂತ ಹೇಳಿ ಅವರೇ ಡೆವಲಪ್ ಮಾಡ್ಕೊಳ್ತಾರೆ. ಅದರಿಂದ ಒಂದೊಂದು ವಿಷಯದ ಬಗ್ಗೆನೂ ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳನ್ನ ಎಲ್ಲಾನು ಆತ ಮಾತಾಡೋಷ್ಟು ಸಮರ್ಥನಾಗ್ತಾನೆ. ಆವಾಗ ಆ ಸಿಟಿಸನ್ಸ್ ಪಾರ್ಟಿಸಿಪೇಷನ್ ಏನಾಗುತ್ತೆ ನಮಗೆ ಅತ್ಯುತ್ತಮ ಅಂತ ಅನಿಸುತ್ತೆ. ಧನ್ಯವಾದಗಳು. ನನ್ನ ವೈಯಕ್ತಿಕ ಅಭಿಪ್ರಾಯ ಸರಿ ಇದೆ. ಸರಿ, ಸರ್ಕಾರ ಏನ್ ಮಾಡಿದೆ ಅಭಿಪ್ರಾಯ ಸರಿ ಇದೆ. ಆದ್ರೆ ಬೆಂಗಳೂರಿಗೆ ಮಟ್ಟಿಗೆ ಇದು ಸ್ವಲ್ಪ ನಾನು ಅಂದ್ರೆ ಸ್ವಲ್ಪ ಉಗ್ರವಾಗಿ ಮಾತಾಡ್ತಾ ಇದ್ರೆ ದಯವಿಟ್ಟು ಕ್ಷಮಿಸಿ. ಬೆಂಗಳೂರಿಂದ ಹೊರಗಡೆಗಿರೋ ನಗರ ಪಾಲಿಕೆಗಳಿಗೆ ನೀವೀಗ ತೋರಿಸಿರೋದು ಬೇಕು. ಬೆಂಗಳೂರಿಗೆ ಸರ್ಕಾರ ಮಾಡಿದ್ದೆ ಸಾಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಅಂತ ಕೇಳ್ತೀರಿ, ನೀವು ಕೇವಲ 45% ಮಾತ್ರ ವೋಟ್ ಮಾಡ್ತೀರಿ. ಅಂದ್ರೆ ವೋಟ್ ಮಾಡಿ ನಿಮಗೆ ಡೆಮಾಕ್ರಸಿ ಅನ್ನೋದು ಎಲ್ಲ ಹೇಳೋದಕ್ಕೆ ಬೇಕು. ಬಂದು ಉಳಿದು ನಮ್ಮ ತರ ಒಬ್ಬ ಕೂಲಿ ಮಾಡೋಂತರ ನಿಂತು ಓಟ್ ಹಾಕೋಕ್ಕಾಗಲ್ಲ. ನಿಮಗೆ ಕನ್ನಡ ಬೇಡ, ಕಾವೇರಿ ನೀರು ಬೇಕು, ಕನ್ನಡದ ಆಮ್ಲಜನಕ ಬೇಕು. ನಮ್ಮ ರೇಷನ್ ಘಾಟಿನ ಬಂದಿರೋದು ನೋಡಿ. ನಾನು ನಿಂತ್ಕೊಂಡೆ, ನಾನು ಪ್ರತಿಭಟನೆ ಅಂತ ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಅವರು ನಮ್ಮ ಟ್ಯಾಕ್ಸ್ ಇದರಿಂದ ಅವ್ರು ಸಂಬಳ ತಗೋತಾ ಇದ್ದಾರೆ. ನೆಹರು ಪ್ರತಿಪಾದಿತ ಇದನ್ನ ಫಾಲೋ ಮಾಡಬೇಕಲ್ವಾ, 3 ಲ್ಯಾಂಗ್ವೇಜ್ ಫಾರ್ಮುಲಾ. ಅದೇ ನೀವು ಕನ್ನಡ ಬೇಡ ಬೆಂಗಳೂರಿನವರಿಗೆ. ನಮ್ಮ ಎಲ್ಲ ರಿಸೋರ್ಸಸ್ಗಳು ಬೇಕು. ಆಮೇಲೆ ಜನರೇಟ್ ಆಗೋ ಅತಿ ಹೆಚ್ಚು ಟ್ಯಾಕ್ಸ್ ಇದು ನಿಮ್ಗೆ ಬೇಕು. ನಿಮ್ಮ 1,400 ಕೋಟಿ ಅಲ್ಲದೆ ಅಡಿಷನಲ್ ಬೇಕು ನಿಮ್ಗೆ. ಹಾಗಾಗಿ ಯಾಕಾಗಿ ನಿಮ್ಗೆ ಜನರಿಗೆ ಕೊಡ್ಬೇಕು? ಯಾವ ಡೆಮಾಕ್ರಸಿ ಅನ್ನೋದ್ರನ್ನ ನೀವು ಯಾರಿಗೆ ಹೇಳ್ತೀರಿ? ಉಳಿದ 55% ಜನಕ್ಕೆ ಹೇಳಿ ಬಂದು ವೋಟ್ ಹಾಕ್ಲಿ ಅವರು, ಆಮೇಲೆ ತನ್ನಿ. ಈಗ ನಾವಾದ್ರೆ ಉಳಿದ ಕಡೆಯವರು ನಾವು ಹಾಕ್ತೇವೆ, ನಾವು ಡಿಮ್ಯಾಂಡ್ ಮಾಡಕ್ಕೆ ನಮ್ಗೊಂದು ನೈತಿಕವಾದ ಮಾರಲ್ ರೈಟ್. ಬೆಂಗಳೂರಿನವರಿಗೆ ಯಾವ ಮಾರಲ್ ರೈಟು ಇದೆ? ಅದ್ರ ಉತ್ತರ ಅಲ್ಲ. ನಿಮ್ಗೆ ನನ್ನ ಕೊನೆ ಮಾತೇನು ಅಂದ್ರೆ ಓವರ್ ಆಲ್ ಪರ್ಸೆಂಟೇಜ್ ಲೆಸ್. ಓಕೆ, ಬೆಂಗಳೂರಿನಲ್ಲಿ ಕಮ್ಮಿ ಇರ್ಬೋದು, ಆದ್ರೆ ಓವರ್ ಆಲ್ ಪರ್ಸೆಂಟೇಜ್ ಕರ್ನಾಟಕದಲ್ಲಿ ಎಷ್ಟಾಗಿದೆ ನೋಡಿ. ಅವನು ಹೆಂಡ ತಗೋತಾನ, ದುಡ್ಡು ತಗೋತಾನ, ಅಟ್ಲೀಸ್ಟ್ ಒಬ್ನು ಬಂದು ವೋಟ್ ಗುರುವರೇ ಈ ಅಡಲ್ಟ್ ಫ್ರಾಂಚೈಸಿ ಕೊಡ್ಬೇಕಿದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಎಂತ ಡಿಸ್ಕಷನ್ ಆಯ್ತು ಅನ್ನೋದು ನಿಮ್ಗೆ ಹಳಬರು ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅಂಬೇಡ್ಕರ್ ಎದುರುಗಡೆಗೆ ನೆಹರು ಗಟ್ಟಿ ಕೂತ್ಕೊಳ್ತಾ ಇದ್ದಿದ್ರು ಸರ್. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಹಿಸ್ಟ್ರಿ ಓದಿದ್ರು ಗೊತ್ತಾಗುತ್ತೆ. ನೀವು ಬ್ರಿಟನ್ ನಲ್ಲಿ ಸಾಮಾನ್ಯ ಎಷ್ಟು ಸರ್ 400 ಚಿಲ್ಲರೆ ವರ್ಷ ತಗೊಂಡ್ರು ಅದನ್ನ ವಯಸ್ಕ ಮತದಾನಕ್ಕೆ. ನಮಗೆ ನೆಹರು ಗಟ್ಟಿ ಕೂತ್ಕೊಂಡ್ರು. ವಲ್ಲಭಾಯ್ ಪಟೇಲ್ ಮತ್ತು ಇತರರಿಗೆ ಸ್ವಲ್ಪ ಅವನು ಎಜುಕೇಟ್ ಆಗ್ಲಿ, ಬುದ್ಧಿವಂತ ಆಗ್ಲಿ ಅಂತಿತ್ತು ಬೇಡ. ಅಂತದ್ರಲ್ಲಿ ನನಗೆ ಒಂಥರ ಸಾತ್ವಿಕ ಆಕ್ರೋಶ ಬೆಂಗಳೂರಿನವ್ರ ಬಗ್ಗೆ. ಪಾಪ ಅವರು ಎಲ್ಲರೂ ನಮ್ಮ ಅಣ್ಣ ಬಂದ್ರೆ ಆ ವಿಷಯ ಬೇರೆ. ಅವನು ಕನ್ನಡ ಮಾತಾಡದೇ ಇದ್ರು ಅವನು ಭಾರತೀಯನೇ, ಅವನ ರೈಟ್ ಅದು. ಆದ್ರೆ ಸ್ವಲ್ಪ ವಕ್ರವಾಗಿ ಮಾತಾಡ್ಬೇಕಾಗತ್ತೆ, ಇವೆಲ್ಲ ಹೇಳ್ಬೇಕಿದೆ. ಕೊನೆ ಮಾತು ಸಿವಿಕ್ನವರಿಗೆ ಏನು ಅಂದ್ರೆ, ನಾನು ಈ NGO ಅಂತ ಹೇಳ್ತಿರಲ್ಲ, ನಮ್ಗದೊಂದು ಅಸ್ಪೃಶ್ಯ ಶಬ್ದ. ನಾವು ದಯವಿಟ್ಟು NGO ಕಟ್ಕೊಳ್ಳೋಕೆ ಇಷ್ಟ ಇಲ್ಲ. ಅದು ರಾಜಕಾರಣಿ, ಅಧಿಕಾರಿ, IAS ಅಧಿಕಾರಿ ಅಥವಾ ನ್ಯಾಯಾಧೀಶ ಅವರೆಲ್ಲರಿಗಿಂತ ಹೆಚ್ಚು ಕರೆಕ್ಟ್ ಆಗಿರೋದು NGO. ನಾವು ಹಾಗೆ ತಿಳ್ಕೊಂಡಿದ್ವಿ. ಆದ್ರೆ ನಿಮ್ಮಿಬ್ರು ಕೇಳಿ ಇಲ್ಲ ನೀವು
ಒಂದು ಕೆಲಸ ಮಾಡೋಂಥ ಒಂದು ಒಳ್ಳೆ ಸಂಘಟನೆ ಇದೆ. ಗಿರಿಯವ್ರ ಅದು ಕನ್ನಡದಲ್ಲಿ ಸಂಸ್ಥೆ ಅಂತ ಹೇಳಿದ್ರು. ಹಾ? ಸಿವಿಕ್ ಸಂಸ್ಥೆ ಅಂತ ಹೇಳಿದ್ರೆ ಹೊರತು ನಾವು NGO ಅಂತ ಹೇಳಿಲ್ಲ. NGO ಸಂಸ್ಥೆ ನಥಿಂಗ್ ಬಟ್ NGO. ಆದ್ರೆ ನೀವು ಒಬ್ಬ ಎಕ್ಸೆಪ್ಷನ್ ರೂಲ್ ಅಂತ ಇಂಗ್ಲಿಷ್ ಅಲ್ಲಿ ಇರ್ತವೆ, ಆ ತರ ಇದೆ. ಒಳ್ಳೆ ನೀವು ಮಾಡಿದ್ರಿ. ಈ ಸಬ್ಜೆಕ್ಟ್ ಬೆಂಗಳೂರಿನೊಳಗಾಗಿ ನಾನು ಡಿಫೆಂಡ್ ಮಾಡ್ಕೋಬೇಕು ಸ್ವಲ್ಪ. ನಾವು NGO ಆಗಿದ್ರು ಕೂಡ ನಾವು ಇದನ್ನ ನಮ್ಮ ನಿಲುವು ಅಂತ ನಾವು ಸರ್ಕಾರಕ್ಕೆ ಒಪ್ಪಿಸ್ತಾ ಇಲ್ಲ. ಎಲ್ಲ RWS ಕೂಡಿಸಿ ಅವರ ಒಪಿನಿಯನ್ಸ್ ತಗೊಂಡು ನಾವು ಈ ರೆಕಮೆಂಡೇಶನ್ಸ್ ನ ಫ್ರೇಮ್ ಮಾಡಿದ್ದೀವಿ. ಸೊ ನಾವು ಎಲ್ಲರನ್ನು ಪ್ರತಿನಿಧಿಸ್ತೀವಿ ಅನ್ನೋ ನಮ್ಗೆ ಅಹಂ ಇಲ್ಲ. ಸೊ ನಾವು ವಿ ಆರ್ ಓನ್ಲಿ ಅ ಪ್ಲಾಟ್ಫಾರ್ಮ್ ಅಂತಲೇ ನಾವು ಅನ್ಕೊಂಡಿರೋದು. ವಿ ಆರ್ ಅ ಪ್ಲಾಟ್ಫಾರ್ಮ್ ವಿಚ್ ಬ್ರಿಂಗ್ಸ್ ಸಿಟಿಸನ್ಸ್ ಅಂಡ್ ಆಫೀಷಿಯಲ್ಸ್ ಟುಗೆದರ್ ಅಂತ. ಸೊ ಆಮೇಲೆ ಬೆಂಗಳೂರಿನವ್ರಿಗೆ ಯಾಕೆ ಸ್ವಲ್ಪ ವೋಟಿಂಗ್ ಹೋಗಲ್ಲ ಅವರು ಅಂತಂದ್ರೆ, ಇವಾಗ ಇರುವ ವ್ಯವಸ್ಥೆನಲ್ಲಿ ನಾವು ಎಷ್ಟೇ ವೋಟ್ ಮಾಡಿದ್ರು ಏನು ಸಾಧ್ಯ ಇಲ್ಲ ಅನ್ನೋ ಒಂಥರ ಸಿನಿಸಿಸಮ್ ಬಂದಿರೋದ್ರಿಂದ ಅವ್ರು ವೋಟ್ ಮಾಡ್ತಾ ಇಲ್ಲ. ಈ ತರದ ಒಂದು ಸಿಟಿಸನ್ ಫ್ರೆಂಡ್ಲಿ ಸಿಸ್ಟಮ್ ಬಂದ್ರೆ ಡೆಫಿನೆಟ್ಲಿ ವಿ ವಿಲ್ ಪಾರ್ಟಿಸಿಪೇಟ್ ಅಲ್ವಾ ಬೆಂಗಳೂರು. ಅಲ್ಲ, ನೀವು ಬೆಂಗಳೂರಿನವರು ಅದಕ್ಕಾಗಿ ನಾ ಹೇಳೋದು ಬೇಡ, ಬೇರೆಯವ್ರು ಮಾತಾಡ್ಲಿಕ್ಕೆ ಬಿಟ್ಟೆ. ನೀವು ಹಾಗೆ ಹೇಳ್ತಾ ಇದ್ರೆ ನಾವು 80%, ಉದಾಹರಣೆ ನಾನು ಸಾಗರದಿಂದ ಬಂದಿನಿ, 80%, ಶಿವಮೊಗ್ಗ ಎಲ್ಲ ಇದಾವಲ್ಲ, 70-80% ಆಗುತ್ತೆ. ನೀವೇನು ಮೇಲಿಂದ ಇಳಿದು ಬಂದಿದ್ದೀರಾ? ಬೆಂಗಳೂರಿನವರು ಅಂತಂದ್ರೆ ನೀವು ನಮ್ಗೆ ಎಲ್ಲಾ ರೈಟ್ಸ್ ಗಳನ್ನೆಲ್ಲ ಕೊಟ್ಬಿಡಿ, ಅವಾಗ ನಾವು ಓಟಿಗೆ ಬರ್ತಾರೆ ಅಂದ್ರೆ ಇದೇ ಅಂದ್ರೆ ನಾಳಿಂದ ನಾವು ಏನ್ ಹೇಳ್ತೇವೆ, ರೈತ ಸಂಘದವರು ನಾವು ಓದ್ತಾ ಇರೋ 80s ಅಲ್ಲಿ ನಾವು ಬೆಂಗಳೂರು ನಗರಕ್ಕೆ ಇದು ಆಹಾರ, ಹಾಲು, ಇನ್ನು ಆಮ್ಲಜನಕ ಮತ್ತು ಕಾವೇರಿ ನೀರು ಕೂಡ ಕೊಡಬಾರ್ದು ಅಂತ ಕೂತ್ಕೊತೀವಿ ನಾವು. ನೀವು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಲ್ಲಿ ಬಿಟ್ಬಿಡಿ. ನೀವು ನಮ್ಮಷ್ಟೇನೆ ಒಳ್ಳೆ ಭಾರತೀಯರು ಅಥವಾ ಕೆಟ್ಟ ಭಾರತೀಯರು, ನಥಿಂಗ್ ಮೋರ್ ದನ್ ದಟ್, ನಥಿಂಗ್ ಲೆಸ್ ದನ್ ದಟ್. ನೀವು ಪ್ರಿವಿಲೇಜ್ಡ್ ಇದಿಲ್ಲ. ನಾವು ಮೋರ್ ದೆನ್ 15% ಆಫ್ ಟೋಟಲ್ ಪಾಪ್ಯುಲೇಷನ್. ಇವಾಗ 6 ಕೋಟಿ ಜನ ಇದ್ರೆ ಕರ್ನಾಟಕದಲ್ಲಿ 1 ಕೋಟಿ ನಿಮ್ಮನ್ನ ಸಾಕೋದಕ್ಕೆ ವೆಸ್ಟರ್ನ್ ಘಾಟ್ ಅಲ್ಲಿರೋ ನಾನಿದೆಲ್ಲ, ನಾನು 150 ಎಕರೆ ದಾನ ಮಾಡಿದೆ ಸರ್ಕಾರಕ್ಕೆ, ಆಯ್ತಾ. ಲಿಂಗನಮಕ್ಕಿ ಡ್ಯಾಮಿಗೆ 135 ಎಕರೆ ಕಳ್ಕೊಂಡಿದ್ದೇನೆ ನಿಮಗಾಗಿ. ನಿಮಗೆ ಕರೆಂಟು ಗಾಳಿ ಕೊಡೋದಕ್ಕೆ, ನಿಮ್ಗೆ ಆಮ್ಲಜನಕ, ನೀವೆಲ್ಲ ಬದುಕೋದಕ್ಕೆ ನಾವು ಇಡೀ ಪಶ್ಚಿಮ ಘಟ್ಟದವರು ನಾವು ಸಪ್ಲೈ ಮಾಡಬೇಕು. ಇಡೀ ಕಬಿನಿಯ ನೀರು, ಅರ್ಧ ನೀರು ನೀವು ತಗೋತೀರಿ, ಕೊಡಗಲ್ ಮುಳುಗಡೆ ಆಗುತ್ತೆ. 60% of the GDP of the state. And more than 40% of the tax of Karnataka is coming from Bangalore. ಅಷ್ಟೇ. ಹೌದು, ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿ, ಸಂಪನ್ಮೂಲ ಇಲ್ಲಿ. ಆಯ್ತು, ನೀವು ನಮ್ಮ ದುಡ್ಡೇ ಕೊಡ್ಬಿಡಿ, ನೀವು ಕಾವೇರಿ ನೀರು, ಆಮ್ಲಜನಕ ಎಲ್ಲ ನೀವು ನಾವು ಕಳಿಸಲ್ಲ. ಓಕೆ, ಈಗ ನಾವು ಪಾರ್ಟಿಸಿಪೇಷನ್ ಬಿಲ್ಲಿಗೆ ಬರೋಣ. ಇವಾಗ ಅವರು ನಿಜ ಸ್ಥಿತಿಯನ್ನ ಇಟ್ಟಿದ್ದಾರೆ, ಅದರ ಅವಶ್ಯಕತೆಯನ್ನ ಹೇಳಿದ್ದಾರೆ, ಈಗಿನ ಕಾನೂನಿನ ಲೋಪದೋಷಗಳನ್ನು ಹೇಳಿದ್ದಾರೆ. ಮುಂದೆ ಅವ್ರು ಏನ್ ಮಾಡಿದ್ರು ಹಿಂದೆ ಅಥವಾ ಮುಂದೆ ಏನ್ ಮಾಡ್ತೀರಿ ಅಂತ ಅದನ್ನು ಹೇಳಿದ್ದಾರೆ. ಆದ್ರೆ ಅವರ ಸಿವಿಕ್ನ ಮುಖ್ಯ ಉದ್ದೇಶ ಅಥವಾ ಈ ಕಾರ್ಯಕ್ರಮ ಅವ್ರು ಕರೆಸಿ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ಅವ್ರಿಗೆ ನಾವು ಸ್ಟ್ರೆಂಥನ್ ಮಾಡೋ ರೀತಿಯಲ್ಲಿ ಏನ್ ಮಾಡ್ಬೋದು. ತಾತ್ವಿಕವಾಗಿ ವಿ ಆರ್ ವಿತ್ ದೆಮ್ ಇನ್ ದ ಸೆನ್ಸ್, ಸಿವಿಕ್ ಏನು ಪ್ರಿನ್ಸಿಪಲ್ಸ್ ಇಟ್ಕೊಂಡಿದೆ, ವಿ ಆರ್ ಆಲ್ ಅಗ್ರೀಯಿಂಗ್ ಫಾರ್ ದಟ್, ಇರ್ರೆಸ್ಪೆಕ್ಟಿವ್ ಆಫ್ ಬ್ಯಾಂಗ್ಳೂರ್, ಶಿವಮೊಗ್ಗ, ವಾಟ್ ಎವರ್ ಇಟ್ ಇಸ್. ಬಟ್ ನೌ ಹೌ ಟು ಸಪೋರ್ಟ್ ದಿಸ್ ಅರ್ಬನ್ ಗವರ್ನೆನ್ಸ್ ಇಶ್ಯೂಸ್ ಅನ್ನೋದು ಒಂದು ನಿರ್ಧಾರ ಮಾಡಬೇಕು ನಾವು. ಒಂದು ನನ್ನ ಅನಿಸಿಕೆ ಪ್ರಕಾರ ಮಾಡ್ತಾ ಇರೋದು ಅನ್ಕೊಂಡೆ, ನಿಮ್ಮ ಮುನ್ಸಿಪಲ್ ಕೌನ್ಸಿಲ್ ಅಲ್ಲಿ ಅಥವಾ ಕಾರ್ಪೊರೇಷನ್ ಎಲ್ಲಿಂದ ಬರ್ತಿರೋ ನೀವು, ಕಮಿಂಗ್ ಫ್ರಮ್ ಕಾರ್ಪೊರೇಷನ್ ಏರಿಯಾಸ್ ಅಲ್ಲಿ ವಾಟ್ ಇಸ್ ದ ಪ್ರೆಸೆಂಟ್ ಸ್ಟೇಟಸ್. ಇದೇ ಹೆಚ್ಚು ಕಡಿಮೆ ಏನಿಗೇನು ಬದಲಾವಣೆ ಇರೋದಿಲ್ಲ. ವಾರ್ಡ್ ಕಮಿಟಿ ಆಗಲಿ, ಏರಿಯಾ ಕಮಿಟಿ ಆಗಲಿ, ನೀವು ಅಲ್ಲೆಲ್ಲ ಮಾಡಿದ್ರೆ ಇಲ್ಲೂ ಗೊತ್ತಾಗುತ್ತೆ ನಮಗೆ. ಬಟ್ ಎನಿವೆ, ಅದು ಈ ಒಂದು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಬಿಲ್ಗೆ ಬಗ್ಗೆ ಒಂದಿಷ್ಟು ಹೆಚ್ಚು ಅವೇರ್ನೆಸ್ ಅನ್ನ ಕೊಡುವಂತ ಕೆಲಸ ಅವಾಗ ನೋಡಿ. ಈ ತರ ಒಂದು ಕಾನೂನು ಇದೆ, ಈ ಕಾನೂನು ಬರಬೇಕು ನಮ್ಗೆ. ಈ ಕಾನೂನಲ್ಲಿ ಉದಾಹರಣೆಗೆ ಇದು ಕರ್ನಾಟಕ ಹೊರಡಿಸಿರೋ ಕಾನೂನಿನ ಒಂದು ಪ್ರತಿ. ಈ ಲೋಪದೋಷಗಳನ್ನ ನಾವು ಸರಿ ಮಾಡಬೇಕು. ಇದಕ್ಕೆ ನಿಮ್ಮ ಸಹಕಾರ ಬೇಕು. ನಾಟ್ ಓನ್ಲಿ ಸಿವಿಲ್ ಸೊಸೈಟಿ, NGO, ವಾಟ್ ಎವರ್ ಯು ಕಾಲ್. ಕೆಲವು ಕೌನ್ಸಿಲರ್ಗಳು ನಿಮ್ಮೂರಲ್ಲಿ ಒಳ್ಳೆಯವರು ಇರ್ಬೋದು, ವಿ ಡೋಂಟ್ ನೋ. ನಮ್ಮಲ್ಲೂ ಇರ್ಬೋದು ನಿಮ್ಗೆ ಒಳ್ಳೆಯವರು, ವಿ ಡೋಂಟ್ ನೋ. ಅಂಥವ್ರನ್ನ ಗುರುತಿಸಿ ನಾವು ಈ ಕೆಲಸವನ್ನು ಶುರು ಮಾಡಬೇಕಾಗುತ್ತೆ. ಸೊ ಇದಕ್ಕೆ ವಾಟ್ ಸಾರ್ಟ್ ಆಫ್ ಪ್ಲಾನ್ ವಿ ಕ್ಯಾನ್ ಹ್ಯಾವ್ ಇಟ್. One is awareness building about the law, educating people about the need for such a implementation of the law. ನಮ್ಮ ಕನ್ನಡದಲ್ಲಿ ಒಂದು ಟಿಪ್ಪಣಿ ಮಾಡ್ಕೊಡ್ತೀರಾ? ಆಯ್ತು, ಒಂದು ಚಿಕ್ಕದು. ಈಗ ನಾವೇನ್ ಮಾಡ್ತೇವೆ ಅಂದ್ರೆ, ನಾವು ಹೋಗಿ ಮೇಡಮ್ ನಮ್ಗೆ ನಮ್ಮ MLA, MLC, MP ಗಳು
ಸ್ವಲ್ಪ ಬೆಂಗಳೂರಿಂದ ಹೊರಗಡೆಗೆ ನಮ್ಮನ್ನು ಮಾತಾಡಿಸ್ತಾರೆ, ಕೂತು ನಾವು ಹೇಳೋದು ಸ್ವಲ್ಪ ಕೇಳ್ತಾರೆ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ನಮ್ಮ MLA MLCಗಳ ಹತ್ರ ಒಂದೊಂದು ಇದನ್ನು ಹಾಕಿಸ್ತಾರೆ. ಫೈನ್, ದಿಸ್ ಇಸ್ ಒನ್ ಗುಡ್ ಹೇಳಿ ಸರ್. ಒಂದು ವಿಚಾರ, ನಾನು ಶಿರ್ಸಿಯಿಂದ ಬಂದಿದ್ದೇನೆ. ಈಗ ಯಾವ ಕಾನೂನು ಇಲ್ಲದೇನೆ ನೀವು ಏನು ಹೇಳಿದ್ರಲ್ಲ, ಈಗ ಈ ಕಾನೂನು, ಯಾಕಂದ್ರೆ ನಮ್ಮದು ಒಂದು ಸಿಟಿ ಮುನ್ಸಿಪಾಲಿಟಿ, ಇವು ಯಾವುವು ಇಲ್ಲದೆ ನಾವು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಒಂದು ಗಟಾರ ಅಂದರೆ ಕಾಲುವೆ ಅನ್ನೋ ಫಾರ್ಮೇಷನ್ ಏನಿತ್ತು ಸರಿಯಾಗಿಲ್ಲ, ಅಲೈನ್ಮೆಂಟ್ ಸರಿಯಾಗಿಲ್ಲ ಅಂತ ವಿ ಹ್ಯಾವ್ ಸ್ಟಾಪ್ ಇಟ್. ಆ ಕಾಮಗಾರಿಯನ್ನು ನಿಲ್ಲಿಸ್ಬಿಟ್ಟಿದ್ದೇವೆ ಜನ ಸೇರಿಕೊಂಡು. ನಂತರ ಯಾವುದೇ ಕಾಮಗಾರಿ ಎಲ್ಲೇ ಆಗಲಿ ಆ ಕಾಮಗಾರಿ ಮೊತ್ತ ಎಷ್ಟು, ಅವಧಿ ಎಷ್ಟು, ಕಾಂಟ್ರಾಕ್ಟರ್ ಯಾರು ಎನ್ನುವ ಒಂದು ಬೋರ್ಡ್ ಮೊದಲಲ್ಲಿ ಬರಬೇಕು. ಆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತಂದರೆ ಆ ವಾರ್ಡಿಗೆ ಸಂಬಂಧಪಟ್ಟಂಥ ಯಾರೊಬ್ಬರೂ ಕೂಡ ಮುನ್ಸಿಪಲ್ ಇಂಜಿನಿಯರ್ ಯಾರು ಅಂತ ಹೇಳ್ಕೊಂಡು ನಾವು ಅವರಿಗೆ ಫೋನ್ ಮಾಡ್ತೇವೆ. ಹಗಲಿಗೆ ದೀಪಗಳು ಉರಿತಾ ಇತ್ತು ಅಂತಂದರೆ ನಾವು ಮುನ್ಸಿಪಾಲ್ಟಿಗೆ ತಿಳಿಸ್ಲಿಕ್ಕೆ ಹೋಗೋದಿಲ್ಲ, ಔಟ್ಸೋರ್ಸಿಂಗ್ ಯಾರು ಅಂತ ತಿಳ್ಕೊಂಡು ಅವ್ರಿಗೆ ಫೋನ್ ಮಾಡ್ತೇವೆ. ಅಂತಂದರೆ ನಾವು ನಮ್ಮ ಒಂದು ಅವೇರ್ನೆಸ್ ಇದ್ದಾಗ ಈ ಆ್ಯಕ್ಟ್ಗಳ ಅಗತ್ಯ ಉಂಟಾ? ಅದು ನಂತರ ಕಾನೂನು ಏನಿದೆ, ನಮ್ಮ ಕಾನೂನು ಸಾಕಷ್ಟಿದೆ, ಎಲ್ಲ ವಿಷಯಗಳಲ್ಲೂ ಬಂತು. ಆದರೆ ನಾವು ಒಂದು ಯಾವಾಗ ಎಚ್ಚೆತ್ತುಕೊಂಡಿದ್ದೇವೆ ಅಂತ ಆದರೆ ನಮ್ಮ ನಗರ ಪ್ರದೇಶದಲ್ಲಿ, ಯಾಕೆಂದರೆ ನಾವು ಒಂದು ಗ್ರೂಪ್ ಆಗಿ ವರ್ಕ್ ಮಾಡ್ತಾ ಇದ್ದೇವೆ. ಒಂದು ವೇಳೆ ಎಲ್ಲರೂ ಒಂದು ಹೊಂಡ ಬಿತ್ತು ಅಂತಂದರೆ ನಾವು ಒಂದು ಗಿಡ ತಗೊಂಡೋಗಿ ನಡ್ತೇವೆ ರಸ್ತೆಯಲ್ಲಿ, ಫೋಟೋ ಹಾಕ್ಸ್ತೇವೆ ಪೇಪರಲ್ಲಿ, ಇಂಥ ವಾರ್ಡ್ನಲ್ಲಿ ಹೀಗಾಗಿದೆ ಅಂತ ಹೇಳ್ಕೊಂಡು. ಅಂದರೆ ಒಂದು ಜಾಗೃತಿಯಿಂದ ಮೂಡಿಸೋ ಕಾರ್ಯವನ್ನು ಜನರು ಮಾಡಿದಾಗ ಆಟೋಮೆಟಿಕ್ ಆಗಿ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ತದೆ. ಓಕೆ, ಒನ್ ಪಾಯಿಂಟ್. ಬಟ್ ಏನಾಗುತ್ತೆ ಇವಾಗ, ರೈಲ್ವೆ ಅವರು ಕರೆಕ್ಟ್ ಆಗಿ ಓಡಿಸ್ಬೇಕು, ಯಾವುದೇ ರೀತಿಯಲ್ಲೂ ಜನರಿಗೆ ಅನ್ಸೇಫ್ ಆಗಿ ಓಡಬಾರ್ದು ಅಥವಾ ಮಾಡಬಾರ್ದು ಅಂತ ರೂಲ್ ಇದೆ. ಆದರೆ ಯಾವ ಕಾರಣಕ್ಕೂ ನಾವು ಮೊನ್ನೆ 35 ಜನ ಕಳ್ಕೊಂಡಿದ್ದೀವಿ. ಸೊ ಕಾನೂನು ಬೇರೆ, ಅದರ ಅರಿವು ಬೇರೆ, ಅದರಿಂದ ಆಗುವ ಪರಿಣಾಮನೂ ಬೇರೆ. ಅಥವಾ ಕಾನೂನು ಅಳವಡಿಸಿದಾಗ ಅಥವಾ ಅಳವಡಿಸದೆ ಇದ್ದಾಗ ಆಗುವಂತ ಒಂದು ಬೇರೆ. ಫೈನ್, ಆ ರೀತಿ ನಾವು ಮಾಡ್ಕೊಂಡ್ರೆ ಕಾನ್ಸ್ಟಿಟ್ಯೂಷನ್ ಒಂದೇ ಸಾಕು, ನಮಗೆ ಯಾವ ಕಾನೂನು ಬೇಡ ಅಲ್ವಾ? ಕಳ್ಳತನ ಮಾಡಬಾರ್ದು ಅನ್ನೋದು ಕಾನ್ಸ್ಟಿಟ್ಯೂಷನ್ ಅಂದ್ರೆ ಡೈರೆಕ್ಟಿವ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಇದೆ. ಮಾಡಿದವನಿಗೆ ಇಂಥ ಶಿಕ್ಷೆ ಆಗುತ್ತೆ ಅಂತಲೂ ಇದೆ. ಹಾಗಾಗಿ ನಮ್ಮ IPCನೇ ಬೇಕಿರಲಿಲ್ಲ, FIR ಬೇಕಿರಲಿಲ್ಲ, ಪೊಲೀಸ್ ಬೇಕಿರಲಿಲ್ಲ. ಎಲ್ಲರಿಗೂ ಶಿಕ್ಷಣದ ಹಕ್ಕು ಇದೆ. ಸೊ ರೈಟ್ ಟು ಎಜುಕೇಶನ್ ಆಕ್ಟ್ ಬೇಕಿರಲಿಲ್ಲ. ಸೊ ಎಲ್ಲಿ ಜಿನಿರಿಕ್ ಆಗಿ ಏನು ಒಂದು ಕಾನೂನಲ್ಲಿ ಅಥವಾ ಕಾನ್ಸ್ಟಿಟ್ಯೂಷನ್ ಜಿನಿರಿಕ್ ಆಗಿ ಏನಿದೆ ಅದನ್ನ ನಾವು ವಾಸ್ತವವಾಗಿ ಕೈಯಲ್ಲಿ ಹಿಡ್ಕೊಳ್ಬೇಕಾದ್ರೆ ಒಂದು ಕಾನೂನು ಬೇಕಾಗುತ್ತೆ. ಸಿಮಿಲರ್ಲಿ ದೇಶ ಚೆನ್ನಾಗಿರ್ಬೇಕು, ಗಟ್ಟರ್ ಇರಬಾರ್ದು, ಅಥವಾ ಇದ್ರೆ ಕ್ಲೀನ್ ಆಗಿರ್ಬೇಕು, ಯಾರು ಗಾರ್ಬೇಜ್ ಹಾಕಬಾರ್ದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅದು ಮಾರಲ್ ಇಶ್ಯೂ ಆಗುತ್ತೆ. ಆದ್ರೆ ಹಾಕದೇ ಇರೋ ತರ ನೋಡ್ಕೊಳ್ಳೋದಕ್ಕೆ ಒಂದು ಕಾನೂನು ಬೇಕಾಗುತ್ತೆ. ಇಟ್ಸ್ ವೆರಿ ಸಿಂಪಲ್. ಸೊ ಪಾಲಿಕೆಯಲ್ಲಿ ಒಂದು ಡೆಮಾಕ್ರಸಿ ಇವ್ರು ಹೇಳಿದಾಗೆ ನಮ್ಗೆ ಯಾರು ಪಾರ್ಟಿಸಿಪೇಟೇ ಮಾಡೋದಿಲ್ಲ. ಐಡಿಯಲ್ ಡೆಮಾಕ್ರಸಿ ಏನು, ನಮ್ಮ ಪ್ರತಿನಿಧಿ ಎಲ್ಲವನ್ನೂ ನಮ್ಮ ನೋಡ್ಕೋಬೇಕಂತ. ಅದಾಗಿದ್ದಿದ್ರೆ ಬಹುಶಃ ಇಂಥ ನಗರ ಪಾಲಿಕೆ ಆಕ್ಟು ಏನು ಬೇಕಿರಲಿಲ್ಲ. ಬಟ್ ಅದು ಆಗದೇ ಇರೋದ್ರಿಂದ ಅಥವಾ ಅದನ್ನ ಆಗಿಸೋದಕ್ಕೆ ನಮ್ಗೆ ಏನೋ ಒಂದು ಕಾರಣ ಬೇಕು. ಸೊ ಆ ರೀತಿ ನಗರ ಪಾಲಿಕೆ ಆಕ್ಟ್ ಯಾಕೆ ಬಂದಿದೆ ಅಥವಾ ನಗರ ಪಾಲಿಕೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಬಿಲ್ ಯಾಕೆ ಬಂದಿದೆ ಅಂದ್ರೆ, ಒಂದು ನಮ್ಮ ಎಕ್ಸಿಸ್ಟಿಂಗ್ ಸಿಸ್ಟಮ್ಸ್ ಹ್ಯಾವ್ ಫೇಲ್ಡ್ ಟು ಡೆಲಿವರ್ ದಿ ಗುಡ್ಸ್. ಒಂದು ಮೇಲಿಂದ ಸ್ವಲ್ಪ ಕೆಳಕ್ಕೆ ಬಂದು ಅರ್ಥ ಆಗೋ ರೀತಿಯಲ್ಲಿ ಒಂದು ಕಾನೂನು ಬೇಕಾಗುತ್ತೆ. ಅಷ್ಟು ಅದು ಬಿಟ್ಟರೆ ಬೇರೆ ಇನ್ನೇನು. ಗಿರಿಯವ್ರಿಗೊಂದು ಕರೆಕ್ಷನ್ ಹೇಳ್ಬೇಕು ನಾನು. ಬರೀ ಬೆಂಗಳೂರು ಮಾತ್ರ 40% ಅಲ್ಲ ಸರ್, ಲಂಡನ್ ನಗರದಲ್ಲಿ 39% ವೋಟಿಂಗ್ ಪ್ಯಾಟರ್ನ್. ಸಿವಿಕ್ ಸೆನ್ಸ್ ಚೆನ್ನಾಗಿದೆ ಆಯ್ತಾ? ನಾವು ಇವಾಗ ಈ ರೈಟ್ ಟು ರೀಕಾಲ್ ಬಗ್ಗೆ ಒಂದು ರಿಸರ್ಚ್ ಪೇಪರ್ ಓದ್ತಾ ಇದ್ದೆ, ಫಾರಿನ್ ರಿಸರ್ಚ್ ಪೇಪರ್. ಅದ್ರಲ್ಲಿ ಅವ್ರು ಹೇಳ್ತಾನೆ, ಬೆಂಗಳೂರು ಇದು ಇದೆ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಬೆಂಗಳೂರು ಅಟ್ಲೀಸ್ಟ್ ವಾಸಿ 42% ಇದೆ. ಲಂಡನ್ ನಗರದಲ್ಲಿ, ನ್ಯೂಯಾರ್ಕ್ ನಗರದಲ್ಲಿ 39ರಿಂದ 37 ಆ ರೇಂಜಲ್ಲಿ ಇದೆ. ಅಂದ್ರೆ ಇನ್ನು ಪಾಸಿಂಗ್ ಮಾರ್ಕ್ 4% ಜಾಸ್ತಿ ಇದ್ದಾರೆ. ಸೊ ಅಲ್ಲಿ ರೈಟ್ ಟು ರೀಕಾಲ್ ಎಫೆಕ್ಟ್ ಆಗುತ್ತಂತೆ ಯಾವುದೋ ಒಂದು ಬೇರೆ ಪೇಪರ್. ಆದ್ರಿಂದ ದಿಸ್ ಇಸ್ ನಾಟ್ ಎ ಡಿಸೀಸ್ ಫಾರ್ ಓನ್ಲಿ ಫಾರ್ ಬ್ಯಾಂಗ್ಳೂರ್ ಆರ್ ಸಿಟೀಸ್ ಆಫ್ ಮೇಜರ್ ಸಿಟೀಸ್. ಸೊ ಎಜುಕೇಟೆಡ್ ಕಂಟ್ರೀಸ್ ಆರ್ ಡೆವಲಪ್ಡ್ ಕಂಟ್ರೀಸ್ ನ ಫೇಸ್ ಮಾಡ್ತಾ ಇದ್ದಾರೆ. ಒಂದು ಅಲ್ಲಿ ಗವರ್ನೆನ್ಸ್ ಡಿಫಿಸಿಟ್ ಇದೆ, ಕಾನ್ಫಿಡೆನ್ಸ್ ಡಿಫಿಸಿಟ್ ಇದೆ. ಸೊ ನೀವು ಹೇಳಿದಾಗೆ ನಿಮ್ಮಲ್ಲಿ ಇದು ಅಪಾರ್ಟ್ ಫ್ರಮ್ ನಗರ ಪಾಲಿಕೆ, ನೀವೇ ಹೇಳಿದಾಗೆ MPML ನಿಮ್ಮ ಕೈಗೆ ಸಿಗ್ತಾರೆ.
ನನಗೆ ಈ ಒಂದು ಟ್ರಾನ್ಸ್ಫರ್ ಮಾಡಿಸ್ಕೊಡೆ ಅಂದ್ರೆ ಇಮಿಡಿಯೇಟ್ ಆಗಿ ಮಾಡಿಸ್ಕೊಡ್ತಾನೆ. ದಟ್ ಈಸ್ ವಾಟ್ ಈಸ್ ಕೌಂಟಿಂಗ್ ಫಾರ್ ಯುವರ್ ವೋಟ್ಸ್. ಇಲ್ಲಿ ನಮ್ಗದಿಲ್ಲ, ಅವ್ನು ಸಿಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಗೆ ಈ ಟ್ರಾನ್ಸ್ಫರ್ ಮಿಷನ್ ಬೇಕಾಗಿಲ್ಲ, ನಮ್ಗೆ ರೋಡ್ ಬೇಕು, ಅದಕ್ಕೆ ಅವ್ನು ಮಾಡಿಸ್ಕೊಡೋಕೆ ತಯಾರಿಲ್ಲ ನಮಗೆ. ದಟ್ಸ್ ದಿ ಪಾಯಿಂಟ್. ಅಲ್ಲಿ ನಿಮ್ಮ ಅವರ ನಡುವಿನ ಸಂಬಂಧ ಹೆಚ್ಚು ಆತ್ಮೀಯವಾಗಿದೆ. ಇಲ್ಲಿ ಆದಷ್ಟು ಏಲಿಯನ್ ಆಗಿದೆ. ನೀವು ಪ್ರತಿ ಕಾರ್ಯಕ್ರಮಕ್ಕೂ ಅವನು ಕರೀಲೇಬೇಕು ಅಂತೀರ, ನಾವಿಲ್ಲಿ ಕರೆಯೋದೇ ಬೇಡ ಅಂತೀವಿ. ಯಾಕೆ ನಾನು ಬರೋಲ್ಲ ಅಂತ ಗೊತ್ತು ನಮಗೆ. ಬಂದ್ರು ಅವನು ತಲೆ ನಮ್ಗೆ ಏನು ಬೇಡೋ ಅದನ್ನೇ ಮಾತಾಡಿ ಹೋಗ್ತಾನೆ. ಸೊ ಇಲ್ಲೇನಾಗಿದೆ, ಈ ಒಂದು ತಾರತಮ್ಯ ಇದೆ. ತಾರತಮ್ಯ ಅಂತ ಹೇಳಲ್ಲ, ತುಮಕೂರು ಪ್ರಸನ್ನ ಅವ್ರು ನೋಡೋ ಗೊತ್ತು ಗ್ಯಾಪ್ಕಲ್ಲಿ. ತುಮಕೂರು ಹೋಗಿ ನೋಡಿ ನೀವು ಯಾವುದೇ ಪಬ್ಲಿಕ್ ಫಂಕ್ಷನ್ಗೆ, ಮಠದ ಸ್ವಾಮೀಜಿನ ಕರೀದೆ ಯಾವುದೇ ಫಂಕ್ಷನ್ ಆಗಲ್ಲ. ನಿಮ್ಮ ಮನೆ ಗ್ರೂಪ್ ಪ್ರವೇಶ ಕೂಡ ಕರೀತಾರೆ. ಅವ್ರಿಂದ ಏನೂ ನಡೆಯೋದಿಲ್ಲ. ಒಂದು ಹೋಟ್ಲ್ ಓಪನ್ ಮಾಡ್ಬೇಕಾದ್ರೆ, ಚೌಟ್ರಿ ಓಪನ್ ಮಾಡ್ಬೇಕಾದ್ರೆ, ಒಂದು ಪ್ರಿಸನ್ ಓಪನ್ ಮಾಡ್ಬೇಕಾದ್ರೆ, ಸಲೂನ್ ಅದು ಅವರ ಇದು. ಐ ಮೀನ್ ಲೆಟ್ ಅಸ್ ನಾಟ್ ಕಮೆಂಟ್ ಆನ್ ದಟ್, ಬಟ್ ದಟ್ ಇಸ್ ದಿ ಕಲ್ಚರ್, ದಟ್ ಮೇ ಬಿ ದಿ ಏರಿಯಾ ಅದು ಆಗಿರ್ಬೋದು. ಬಟ್ ಇಲ್ಲಿ ರಾಜಕಾರಣಿಗಳಿಗೂ ನಮಗೂ ಆಗೋ ಪ್ರಾಬ್ಲಮ್ ಅದೇ. ನಿಮ್ಮಲ್ಲಿ ಅದು ಈಸಿಯಾಗಿ ಸಿಗ್ತಾರೆ, ಮತ್ತೆ ನಿಮ್ಮ ಕೆಲಸಗಳು ಈಸಿಯಾಗಿ ಆಗ್ತಿರುತ್ತೆ ಅಲ್ಲಿ. ಸೊ ಅದಕ್ಕೆ ಅವ್ರ ಬಗ್ಗೆ ನಮಗೊಂದು ಅಫಿನಿಟಿ ಬೆಳೆದಿರುತ್ತೆ. ಇಲ್ಲಿ ಸ್ವಂತ ಕೆಲಸವೂ ಆಗ್ತಾ ಇಲ್ಲ, ಸಾಮಾಜಿಕ ಕೆಲಸವೂ ಆಗ್ತಾ ಇಲ್ಲ. ಅವ್ರಿಗೆ ಎಷ್ಟು ಸಲ ಓಡಾಡಿರ್ಬೋದು ಅವರು ಸುರೇಶ್ ಕುಮಾರ್ ನೋಡಕ್ಕೆ. ಫರ್ಗೆಟ್ ಅಬೌಟ್ ಎನಿಥಿಂಗ್, ಸಿಕ್ಕಲ್ಲ ಯಾರನ್ನು. ಏನಾಗ್ಬಿಟ್ಟಿದೆ ನಮ್ಮ ತಲೆ ಒಳಗೆ ಕೂತ್ಕೊಂಡು ನಗರ ಪ್ರದೇಶದವರಿಗೆ ಇವ್ರ ಹಣೆ ಬರಕ್ಕೆ ಬೇಡ. ದಟ್ ಈಸ್ ಒನ್ ರೀಸನ್ ಫಾರ್ ನಾಟ್ ವೋಟಿಂಗ್ ಅಷ್ಟೇ. ಎರಡನೇದು, ಕಾತ್ಯಾಯಿನಿ ನಾನು ಇಬ್ರು ಹೋಗಿ ವೋಟ್ ಮಾಡಿದ್ರು ಯು ವಿಲ್ ನಾಟ್ ಬಿ ಏಬಲ್ ಟು ಚೇಂಜ್ ಈವನ್ ಎ ಪಾಯಿಂಟ್ ಒನ್ ಅಂತಾನು. ಅದು ಮೊಟ್ಟೆ ಮೊದಲು ಕೋಳಿ ಮೊದಲು ಅನ್ನೋ ಥರ. ವೋಟ್ ಮಾಡಿದ್ರೆ ಬರ್ತಾರೆ ಚೆನ್ನಾಗಿ. ಇವಾಗ ನೋಡಿ ನಮ್ಮ ರಾಜ್ಯಸಭಾ ಎಲೆಕ್ಷನ್ ನೋಡಿದ್ರೆ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಎಲ್ಲ ನಮ್ಮಿಂದ ಹೋಗಿರೋದ್ರಲ್ಲಿ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿನೇ 37% ವೋಟಿಂಗ್ ಆಯ್ತಾ. ಸೊ ಆ ತರ ಇದೆ. ಬಟ್ ಎನಿವೇ ಅದು ತಪ್ಪು, ಡೆಮಾಕ್ರಸಿಲಿ ಆಗ್ಬಾರ್ದು. ಇಲ್ಲ ನಂದು ಅತಿರೇಕ ಅಂತಂದೆ. ಅತಿರೇಕದ ಹಾದಿ ಸತ್ಯದ ಕಡೆಗೆ ತಗೊಂಡು ಹೋಗುತ್ತೆ ಅಂತ ದೀಶೆ ತತ್ವಜ್ಞಾನಿ. ಹಾಗಾಗಿ ಬಟ್ ಎನಿವೇ ನಮ್ಮ ಆ ರಿಲೇಶನ್ಶಿಪ್ ಬಿಲ್ಡ್ ಆಗ್ಬೇಕು. ಇಲ್ಲೂ ನಮಗೂ ರಾಜಕಾರಣಿಗಳು ಒಳ್ಳೆ ರಿಲೇಶನ್. ಅಲ್ಲಿ ಸ್ವಲ್ಪ ಬ್ಯೂರೋಕ್ರಸಿ ಒತ್ತಿದೆ. ನೀವು ಹೇಳಿದ್ರಲ್ಲ, ನೀವು ಅವ್ರದ್ದು ದೂರ ಇರ್ತೀರ. ಇಲ್ಲಿ ನಗರ ಪ್ರದೇಶದವ್ರು ಏನ್ ಮಾಡ್ತಾರೆ, ಆದಷ್ಟು ಬ್ಯೂರೋಕ್ರಸಿ ಹತ್ರ ಇರ್ತಾರೆ. ಯಾಕಂದ್ರೆ ಅವರಿಂದ ಒಂದ್ಸಲ ಕೆಲಸ ಆಗ್ತಾ ಇದೆ. ದಟ್ ಇಸ್ ಔಟ್ ಸಿಚುವೇಶನ್. ಇನ್ನೇನಲ್ಲ, ಅವರಿಂದ ಒಂದು ಚೂರೇನ ಕೆಲಸ ಆಗುತ್ತೆ. ಇವಾಗ ನೋಡಿ, ನಾನು ನಿನ್ನೆ ನಾವು ಫುಡ್ ಅಂಡ್ ಸಿವಿಲ್ ಮಿನಿಸ್ಟರ್ನ ಕರೆಯೋದಕ್ಕೆ ಅವ್ನ ಕಾಲಕ್ಕೆ ಬೀಳೋದು ಬಾಕಿ. ಜೀವರಾಜ್ ಬರ್ಲೇ ಇಲ್ಲ ಕೊನೆಗೆ. ಶೃಂಗೇರಿಗಿದ್ರೆ ಬರ್ತೀವಿ. ಇವರು ಇವತ್ತು ಬೆಳಗ್ಗೆ ನಾವು ಬರೀ ಒಂದು SMS ಕೊಟ್ಟಿದ್ದೀವಿ, ನಾಟ್ ಇವನ್ ಟಾಕಿಂಗ್, SMS. ಅವ್ರು ಜಸ್ಟ್ ಇವತ್ತು ಓದ್ ನೋಡಿಬೇಕಾದ್ರೆ ಓಕೆ ಅಂದಿದ ತಕ್ಷಣ ಎಸ್ ಅವರೇ ಗ್ಯಾಪ್ ಇಟ್ಕೊಂಡು ಏನು ಗ್ಯಾಪ್ ಸುತ್ತ ಬೇಡ. ನಾವು ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ 10 ಗಂಟೆಯಲ್ಲಿ ಕೂಡ ನಾನು ಮಿನಿಸ್ಟರ್ PA ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಸರ್, ಅವರಿಗೆ ನೀವು ಪೊಲಿಟಿಕಲಿ ಯೂಸ್ಫುಲ್ ಅಂದ್ರೆ ಮಾತ್ರ ಬರ್ತದೆ. ಇಲ್ಲ, ಅದು ಅವರಲ್ಲಿ ನೆಗೆಟಿವ್. ಹಾಗಿಲ್ಲ ಅನ್ನೋದೇ ಒಬ್ಬ AS ಅಧಿಕಾರಿಗೆ ಪ್ಲಸ್. ಅದೇ ಆ ಥರ ಒಂದು ಈಕ್ವೇಶನ್ ವರ್ಕ್ ಆಗ್ತಾ ಇರುತ್ತೆ. ದಟ್ ಬಿಟ್ಟು ಇನ್ನೇನು ಯಾರು ಕರಿಬಾರದು, ದ್ವೇಷ ಅಂತೇನಿಲ್ಲ ಯಾರು. ಎನಿವೆ, ಸೊ ನಗರ ಪಾಲಿಕೆ ಆಕ್ಟ್ಗೆ ನಾವು ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಡಿಸೈಡ್ ವೆದರ್ ಸಮ್ ಆಫ್ ದೀಸ್ ಕನ್ಸ್ಯೂಮರ್ ಗ್ರೂಪ್ಸ್ ಅಂಡ್ NGOs will support somebody who's already done some job in their activities. ಅವರಾಗಲೇ they are taking master degree in urban government. ನಾವು ಇಂತಾನೆ ಪ್ರೈಮರಿ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಸೊ ಇನ್ ಪ್ರಿನ್ಸಿಪಲ್ ಓಕೆನಾ? ಕೈ ಎತ್ತಿ ಒಪ್ಪಿಗೆ ಇರೋರೆಲ್ಲರೂ ಕೈ ಎತ್ತಿ. ಮುನ್ಸಿಪಾಲಿಟಿ ಅದು ವರ್ಸಸ್ ವಿ ಚಂದ್ ಅಂತ ಇಟ್ಕೊಳ್ಳಿ. ಗೂಗಲ್ ಸರ್ಚ್ ಹೇಳಿದ್ರು, ಸ್ಪೆಲ್ಲಿಂಗ್ ಒಂದು ಈ ಆದ್ರೂ ಬರಲ್ಲ. ಬರುತ್ತೆ. ಇದು ಬೇರೆ ಇಂಪಾರ್ಟೆಂಟ್. AIR 1980 ಬರ್ಕೋತೀರಾ ಅಂದ್ರೆ ಬೇಕಾ? AIR 1980 SC ಅಂದ್ರೆ ಸುಪ್ರೀಂ ಕೋರ್ಟ್ 1622. ನೋಡೋಣ, ಇದನ್ನ ನಾವು ಭಾಗವಹಿಯಾಗೋದಾದ್ರೆ ನೀವು ಟ್ರೈ ಟು ಗೆಟ್ ಎ ಕಾಪಿ ಅಂಡ್ ಗೆಟ್ ಇಟ್. ಇಟ್ಸ್ ನಾಟ್ ಎ ಬಿಗ್ ಇಶ್ಯೂ. ರತ್ಲಂ ಮುನ್ಸಿಪಾಲಿಟಿ ವರ್ಸಸ್ ವರ್ದಿಚನ್ 1980ನೇ ಇಸ್ವಿಯ ಬಹಳ ಮಹತ್ವದ. ಯಾಕೆ ನಮ್ಮ ಬೆಂಗಳೂರಲ್ಲಿ ಒಂದು ಕೆಲಸ ಆಗಿತ್ತು,
KSRTC ಬಸ್ ಸ್ಟಾಪ್ ಅಲ್ಲಿ ರಾತ್ರಿ ಒಂದು ಡ್ರೈನೇಜ್ ತೆಗೆದುಬಿಟ್ಟಿದ್ರು ಚೇಂಬರ್. ಅದ್ರೊಬ್ಳು ಲೇಡಿ ಒಬ್ಳು 60-65 ಮುದುಕಿಯಲ್ಲಿ ಬಿದ್ದೋಗಿದ್ರು. ಬೆಳಗ್ಗೆವರೆಗೂ ಶಿವ ಸರ್ವೈವಿಂಗ್ ದೇ. ಯಾರೋ ನೋಡಿ ಆಮೇಲೆ ಕೂಗಾಡ್ತಿರೋದು ನೋಡಿ ಎತ್ಕೊಂಡು ಹೋಗಿ ಆ ಕೇಸ್ ಕೂಡ ದಾಖಲಾಗಿದೆ. ಆಲ್ಮೋಸ್ಟ್ ಒನ್ ನೈಟ್ ಶಿವಾಜಿ ಚೇಂಬರ್. ಬೆಳಕಿದ್ದು ಗ್ರೇಟ್. ತುಂಬಾ ಯಾರ ಕಿರಿಚವು ಯಾರೋ ನೋಡ್ಕೊಂಡು ಏನೋ ಮಾಡಿ. ಎನಿವೆ, so let us try to take up some projects, some programs on this issue, and knowledge part ಅವರು ಇರ್ತಾರೆ, ರಿಸೋರ್ಸ್ part ಅವರು ಇರ್ತಾರೆ. Let us do some one two program. ನಮ್ಮ ಐಡಿಯಾ ಪ್ರಕಾರ ಅಥವಾ ನನ್ನ ಐಡಿಯಾ ಪ್ರಕಾರ you can always change that idea. ಕಾರ್ಪೊರೇಷನ್ ಇರೋ ಜಾಗದಲ್ಲಿ ಫಸ್ಟ್ ಒಂದು ಸಣ್ಣದಾಗಿ ಒಂದು ಈ ತರ ವರ್ಕ್ಶಾಪ್ ಮಾಡಿ, ಮೇ ಬಿ ಇನ್ನೂ ಎಲಾಬ್ರೇಟ್ ಆಗಿದೆ. ಬಹಳ ಸಿಂಪಲ್ ಇದು. ಒಂದು ಹಾಫ್ ಡೇನೋ ಒಂದು ಮಾಡಿ ಬೈ ಲಂಚ್ ಟೈಮ್ ಯು ಕ್ಯಾನ್ ಹ್ಯಾವ್ ಡಿಸ್ಕಷನ್. ಅಲ್ಲಿಗೆ ನೀವುಗಳು ಮೈಸೂರು ಇಲ್ಲಿ ಬೆಳಗಾಮಲ್ಲಿ ಕೊಟ್ಟೋದ್ರ ಅಲ್ಲೇ ಇದ್ದೀರಾ, ಇಲ್ಲಿ ಬನ್ನಿ ಬನ್ನಿ ಇಲ್ಲಿ. ಸೊ ಅವ್ರು ಬೆಳಗಾಂ ಅಂಡ್ ಧಾರವಾಡ ಹುಬ್ಬಳ್ಳಿ ಧಾರವಾಡದಲ್ಲಿ ಮಾಡ್ತೀರಿ ಅಂತಂದ್ರೆ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಐ ಹ್ಯಾವ್ ಗಾಟ್ ಕಾಂಟ್ಯಾಕ್ಟ್. ವೆರಿ ಗುಡ್. ನೀವು ಹೇಳಿದ್ರೆ ಐ ವಿಲ್ ಕಾಂಟ್ಯಾಕ್ಟ್ ದಿ ಪ್ರೆಸಿಡೆಂಟ್ ಆಫ್ ದಿ ಶಿರ್ಸಿ ಚೇಂಬರ್ ಆಫ್ ಕಾಮರ್ಸ್. ಸೊ ಈ ತರ ಪ್ರೆಸಿಡೆಂಟ್ ಅವರು ಐ ನೋ ಹಿಮ್ ಪರ್ಸನಲಿ. ವೆರಿ ಗುಡ್. ಆ ಕೆಲಸವನ್ನು ಮಾಡಬಹುದು. ಓಕೆ. ಮತ್ತೆ ಬೇರೆ ಕಡೆ ಮಾಡಬಾರ್ದು ಅಂತೇನಿಲ್ಲ, ಕಾರ್ಪೊರೇಟ್ ಬೇರೆ ಕಡೆ ಮಾಡಬಾರ್ದು ಅಂತಿಲ್ಲ, ಬಟ್ ಆ ರೆಲೆವೆನ್ಸ್ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೇ. ನಾವು ಆಗ್ತಾ ಇದೀವಿ. ನೀವು ಕಾರ್ಪೊರೇಷನ್ ಆಗ್ತೀರಾ, ಅಷ್ಟರೊಳಗೆ ಇದು ಮಾಡಿ. ಅದು ಇನ್ನೂ ಒಳ್ಳೇದು. ಕಾರ್ಪೊರೇಷನ್ ಆಗೋ ಹಂತದಲ್ಲಿ ಇರೋವಾಗ ಇಟ್ ಇಸ್ ಬೆಟರ್ ನೋ ಯು ಡೂ ಇಟ್. ಶಿವಮೊಗ್ಗ ಅಂಡ್ ತುಮಕೂರು ಆರ್ ಗೋಯಿಂಗ್ ಟು ಬಿ ಕಾರ್ಪೊರೇಷನ್. ಅಲ್ಲಿ ಸ್ವಲ್ಪ ಪೊಲಿಟಿಕಲ್ ಅಲ್ಲಿ ಮಾಡ್ಬೋದು. ಇಲ್ಲ, ಶಿವಮೊಗ್ಗ ಒಂದನ್ನೇ ಮಾಡ್ತಾ ಇದ್ದಾರೆ. ಅಲ್ಲ, ನಿಮ್ ಚೀಫ್ ಮಿನಿಸ್ಟರ್ ಹೊಟ್ಟೋದ ಮೇಲೆ ಆಗತ್ತೆ ಶಿವಮೊಗ್ಗ ಕಾರ್ಪೊರೇಷನ್. ನಿಮ್ ಚೀಫ್ ಮಿನಿಸ್ಟರ್ ಹೊಟ್ಟೋದ ನಿಮ್ ಗುರುಗಳು ಉಪಮುಖ್ಯಮಂತ್ರಿಗಳಿದ್ದಾರೆ. ಇಲ್ಲ ಆಗಿದೆ ಆಗಿದೆ. ರೂಲ್ ಪ್ರಕಾರ 3 ಲಕ್ಷ ಕ್ರಾಸ್ ಮಾಡಿದ್ರೆ ಕ್ಯಾನ್ ಬಿಕಮ್ 3 ಲಕ್ಷ ಕ್ರಾಸ್ ಆಗಿರೋದ್ರಿಂದ ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರದ ಶಾಸಕರೇ ಇನ್ನೇನು ಐಡಿಯಾ ಅನೌನ್ಸ್ ಮಾಡಿ. ಸೊ ಮಾಡ್ತಾ ಇರೋ ಅಂತೇಳಿ ಬೇಕಾದ್ರೆ ಮಾಡ್ಬೋದು. ಇಟ್ ಡಸಂಟ್ ಏನೋ ಅಡಿಷನಲ್ ನಾಲೆಡ್ಜ್ ಇಟ್ ಡಸಂಟ್ ಮೀನ್. ಓಕೆ. ಮಂಗಳೂರು ತುಕಾರಾಮ್ ಅಂಡ್ ನಿಮ್ಮ ಹೆಸರೇನು ಸರ್? ಕೃಷ್ಣ ನಾಯಕ್ ಅವರು. ಸೊ ಯು ಪ್ಲೀಸ್ ಟೇಕ್ ಚಾರ್ಜ್ ಆಫ್ ಆಲ್ ದೀಸ್ ಥಿಂಗ್ಸ್. ಡೂ ಸಮ್ ಹೋಮ್ವರ್ಕ್, ಗೆಟ್ ರೆಡಿ ಫಾರ್ ದೀಸ್ ಥಿಂಗ್ಸ್ ಅಂಡ್ come out with some action plan. Okay. ತುಮಕೂರು ನೀವು ಮಾಡಬೇಕು, ಗುಬ್ಬಿ ಕಡೆ ಇರೋದು. ಓಕೆ. ಮೇ ಬಿ ದಟ್ ಈಸ್ ಅನದರ್ ಸ್ಟ್ರಾಟಜಿ. 3 ಲಕ್ಷ ಆಯ್ತಲ್ಲ, ನಮ್ಮನ್ನ ಯಾಕೆ ಕಾರ್ಪೊರೇಷನ್ ಮಾಡಲಿ ಅಂತ ಕೇಳೋದೇ ಮೇ ಬಿ ಅದರ್ ಗುಡ್ ಥ್ರೂ ದಿಸ್ ಲಾ. ಓಕೆ. ಅಂಡ್ ದೇರ್ ಅನದರ್ ಗುಡ್ ನ್ಯೂಸ್ ಫಾತಿಮಾ ಹ್ಯಾಸ್ ಗಿವನ್. ಸ್ಕೂಲ್ ಟೀಚರ್ಸ್ ಯಾರಿದ್ರೆ ಹೊಟ್ಟೋಲ್ಲ ಇದೀರಾ? ಅವ್ರನ್ನ ಮಾಡಿದಾರೆ ನೋಡಿ ಮೇಡಮ್, ಆಗಲೇ ಅವ್ರ ಆಫರ್ ತಂದ್ಬಿಟ್ಟಿದ್ದಾರೆ. ಫಾತಿಮಾ ಅವರು RC ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಅಂದ್ರೆ ರಾಮನಾರಾಯಣ್ ಚಲಾರಾಮ್ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಚಾಲುಕ್ಯ ಹೋಟೆಲ್ ಎದುರುಗಡೆ, ಅಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಕಾಮರ್ಸ್ ಟೀಚ್ ಮಾಡ್ತಿದ್ದಾರೆ. ಅವರ ಕಾನ್ಫರೆನ್ಸ್ ಹಾಲು ಯಾವುದೇ ಟೀಚರ್ ಟ್ರೈನಿಂಗ್ಗೂ ಫ್ರೀ ಆಗಿ ಅವೈಲೇಬಲ್ ಅಂತ ಹೇಳ್ತಾರೆ. ಓಕೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇಟ್ಸ್ ಎ ನೈಸ್ ಪ್ಲೇಸ್, ಎಲ್ಲ ಫೆಸಿಲಿಟಿ ಇರುತ್ತೆ. ಬಹುಶಃ ಸೆಂಟ್ರಲ್ ಪ್ಲೇಸ್ ಆಗಿದೆ, ಅಲ್ಲಿ ಮಾಡ್ಬೋದು. ಎನಿಥಿಂಗ್ ಎಲ್ಸ್? ವ್ಯವಸ್ಥೆ ಇಲ್ಲದೆ ಹೋದ್ರೆ ಎಲ್ಲ ಕಡೆ ಅದು ಆಗೋದಿಲ್ಲ ಅಷ್ಟೇ. ಎಲ್ಲ ಕಡೆ ಆಗಲ್ಲ. ಇಲ್ಲ, ಯಾಕೆಂದ್ರೆ ಕಾನೂನು ಇದ್ರೆ ಎಲ್ಲಾ ಕಡೆ ಅದು ಆಗೇ ಆಗುತ್ತೆ. ಇನ್ಸ್ಟಿಟ್ಯೂಷನಲೈಸ್ ಮಾಡ್ಬೇಕಲ್ಲ ನೀವು. ವ್ಯವಸ್ಥಿತವಾಗಿ ಅದು ಆಗ್ಬೇಕು ಅಂತಂದ್ರೆ ಒಂದು ಕಾನೂನಿನ ನೆರವು ಬೇಕಾಗಿದೆ. ಬಟ್ ಕಾನೂನು ಇಲ್ಲದೆ ಇರೋ ಕಡೆ ಜನರು ಸಾಕಷ್ಟು ಪವರ್ಫುಲ್ ಆಗಿದ್ರೆ ಡೆಫಿನೆಟ್ಲಿ ದೇ ಕ್ಯಾನ್ ಡೂ ಥಿಂಗ್ಸ್. ಬಟ್ ಇದೆಲ್ಲ ಕೇಳಿಸ್ಕೊಂಡ್ರೆ ನಿಮಗೆ ಜನರ ಪವರ್ ಹೆಚ್ಚಿಸ್ಬೇಕು ಅಂತ ಅನ್ಸುತ್ತ. ಯಾಕೆಂದ್ರೆ ಇವಾಗ ಅತಿ ಮುಖ್ಯವಾಗಿ ನಾವು ಇಡೀ ದೇಶ ನೋಡಿದ್ರೆ ಎಲ್ಲಾ ಕಡೆ ಗೊಂದಲ ಆಗ್ತಾ ಇರೋದು ಅಭಿವೃದ್ಧಿ ಅಂತ ಅವ್ರೇನ್ ಕರೀತಾರೆ. ಫ್ಲೈಓವರ್ ಮಾಡ್ಬೇಕು, ಇಲ್ಲ ಸ್ಟೀಲ್ ಪ್ಲಾಂಟ್ ಹಾಕ್ಬೇಕು, ಮೈನಿಂಗ್ ಮಾಡ್ಬೇಕು, ಪಾಸ್ಕೋ ಆಗ್ಲಿ ವೇದಾಂತ ಆಗ್ಲಿ, ಎಲ್ಲಿ ಅವರು ಹೋದ್ರು ಕೂಡ ಜನರ ಒಂದು ಅಭಿಪ್ರಾಯ ಪಡ್ಕೊಳ್ದಿರ ಅವರು ಅಭಿವೃದ್ಧಿ ಯೋಜನೆಗಳನ್ನ ಅವ್ರ ಮೇಲೆ ಹೇರಕ್ ಹೋದಾಗ ರಿಟಾಲಿಯೇಷನ್ ಬಂದೇ ಬರುತ್ತೆ, ಅದಕ್ಕೆ ರಿಜೆಕ್ಷನ್ ಕೂಡ ಬರುತ್ತೆ. ಸೊ ಇದ್ರ ಮೂಲಕ ನಾವು ತುಂಬಾ ಮುಖ್ಯವಾಗಿ ಇದ್ರಲ್ಲಿ ಗಮನಿಸಬೇಕಾಗಿರೋದು ಆ ಲೋಕಲ್ ಪೀಪಲ್ದು ಕನ್ಸೆಂಟ್ ಇಲ್ದಿರ ನಾವು ಅವ್ರ ಮೇಲೆ ಏನು ಹೇಳಬಾರ್ದು. ಅವ್ರ ಕನ್ಸೆಂಟ್ ನಾವು ಮೊದಲೇ ತಗೊಂಡು
ನಾವು ಯೋಜನೆಗಳನ್ನ ರೂಪಿಸಿದ್ರೆ ಅದಕ್ಕೆ ಅಡಚಣೆ ಕೂಡ ಬರೋದಿಲ್ಲ. ಅದ್ರದ್ದು ರಾಶನಾಲ್ ಏನು ಅಂತ ನಾವು ಎಕ್ಸ್ಪ್ಲೈನ್ ಮಾಡಿ ಜನರನ್ನ ನಮ್ಮ ಕಾನ್ಫಿಡೆನ್ಸ್ ತಗೊಂಡು ಅಭಿವೃದ್ಧಿ ಕಾರ್ಯಗಳು ಮಾಡಿದಾಗ ಮಾತ್ರ ಅದಕ್ಕೆ ಮನ್ನಣೆ ಮತ್ತು ಸಹಕಾರ ಸಿಗುತ್ತೆ. ಸೊ ಅದು ಆ ನಿಟ್ಟಿನಲ್ಲಿ ಇದು ತುಂಬಾ ಮುಖ್ಯ ಆಗುತ್ತೆ. ನಮ್ಗೆ ಯಾವ ಅಭಿವೃದ್ಧಿ ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡಿ ಅದಕ್ಕೆ ಒಪ್ಪಿಗೆ ಕೊಟ್ಟಾಗ ನಮ್ಮ ದೇಶ ಕೂಡ ಮುಂದೆ ಹೋಗ್ಬೋದು. ಅಲ್ಲ ಮೇಡಮ್, ನೀವು NGO ಆಗಿ ಇದಾಗಿ ಆಕ್ಟಿವಿಸ್ಟ್ ಆಗಿ ಹೇಳ್ಬೋದು, ರಾಜಕಾರಣಿಯಾಗಿ ನೀವು ಹೇಳಕ್ಕಾಗಲ್ಲ, ದೇಶ ಕಟ್ಟಕ್ಕಾಗಲ್ಲ. ನೀವು ಎಲ್ಲೆಲ್ಲಿ ಸ್ವಲ್ಪ ಬೇರೆ ನೋಡಿ, ಸ್ವಲ್ಪ ಎಲ್ಲರೂ ಅಲ್ಲ, ಮಂಜುನಾಥ್ ರೆಡ್ಡಿ ಗಾಡಿ ಒಂದು ನಿಮಿಷ ಇನ್ನೊಂದು ಸ್ವಲ್ಪ ನಾನು ಹೇಳೋದು ನಿಮ್ಗೆ ಸ್ವಲ್ಪ ರಾಜೇಶ್. ಎಲ್ಲೂ ಆಗಲ್ಲ ಅದು. ನೀವು ಇಂಡಸ್ಟ್ರಿ ಬರಬೇಕಿದ್ರೆ, ನೀವು ಲ್ಯಾಂಡ್ಗಳನ್ನು ಹಾಕಬೇಕಿದ್ರೆ, ಒಂದು ಹೈಡ್ರೋ ಪ್ರಾಜೆಕ್ಟ್ ಮಾಡಬೇಕಾದ್ರೆ ತೀರಾ ಜನರನ್ನು ಕೇಳ್ತಾ ತೀರಾ ಡೆಮಾಕ್ರೆಟಿಕ್ ಆಗಿದ್ರೆ ಲಿಂಗನಮುಖಿ ಆಗ್ತಾ ಇರಲಿಲ್ಲ, ಶರಾವತಿ ಆಗ್ತಾ ಇರಲಿಲ್ಲ, ಆಯ್ತಾ? ನೀವು VSL ಆಗ್ತಾ ಇರಲಿಲ್ಲ, ಯಾವ್ದು ಆಗ್ತಾ ಇತ್ತು? ನೀವು ಪಶ್ಚಿಮ ಬಂಗಾಳದಲ್ಲಿ ಹೋದ್ರೆ ನೀವು ಟಾಯ್ಲೆಟಿಗೆ ಹೋಗಕ್ಕಾಗಲ್ಲ ಏರ್ಪೋರ್ಟ್ ಅಲ್ಲಿ, ಅಷ್ಟು ಕೆಟ್ಟದಾಗಿದೆ. ಕಲ್ಕತ್ತಾ ಏರ್ಪೋರ್ಟ್ ನೀವು ಹೋದ್ರೆ ಟಾಯ್ಲೆಟಿಗೆ ಹೋಗಿ ನೋಡಿ, ಅದು ಅಷ್ಟು ಕೆಟ್ಟದಾಗಿದೆ. ಮುರಳೀಧರ ಕರ್ಕೊಂಡು ಹೋಗಿದ್ವಿ, ಕನಿಷ್ಠ 50 ವರ್ಷ ಹಿಂದಿದೆ ಕಲ್ಕತ್ತಾ. ಯಾಕಾಗಿ ಅಂದ್ರೆ ಬಂದಿದ್ದು ಹೊರಟೋಗುತ್ತೆ, ಯಾವ ಇಂಡಸ್ಟ್ರಿನೂ ಹೋಗಲ್ಲ. ನೀವು ಹಂಗೆ ಹೇಳೋದು, ನಾವು ಬಂದ್ಬಿಟ್ಟಿದೆ ಇಲ್ಲಿ ಇಷ್ಟು ಮುಂದುವರೆದಿದ್ದೇವೆ, ನೀವು ಹಿಂಗೆ ಹೇಳ್ಬೋದು, ಅಲ್ಲ ಆಗಲ್ಲ. ಅಭಿವೃದ್ಧಿ ಅನ್ನುವ ಅರ್ಥ ಇದೆಯಲ್ಲ, ಅದು ಅದಕ್ಕೆ ದಾರಿಗೆ ಸಿಕ್ಕಿದ ಹಲವು ರೈತರನ್ನ, ಅಮಾಯಕರನ್ನ ಅದು ಕೊಂದೇ ಅದು ಮುಂದೆ ಹೋಗ್ಬೇಕು. ಇಲ್ಲ ಅಂದ್ರೆ ಹೋಗಕ್ಕಾಗಲ್ಲ. ನಾನು ಒಪ್ಕೊಳ್ಳಲ್ಲ. ಯಾಕೆಂದ್ರೆ ಅವ್ರಿಗೆ ಸಿಗ್ಬೇಕಾದಂತ ಪರಿಹಾರ ಕೊಡದೇ ಇರೋದ್ರಿಂದ ಅದು ಗೊಂದಲಗಳಾಗ್ತಾ ಇರೋದು. ಈ ತರ ಕಾನೂನಿನ ಮೂಲಕ ಅವ್ರಿಗೆ ಸಿಗ್ಬೇಕಾದಂತ ಪರಿಹಾರನ ಅವ್ರಿಗೆ ಕೊಟ್ಟು ಮುಂದುವರಿಬೇಕೆ ಹೊರತು ಅವ್ರನ್ನ ನೆಗ್ಲೆಕ್ಟ್ ಮಾಡಿ ಅವ್ರ ಮೇಲೆ ಯೂಸ್ ದೆಮ್ ಆಸ್ ವಿಕ್ಟಿಮ್ಸ್ ಆಫ್ ಡೆವಲಪ್ಮೆಂಟ್ ಅಂದ್ರೆ ಡೆಫಿನೆಟ್ಲಿ ಆಗಲ್ಲ. ಅಲ್ಲ, ನೀವು ದುಡ್ಡು ಕೊಡ್ಬೋದು, ನಮ್ಮ ರೈತರಿಗೆಲ್ಲ ದುಡ್ಡು ಕೊಟ್ರೆ ಬನ್ನಿ, ಶರಾವತಿನಲ್ಲಿ ನಾವು 135 ಎಕರೆ ಕಳ್ಕೊಂಡು ನಾವಿದ್ದೇವೆ. ಯಾವ ರೈತರಿಗೂ ದುಡ್ಡನ್ನು ಮ್ಯಾನೇಜ್ ಮಾಡಕ್ ಬರಲ್ಲ. ನೀವು ಬ್ಯಾಂಗ್ಳೂರ್ ಹೊಸ ರೀತಿಯ ಪಾರ್ಟ್ನರ್ಶಿಪ್ ನ ಥಿಂಕ್ ಮಾಡ್ತಾ ಇದ್ದಾರೆ. ಡೋಂಟ್ ಗಿವ್ ದೆಮ್ ಮನಿ, ಮೇಕ್ ದೆಮ್ ಪಾರ್ಟ್ನರ್ಸ್ ಇನ್ ದ ಡೆವಲಪ್ಮೆಂಟ್. ಅವ್ರನ್ನ ಶೇರ್ ಹೋಲ್ಡರ್ಸ್ ಮಾಡಿ, ಈಕ್ವಿಟಿ ಕೊಡಿ ಅಂತದ್ದು ಯೋಚನೆ. ನೀವು ತೀರಾ ಡೆಮಾಕ್ರೆಟಿಕ್ ಆಗಿದ್ದು ಯಾವ ವಿಲೇಜ್, ನೀವು ಗ್ರಾಮ ಪಂಚಾಯತಿಗಳನ್ನೆಲ್ಲ ಕೇಳಿ ಜನರು ಕೇಳಿ ಮಾಡಿದ್ರೆ ನೀವು ಏನನ್ನೂ ಮಾಡಕ್ಕಾಗಲ್ಲ. ನೀವು ಹೊಸ ಬಡಾವಣೆ ಮಾಡಕ್ಕಾಗಲ್ಲ. ಭರವಸೆ ನಿಮ್ಮ ಸಿವಿಕ್ ಅಲ್ಲ, ಯಾವ್ದಾದ್ರು ಒಬ್ಬರು ಹೊರಗಡೆ ಇದೆಲ್ಲ ಇದೆಯಲ್ಲ, ಅವ್ರು ಯಾರೋ ಒಬ್ಬರು ಪದ್ಮಶ್ರೀ ತಗೊಂಡ್ರಲ್ಲ, ಸ್ಯಾಮ್ಯುಯಲ್, ಅವ್ರು ಕನ್ನಡ ವಿರೋಧಿ ಕೂಡ ಯಾವ್ದು ಬೆಂಗಳೂರಿನಲ್ಲಿದ್ರು, PSC ನವರಿಗಲ್ಲ, ಅವ್ರು ಎಲ್ಲಿಂದಲೋ ಬಂದು ಇಲ್ಲಿ ನಮ್ಮ ಕನ್ನಡ ನೆಲದಲ್ಲಿ ಕೂತ್ಕೊಂಡಿದ್ದಾರೆ. ಕನ್ನಡ ಇಂಗ್ಲೀಷಲ್ಲಿ ಮಾತಾಡೋರಿಗೆ 8 ನಿಮಿಷ, ಕನ್ನಡದವ್ರಿಗೆ 5 ನಿಮಿಷ ಅಂತ ಹೇಳಿ ಇಸ್ಕೊಂಡಿದ್ರು. ನಿಮ್ಗೆ ಏನು ಹಕ್ಕಿದೆ, ಪದ್ಮಶ್ರೀ ಕೊಟ್ಟರೆ ನಿಮ್ಗೆ ಯಾವ ಕೊಟ್ಟ ಅಂತ ಜಗಳ. ಸ್ಯಾಮ್ಗೆ ಯಾವ ನೀವು ಬೈಕ್ ತಗೊಂಡು ಮಾತಾಡಿ.